ಪುಣಜನೂರು ಚೆಕ್ ಪೋಸ್ಟ್ ಅಂತ ಕರೀತಾರೆ. ತಮಿಳುನಾಡು ಕರ್ನಾಟಕ ಬಾರ್ಡ್ರ್ ಫಾರೆಸ್ಟ್ ಚೆಕ್ ಪೋಸ್ಟ್ ಇದು. ನೋಡಿ ಇಲ್ಲಿ ಒಬ್ಬರೇ ಬಿದ್ದಿರು, ಇಲ್ಲೊಬ್ಬರು ಮಾಲಿಂಗ ಅಂದ್ಬಿಟ್ಟು ದುಂಡಪ್ಪನ ಭದ್ರಗೌಡನ ಇಲ್ಲಿ ನೋಡಿ, ಇಲ್ಲಿ ಸೈಡಲ್ಲಿ ನಿಂತು ಹೊಡೆದಿದ್ದು ಇವರೇ ಮತ್ತು 95ರಲ್ಲಿ ಇಲ್ಲಿಗೆ ಬಿದ್ದಿದ್ದು ಏಟು. ಹಳ್ಳ ಬಿದ್ದುಬಿಟ್ಟಿದೆ ಅವ್ರಿಗೆ. ಇಲ್ಲಿ ತಲೆಯಲ್ಲೇ ಮತ್ತೆ ಗುಂಡಿತ್ತು, ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ತೆಗ್ದಿದ್ದಾರೆ. ಇದು ನಮ್ಗೆ ಹೊಡೆದಿದ್ರಲ್ಲ ಈರಪ್ಪ, ಅದೇ ಪೇಪರ್ ಅದು ನೋಡಿ. ಈರಪ್ಪ ಇಲ್ಲಿ ನಿಂತ್ಕೊಂಡ, ಆಮೇಲೆ ಈರಪ್ಪ ಇಲ್ಲಿ ನಿಂತ್ಕೊಂಡು ನಮ್ಮ ಯಜಮಾನ್ರ ಕಳ್ಸೋದು, ಈರಪ್ಪ ಹುಷಾರಿಲ್ಲ ಅಂತ ಹೇಳ್ದೆ. ಅಂದ ಪಕ್ಕ ಅದು ಇದು ಪುಣಜನೂರು ಚೆಕ್ ಪೋಸ್ಟ್. ಸ್ನೇಹಿತರೆ, ಈಗ ನಾವು ನಿಂತ್ಕೊಂಡಿರುವಂಥದ್ದು ಪುಣಜನೂರು ಅಂತ ಹೇಳಿ ಒಂದು ಗ್ರಾಮ, ಒಂದು ಚೆಕ್ ಪೋಸ್ಟ್ ಇದು. ನೋಡಿ ಅಲ್ಲಿ ಲಾರಿ ಬರ್ತಾ ಇದೆಯಲ್ಲ, ಆ ಲಾರಿ ನಿಂತಿರೋ ಜಾಗ ತಮಿಳ್ನಾಡು. ನಾವು ಇಲ್ಲಿ ನಿಂತಿರೋದು ಕರ್ನಾಟಕ ಗಡಿ. ಇದು ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್ ಸ್ನೇಹಿತರೆ. ಇದು ಪುಣಜನೂರು ಚೆಕ್ ಪೋಸ್ಟ್ ಅಂತ ಕರೀತಾರೆ. ತಮಿಳ್ನಾಡು ಕರ್ನಾಟಕ ಬಾರ್ಡ್ರ್ ಫಾರೆಸ್ಟ್ ಚೆಕ್ ಪೋಸ್ಟ್ ಇದು ಸ್ನೇಹಿತರೆ. ಇದು ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು ಪುಣಜನೂರು. ಇದು ಲಾಸ್ಟ್ ವಿಲೇಜ್ ಆಫ್ ಕರ್ನಾಟಕ. ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ ಸ್ನೇಹಿತರೆ, ನೋಡಿ ಪುಣಜನೂರು ಈ ಕಡೆ ಹೋಗುತ್ತೆ. ನೋಡಿ ಆ ರೋಡ್ ಇದೆಯಲ್ಲ, ಈ ಕಡೆ ಪುಣಜನೂರು ಊರಿಗೆ ಹೋಗುತ್ತೆ, ಒಳಗಡೆ ಹೋಗುತ್ತೆ. 1995ರಲ್ಲಿ 1995, ಈಗ ಕರೆಕ್ಟಾಗಿ 27 ವರ್ಷದ ಹಿಂದೆ ವೀರಪ್ಪನ್ ಆ ಊರಿನಲ್ಲಿ ಒಂದು ಅಟ್ಟಹಾಸ ನಡೆಸಿದ್ದ, ಒಂದು ಮಾರಣ ಹೋಮ ನಡೆಸಿದ್ದ. ಅದೇನು ಕಥೆ ಊರಿಗೆ ಹೋಗಿ ಕೇಳೋಣಂತೆ. ಏನಂತೀರಿ ಯೋಗೇಶ್? ಹೌದು, ಊರಿಗೆ ಹೋಗಿ ಕೇಳೋಣ. ಊರಿಗೆ ಹೋಗಿ ಹತ್ಯಾಕಾಂಡದ ಬಗ್ಗೆ ಊರಲ್ಲಿ ಚರ್ಚೆ ಮಾಡೋಣ. ಓಕೆ, ಒಂದು ಭೀಕರ ಹತ್ಯಾಕಾಂಡದ ಕಥೆ, ಊರಿಗೆ ಹೋಗಿ ಕೇಳೋಣ. ಊರು ಹೇಗಿದೆ ನೋಡೋಣ, ಊರಿನವರ ಇವತ್ತಿನ ಕಷ್ಟ ಗೋಳೇನು ಅಂತ ಕೇಳೋಣ. ಬನ್ನಿ ಸರ್. ಒಂದು ಅಂಗಡಿಯವ್ರು ಕೇಳಿ ಸರ್, ಅಂಗಡಿಯವ್ರು ಕೇಳಿ ಸರ್. ಚೆನ್ನಾಗಿದ್ದೀರಾ? ಏನು ತಮ್ಮ ಹೆಸರು? ನಂಜುಂಡ ನಾಯ್ಕ ಅಂತ. ನಂಜುಂಡ ನಾಯ್ಕ ಅವರು. ಯಾವ ಊರು ಸರ್ ಇದು? ಪುಣಜನೂರು. ಎಲ್ಲಿ ಬರುತ್ತೆ ಇದು? ಇದು ಚಾಮರಾಜನಗರ ತಾಲೂಕು. ಹಾಂ, ಯಾವ ಚಾಮರಾಜನಗರ ತಾಲೂಕು? ಚಾಮರಾಜನಗರ ಜಿಲ್ಲಾ. ಇದೇ ಬಾರ್ಡು. ಆಮೇಲೆ ಇದು ತಮಿಳ್ನಾಡು. ಓ, ಅದ್ರಲ್ಲಿ ತಮಿಳ್ನಾಡು. ನೋಡಿ, ಅದು ಕರ್ನಾಟಕ. ನೋಡಿ ಇದು ಕರ್ನಾಟಕ. ನೋಡಿ ಆ ಬೆಟ್ಟ ಸಂದಿದೆ ನೋಡಿ, ಅಲ್ಲಿಂದ ಈ ಕಡೆ ಕರ್ನಾಟಕ, ಆ ಕಡೆಗೆಲ್ಲ ತಮಿಳ್ನಾಡು. ಇದೆಲ್ಲ ಪೂರ್ತಿ ಕರ್ನಾಟಕ. ಇದು ಬೇಡ್ಗುಳಿ ಎಸ್ಟೇಟ್ ರೋಡು. ಯಾವುದು ಇದು? ಬೇಡ್ಗುಳಿ. ಅಂದರೆ ಎಸ್ಟೇಟು ಟಾಟಾ ಬಿರ್ಲಾ ಇವ್ರದ್ದು, ಯಾರ್ದು TVSನವ್ರದ್ದು, ಕಂಪ್ನಿಯವ್ರದ್ದು ಎಲ್ಲ ಎಸ್ಟೇಟ್ ಇದೆಯಲ್ಲ ಸರ್. ಏನು ಟೀ ಎಸ್ಟೇಟಾ? ಟೀ ಅಲ್ಲ, ಕಾಫಿ ಎಸ್ಟೇಟ್. ಕಾಫಿ, ಆರೆಂಜಿ, ಹಲಸು, ಆಮೇಲೆ ಇದು ಏಲಕ್ಕಿ ಬೆಳಿತಾರೆ. ಹಾಂ ಸರ್, ಇಲ್ಲಿ ವೀರಪ್ಪನ ಒಂದು 5-6 ಜನ ಸಾಯಿಸಿದ್ರು, ಮಾಹಿತಿ ಕೊಟ್ಟರು ಅಂತ. ಅದ್ರ ಬಗ್ಗೆ ಗೊತ್ತಿಲ್ಲ. ಏನದು ಮಾಹಿತಿ ಅದೇನಂದ್ರೆ, ಆ ಬೆಟ್ಟದಿಂದ ಆ ಕಡೆ ದುಡ್ಡು ಹಾಕೊಂಡಿದ್ರು, ಎಮ್ಮೆ ದನ ಎಲ್ಲನೂ ಈ ಬೆಟ್ಟ ಇದೆ ನೋಡಿ, ಈ ಬೆಟ್ಟ ಎದುರುಗಡೆ ಬೆಟ್ಟದಿಂದ ಆ ಕಡೆ ದನ ಎಮ್ಮೆಲ್ಲ ಇಟ್ಕೊಂಡಿದ್ರು. ಯಾರು? ನಮ್ಮ ಊರು ರೈತರು ಅಲ್ಲೇ ವರ್ಷ ಎಲ್ಲ ಇರ್ತಿದ್ದು. ಒಂದು 3 ತಿಂಗಳು ಇಲ್ಲಿ, ಬಾಕಿಯೆಲ್ಲ ಅಲ್ಲೇ ಇರ್ತಿದ್ದು. ಹಾಲು ತಗೊಂಡು ಬರ್ತಿದ್ವು. ನಾವು ಬೆಳಗ್ಗೆ 6 ಗಂಟೆಗೆ ಹೋಗಿ ಹಾಲು ತಗೊಂಡು ಬಂದ್ಬಿಡ್ತಿದ್ದೋ. ಅಲ್ಲೇ ಒಂದು 4 ಜನ 5 ಜನ ವಾಸ ಇರ್ತಿರು, ದುಡ್ಡು ಹಾಕೊಂಡು ಸುಮ್ಮನೆ. ಆವಾಗೆಲ್ಲ ಕಾಡು ಫ್ರೀ ಇತ್ತು. ಫ್ರೀ ಇತ್ತು. ಆವಾಗ ಅಲ್ಲೇನು ಮಾಡಿದ್ರು ಅಂದ್ರೆ, ನೋಡಿ ಇವರೇ ಮುತ್ತಲಕ್ಷ್ಮಿ ನೋಡಿರೋರು. ಅಲ್ಲಿ ಬಂದು ಹೋಯ್ತಾರಲ್ಲ ಅವರು ಅಲ್ಲಿದ್ದರು. ಇಲ್ಲಿ ಏನು ಮಾಡಿದ್ರು, ಆ ಕಡೆಯಿಂದ ಬೆಟ್ಟದ ಮೇಲಿಂದ ಈ ಕಡೆಯಿಂದ ಪೊಲೀಸ್ ಹೋದರು. ಆ ಕಡೆ ಅವ್ರು ಇದ್ದದ್ದು ಎಲ್ಲಿ ಗೊತ್ತಾ? ತಮಿಳ್ನಾಡಲ್ಲಿ. ಕರ್ನಾಟಕದಲ್ಲಿ ಇರಲಿಲ್ಲ ಅವರು, ತಮಿಳ್ನಾಡಲ್ಲಿ. ಆ ಕಡೆ ಗದ್ದೆ ಸಾಲಮಠ ಇದೆ ಆ ಕಡೆ. ಅವ್ರು ಏನು ಮಾಡಿದ್ರು, ಆವಾಗ ಇವ್ರದ್ದು ಪೊಲೀಸ್ನವರು ತುಂಬ ಇದಲ್ವ, ತೊಂದರೆ ಕೊಡ್ತಿರಲ್ಲ ಪೊಲೀಸ್ನವರು, ಎಟ್ಟು ಪಾಟು ಹೊಡ್ಕೊಂಡು. ಆದರೆ ಇದೇನು ಮಾಡಿದ್ರು ಅವರು, ಆ ಗದ್ದೆ ಸಾಲನ ಸ್ವಾಲಗರು ಪೊಲೀಸ್ನವರೆಲ್ಲ, ತಮಿಳ್ನಾಡು ಪೊಲೀಸ್ನವರು ಇಲ್ಲ ಕರ್ಕೊಂಡವ್ರು. ವೀರಪ್ಪರ ಜಾಗ ತೋರಿಸ್ತೀನಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಹೋಗಿ ಫೈರ್ ಮಾಡಾರ. ವೀರಪ್ಪನಿದ್ದ ಅಲ್ಲಿ? ವೀರಪ್ಪ ಇರ್ನಿಲ್ವಂತ ಅಲ್ಲಿ. ಅವತ್ತು ಫೈರ್ ಮಾಡಿದಾಗ ಅವರು ಅಲ್ಲಿದ್ದ ಜನ ಎಲ್ಲ ಕಾಡೆಲ್ಲ ಹೋಗ್ರು. ವೀರಪ್ಪನ ಕಡೆಯವರು ಕಾಡೆಲ್ಲ ಒಬ್ಬರು ಸಿಕ್ಕಿಲ್ಲ ಕೈಗೆ, ಪೊಲೀಸ್ ಕೈಗೆ ಒಬ್ಬರು ಸಿಕ್ಕಿಲ್ಲ. ಎಲ್ಲ ಕಾಡೆಲ್ಲ ಹೋಗ್ಬಿಟ್ರು, ಚಲಾಪಿಲಿ ಆಗ್ಬಿಟ್ರು. ಅದರಲ್ಲಿ ಏನು ಮಾಡಿದ್ರು, ತುಂಬ ಮಳ ಆವತ್ತು. ಅದರಲ್ಲಿ ಏನು ಮಾಡಿದ್ರು, ಒಂದು ಅಮ್ಮ ಒಂದು ಹುಡುಗಿ ಕರ್ಕೊಂಡು, ಒಂದಷ್ಟು ಹುಡುಗಿ ಕರ್ಕೊಂಡು ಬಂದ್ಬಿಟ್ಲು. ಇಲ್ಲೇ ನಮ್ಮೂರಲ್ಲೇ ಬಂದು ಮಧ್ಯಾಹ್ನಕ್ಕೆ ಫಾರೆಸ್ಟ್ನವ್ರು ಕರ್ಕೊಂಡವ್ರು ಅವಳನ್ನ. ಇಲ್ಲೇ ಕರ್ಕೊಂಡವ್ರು ಅವಳನ್ನ ಊರೊಳಗೆ ಮಂತ್ಲೆ. ಅಷ್ಟೊತ್ತ ಮೇಲೆ ಸಾಯಂಕಾಲನಾಗ ಏನು ಮಾಡಾರ, ಇವರೊಂದಿಬ್ಬರು ಇದ್ರಿ ಅಂತ ಅಲ್ಲಿ ದೊಡ್ಡಲ್ಲಿ ಇದ್ದಾಗ ಮುತ್ತುಲಕ್ಷ್ಮಿ ಬಂದಾಳ ಅಲ್ಲಿ. ವೀರಪ್ಪನ ಹೆಂಡತಿ ಬಂದು ಇವ್ರನ್ನ ಕೇಳಾರ, ಹೆಂಗೆ ಏನತ್ಲ ಅಂತ. ಇವ್ರಿಗೆ ಭಯ ಪಟ್ಬಿಟ್ರು. ಪೊಲೀಸರು ಹೋಗಿ ಇವ್ರನ್ನ ಬೆದರ್ಸಾರಲ್ಲ, ಇವರು ತುಂಬ ಭಯ ಪಟ್ಬಿಟ್ಟದೆ. ಬಲ್ಲ ನಾಳ್ಗೆ ಎಲ್ಲರೂ ಎಮ್ಮ ದನ ಎಲ್ಲ ಹೊಡ್ಕೊಂಬಂದ್ಬಿಡ್ಬೇಕು ವಾಪಸ್ಸು. ದೊಡ್ಡಲ್ಲಿ ಯಾರು ಇರೋಲ್ಲ.
ಎಲ್ಲ ಮಾಹಿತಿ ಹೇಳ್ಬಿಟ್ರು ಫಾರೆಸ್ಟ್ನವರು ಪೊಲೀಸ್ನವರೆಲ್ಲ. ಬಲ್ಲ ಬೆಳಗ್ಗೆನಾಗ ಇವ್ರು ಸಾಯಂಕಾಲನಾಗ ಅಲ್ಲಿ ಬಂದಾಳ. ಇವರು ಬಲ್ಲಾಗ ಏನು ಇವರು ಹೇಳಿಲ್ಲ, ಏನು ಹೇಳಿಲ್ಲ ಇವ್ರು ಬೈಕ. ಇವ್ರು ಪಾಡ್ಗೆ ಇವ್ರು ಇದ್ಬಿಟ್ಟು ಅವ್ರು ಪಾಡ್ಗೆ ಹೊಂಟೋಗ್ಬಿಟ್ಟ. ಆ ಹೊಂಟೋಗ್ಬಿಟ್ಟ ಮೇಲೆ ಇವ್ರು ಏನು ಮಾಡ್ರ ಎಮ್ಮದ್ದನ ಇಷ್ಟೊತ್ತಿಗೆ ಹೋಗಿ ಎಲ್ಲ ಹೊಡ್ಕೊಂಬಂದ್ಬಿಟ್ರು. ಪೊಲೀಸರು ಹೇಳಿದ್ರು ಅಲ್ಲಿ ಇರ್ಬೇಡಿ ಬಂದ್ಬಿಟ್ಟು ಏನ್ಬಿಟ್ಟಿದೆ ಬೆದರಿಸ್ಬಿಟ್ರು, ಎಲ್ಲ ಗಲಾಟೆ ಮಾಡಿಬಿಟ್ರು. ಬಂದಮೇಲೆ ಇವರು ಎಮ್ಮದನ ಹೊಡ್ಕೊಬರಾಗ ಮುತ್ತು ಲಕ್ಷ್ಮಿ ಹಿಂದು ಗುಂಟೆ ಬಂದ್ಬಿಟ್ಟಾಳೆ. ಇವರು ಫಾಲೋ ಮಾಡ್ಕೊಂಡು ಇವರು ಮುಂದೆ ಬಂದ್ರೆ ಅವೇನಿಂದ ಬಂದಾಳ. ಇವ್ರಿಗೂ ಕಾಣಿಸ್ಕೊಂಡಿಲ್ಲ. ಅವಳು ಅಲ್ಲಿ ದೊಡ್ಡಿಲಿ ಒಂದ್ಸಲ ಮಾತ್ರ ಕೇಳಿರೋದು ಅಷ್ಟೇ. ಬಲ್ಲಾಗ ಅವು ಕಾಣಿಸ್ಕೊಂಡೇ ಇಲ್ಲ ಇವ್ರನ್ನ. ಅವು ಪಾಡ್ಗೆ ಅವೆಲ್ಲ ಕಾಡಲ್ಲಿ ಇದ್ಬಿಟ್ಟಾಗ ಅವ್ರ ಪಾಡ್ಗೆ ಇವ್ರು ಬಂದಾಗ ಹಿಂದು ಗುಂಟ ಬಂದಾಗ ಪೊಲೀಸವರು ಈ ಕಡೆಯಿಂದ ಪೊಲೀಸ್ನವರು ಹೋದರು. ಬಲ್ಲಗೆ ತಮಿಳ್ನಾಡು ಪೊಲೀಸ್ನವರು ಈ ಕಡೆಯಿಂದ ಬಲ್ಲ ಬೆಳಗ್ಗೆ ಇಷ್ಟೊತ್ತಲ್ಲಿ ಏರಿದ್ರು. ಏರಾಗ ಆ ಬೆಟ್ಟದಲ್ಲಿ ಇವರು ಏರಿದಾಗ ಪೊಲೀಸ್ನವರು ಅಲ್ಲಿ ಬರಾಗ ಪೊಲೀಸ್ನವ್ರ ತನಕ ಬಂದ್ಬಿಟ್ಟಾಳ. ಅವಳೆ ಬಂದು ಶರಣಾಗ್ಬಿಟ್ಟಾಳ ಮುತ್ತುಲಕ್ಷ್ಮಿ. ಅದೇನಾಗ್ಬಿಡ್ತು, ಪುಂಜೂರಲ್ಲಿ ಎಮ್ಮ ದೊಡ್ಡಿ ದನ ಮಡಗಿದವರು ಇಂತಿಂಥವ್ರು ಮುತ್ತುಗೌಡರು, ದುಂಡಪ್ಪ ಅವರು ಇವರು ಅಂದ್ಕೊಂಡು ಹೆಸರುಗಳಿರ್ತಾರಲ್ಲ, ಭದ್ರಗೌಡ ಇವರೆಲ್ಲ ಅವರೇ ಹಿಡ್ಕೊಟ್ಟಂತ ಅನಸನ ಆಗ್ಬಿಡ್ತು. ಮುತ್ತುಲಕ್ಷ್ಮಿ ಅವತ್ತು ಅರೆಸ್ಟ್ ಆಗ್ಬಿಟ್ಲು. ಅವತ್ತು ಅವಳೇ ಬಂದು ಶರಣಗತಿ ಆಗ್ಬಿಟ್ಟ ಪೊಲೀಸ್ನವ್ರಿಗೆ, ತಮಿಳ್ನಾಡು ಪೊಲೀಸ್ನವ್ರಿಗೆ. ಇವ್ರು ಹೋಯ್ತಿದ್ದಾಗ ಅವು ಬಂದುಬಿಟ್ಟಳ. ಬಂದು ಶರಣಾಗ್ಬಿಟ್ಟ. ಅವಳೇನು ಮಾಡಕ್ಕೆ ಕರ್ಕೊಂಡವ್ರು ತಮಿಳ್ನಾಡವರು. ಕರ್ಕೊಂಡ್ಬಿಟ್ಟು ಆಗ್ಬಿಟ್ಟ ಮೇಲೆ ಇವ್ರೇನಾಯಿತು ಪ್ರಚಾರ ಅಲ್ಲಿ ಹಿಡ್ಕೊಟ್ರು. ಊರವರು ಹಿಡ್ಕೊಟ್ಬಿಟ್ರು ಅನ್ನೋ ಪ್ರಚಾರ ಆಯಿತು. ಪ್ರಚಾರ ಆದ್ಮೇಲೆ ಏನೋ ಈರಪ್ಪನಿಗೆ ಮೆಸೇಜ್ ಹೊಂಟೋಗದ, ಪುಂಜೂರವರು ಹಿಡ್ಕೊಟ್ಟಿರೋದು ಎಲ್ಲ ಎಮ್ಮ ದನ ಮಡಿಕೆ ಇಟ್ಕೊಂಡಿರೋರು ಅಂದ್ಬಿಟ್ಟದೆ ಪ್ರಚಾರ ಆಗೋಯ್ತು. ಸುಮಾರು ಸಲ ಅವನು ಅಟಾಕ್ ಮಾಡ್ದ. ಪೊಲೀಸವರು ಕಾವಲಿದ್ರು. ಮಾಹಿತಿ ಕೊಟ್ಟವ್ರಿಗೆ ಇವರು ಪುಂಜೂರು ನುಗ್ಗಬೇಕು, ಈರಪ್ಪನ ಹೆಂಡತಿ ಹಿಡ್ಕೊಟ್ಟಾರಲ್ಲ ಅಂದ್ಬಿಟ್ಟು ಪುಣಜೂರ್ಗೆ ನುಗ್ಗಬೇಕು ಅಂದ್ಬಿಟ್ಟು ಇದು ಮಾಡೋಣ ಈರಪ್ಪ ಸಿಟಿಗೆ ಇಲ್ಲಿಗ. ಆಗ ಇಲ್ಲ, 1-2 ವರ್ಷ ಬಿಟ್ಬಿಟ್ಟ, ಬರಲಿಲ್ಲ. ಬಲ್ಲಾಗ ಇಲ್ಲಿ ಪೊಲೀಸವರು ಸುಮಾರು 1-2 ವರ್ಷಕ್ಕಾದರು. ಇಲ್ಲಿ ನೋಡಿ ಹಿಂದ್ಗಡೆ ಒಂದು ಇದಿತ್ತು, ನಮ್ಮ ಈ ಮನೆಯಿಂದ ಹಿಂದ್ಗಡೆ ಒಂದು ಇದಿದೆ, ಅದು ಪಂಚಾಯತಿ. ಇದು ಆವಾಗ ಪಂಚಾಯತಿ ಇಲ್ಲೇ ಇತ್ತು. ಅಲ್ಲೇ ವಾಸ ಇದ್ದರು ಎಲ್ಲ ಕಾವಲು ಕಾಯ್ಕೊಂಡಿದ್ರು. ಅವ್ರೇನು ಮಾಡಿದ್ರು, ಬೇರೆ ಕಡೆ ಮೆಸೇಜ್ ಕೊಟ್ಟನ, ಬೇರೆ ಕಡೆ ಆ ಕಡೆ ಅವನ ತಮಿಳ್ನಾಡು ಕೋಡಿಪುರ ನೈತಾಳ್ಪುರ ಆ ಕಡೆ ಅವನ ಅಂದ್ಬಿಟ್ಟು ಮೆಸೇಜ್ ಬಂದ್ಬಿಡ್ತು. ಹೊಂಟೋಗ್ಬಿಟ್ರಿಲ್ಲ, ಹೊಂಟೋಗ್ಬಿಟ್ರು. ಅಲ್ಲಿ ಪೊಲೀಸ್ ಹೊಂಟೋಗ್ಬಿಟ್ರು. 1-2-3 ದಿವಸ ಆ ಕಡೆಗೆ ಅವನ ಇರಪ್ಪ ಅಲ್ಲೇ ನಮ್ಮಲ್ಲೇ ಇದು ಮಾಡೋ ಅಂದ್ಬಿಟ್ಟದೆ. ಅದು ಮಾಡ್ದ ಅವನು. ಇಲ್ಲ ನೀ ಬೆಟ್ಟದ ಮೇಲೆ ಅಲ್ಲಿ ಬೇಡುಗಳಲ್ಲೇ ಒಂದು 4 ಬೇಡುಗಳು ಎಂಬಿಟ್ಟಿದೆ ಎಸ್ಟೇಟು. ಅಲ್ಲಿ ಒಂದು ಕಾಡಿಗೆ ಅವರು ಕಾಡು ಜೇನು ಗೀನು ಮಾಡೋಕೆ ಹೋಯ್ತಾರ. ಅವರೊಂದು 4-5 ಸೀಟ್ನಾಗ ತೆರೆದಾಕ್ಬಿಟ್ಟು ಹಂಗೆ ಕತ್ತಿಲೇ ತೆರೆದಿರೋದಲ್ಲಿ ಒಂದು ಸಣ್ಣ ಹುಡುಗ ಇತ್ತು. ಅದರಲ್ಲಿ ಒಂದಷ್ಟು ಉದ್ದ ಹುಡುಗ, ಇಷ್ಟುದ್ದ ಹುಡುಗ. ಆ ಹುಡುಗನ ಕರ್ಕೊಂಡು ನಮ್ಮ ಇಲ್ಲಿ ನೋಡಿ ಈ ಬೆಟ್ಟದ ಮೇಲೆ ಬಂದ್ಬಿಟ್ಟನ. ಅಲ್ಲಿ ಬಂದು ಸ್ವಾಲಗರ ಭದ್ರಗೌಡ ಅಂದ್ಬಿಟ್ಟು, ಆ ಭದ್ರಗೌಡನ ತನಕ ಹೋಗಿ ಅಲ್ಲಿ ಮೇಲ್ಗಡೆ ನೋಡಿ ಟವರ್ ಇದೆ ನೋಡಿ, ಅಲ್ಲಿ ದುಂಡಪ್ಪ ಅಂಬಿಟ್ಟವನ, ಅವನು ಕರ್ಕೊಂಡು ಜೊತೆಲಿ ಥ್ರೂ ಮುತ್ತುಗೌಡ್ರ ಮನೆ ಬಂದಾರ. ಮುತ್ತುಗೌಡ್ರ ಮನೆ ಅಲ್ಲಿದೆ, ಆ ಟ್ಯಾಂಕ್ ಇದೆ ನೋಡಿ, ಅಲ್ಲಿ ಒಳಗಡೆ ಇದೆ. ಅಲ್ಲಿಗೆ ಬಂದನ. ಅಲ್ಲಿಗೆ ಬಂದು ಎಲ್ಲರೂ ಕರೆಸಿ ನಾವು ಊರವರೆಲ್ಲ ಹೋಗಿ ಕೂತಾರ. ಕೂತ್ಬಿಟ್ಟು ನಾವು ತಮಿಳ್ನಾಡು SP DSP ಮುತ್ತುಲಕ್ಷ್ಮಿ ಇಟ್ಕೊಟ್ರಲ್ಲ, ಅದಕ್ಕೆ ನಿಮ್ಮ ಪರಿಹಾರ ಕೊಡೋಕೆ ಬಂದಿರೋ ಅಂದ್ಬಿಟ್ಟು ಎಲ್ಲರನ್ನ ಕರೆಸ್ಕೊಂಡನ. ಎಲ್ಲರನ್ನ ಕರೆಸ್ಕೊಂಡು ಆಮೇಲೆ ಕೊಡದಿರೋದು. ಹೆಸರುಗಳು ಚೇಂಜ್ ಆಗಿ ಸಿಕ್ಬಿಟ್ರು ಅಷ್ಟೇ. ಅಂದರೆ ಅವತ್ತು ಸತ್ತವರು ಹಿಡ್ಕೊಟ್ರಲ್ಲ, ಯಾರು ಹಿಡ್ಕೊಟ್ಟಿಲ್ಲ, ಅವ್ನು ಹಿಡ್ಕೊಟ್ಟೇ ಇಲ್ವಲ್ಲ. ಅವ ಬಂದಿರೋ ಅವಳೇ ಸರನ್ ಕದಾಗ್ಬಿಡಲ್ಲ. ಈ ಕಡೆಯಿಂದ ಇವ್ರು ಯಾರ ಆ ಕಡೆಯಿಂದ ಅವ್ರು ಎಮ್ಮ ದನ ಓಡಿಸ್ಕೊಂಡು ಬಂದಾರಲ್ಲ ಕೆಳಗಡೆ, ಪೊಲೀಸ್ನವ್ರು ಹೋಗಿದ್ದಾರೆ ಈ ಕಡೆಯಿಂದ ಏರಿದ್ರು 7 ಗಂಟೆಲಿ. ಆ ಕಡೆಯಿಂದ ಅವ್ರು 7 ಗಂಟೆಲಿ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಿರಲ್ಲ ದುಡ್ಡಿಂದ ಎಲ್ಲ ಎಮ್ಮದನ್ನೆಲ್ಲ ಓಡಿಸ್ಕೊಂಡು ಇವ ಹಿಂದುಗುಂಟು ಫಾಲೋ ಮಾಡಲ್ಲ. ಇವರೆಲ್ಲ ಊರಿಗೆ ಹೋಯ್ತಾರ ಅಂದ್ಬಿಟ್ಟು ಹಿಂದುಗುಂಟು ಫಾಲೋ ಮಾಡಿಬಿಟ್ಟು ಬಂದು ಪೊಲೀಸ್ಗೆ ಅವಳೇ ಶರಣಾಗ್ಬಿಡಲ್ಲ. ಅಂದರೆ ಅವತ್ತು ಅಲ್ಲೇನಾಯ್ತು, ಇವ್ರು ಓಡಿಸ್ಕೊಬತ್ತಾರೆ, ಇವ್ರ ಜೊತೆಲೆ ಇವ್ರು ಕರ್ಕೊಬತ್ತಿರು ಅಂತ ಹಿಡ್ಕೊಟ್ರು ಅನ್ನೋ ಪ್ರಚಾರ ಆಗೋಯ್ತು. ಈರಪ್ಪನ ಬಂದ ಅವಾಗ 2 ವರ್ಷ ಕಳೆದು ಬಂದದೆ ಇದು ಮಾಡಿದ್ರು ನೋಡಿ. ಅಲ್ಲಿ ಆ ಹುಡುಗಿ ನಿಂತ ನೋಡಿ, ಅವ್ರು ತಂದ ಕೈ ಹೊಡೆದ್ಬಿಟ್ಟು ಕೈಗೆ ಏಟಾಗಿತ್ತು, ಇನ್ನೊಬ್ರು ತಲೆಗೆ ಏಟಾಗಿತ್ತು. ಅವ್ರಿಬ್ರು ಬದುಕೊಂಡ್ರು, ಬಾಕವರೆಲ್ಲ ಬಿಟ್ಟು. ಎಷ್ಟು ಸೀಟು ಇಲ್ಲ, ಅವರಿಲ್ಲ, ತೀರ್ಕೊಂಬಿಟ್ರು. ಎಷ್ಟು ಸೀಟು ಸಮಯ? 5 ಸೀಟು, 5 ಜನ ನೋಡಿ. ಅಲ್ಲಿ 2 ಕಡ್ದಿದ್ರು, ಅವ್ರ ಮನೆ ಹತ್ರ 2 ಹೊಡೆದು ಕಡ್ದಿದ್ರು. ಆಮೇಲೆ ನೋಡಿ ಈ ಅಂಗಡಿ ಹುಡುಗಿ, ಈ ಹುಡುಗಿ ಬಸ್ ಬಂತು, SPS ಬಸ್ಸು. ಆಗ ಜನ ಎಲ್ಲ ಈರಪ್ಪ ಬಂದು ಹೊಡೆದ್ಬಿಟ್ಟ ಅಂತ ಹೇಳ್ತಾರಲ್ಲ, SPS ಬಸ್ ಬಂತಲೇ ಎಲ್ಲ ಏರಕ್ಕೆ ಹೋದರು 9 ಗಂಟೆಲಿ. ಅದು ಬರ್ತಾ ಬಿಡಿ 9 ಗಂಟೆಲಿ ಬಸ್ ಇಲ್ಲೇ ತಿರ್ಸ್ತಾನೆ. ಈ ಕಡೆ ಬರ್ರಿ. ಇವರು ಈ ಊರಿನಿಂದ ಜನ ಕೆಲಸಕ್ಕೆ ಸತ್ಯಮಂಗ್ಲಕ್ಕೆ ಹೋಗ್ತಾರೆ. ಹೌದು, ಇನ್ನೇನು ಮಾಡೋದು ಇಲ್ಲಪ್ಪ. ದಿಂಬ ಮತ್ತೆ ಇಳಿತಾರೆ, ಡೈಲಿ ತಿಳಿತಾರೆ. ಮಳೆ ಗಾಳಿ ಬಂದರೆ ಮಳೆಗೆ ಬಸ್ಸಲ್ಲಿ ಬರ್ತಾರಲ್ಲ ಸಾ, ಅಲ್ಲ ದಿಂಬಂ ಘಾಟ್ ಕಾಣೋದಿಲ್ಲ ಸರ್. ಮಳೆ ಗಾಡಿಗಳು ಹೋಗ್ತಾ ಬರ್ತಾವಲ್ವ, ನಿಧಾನಕ್ಕೆ ಬರ್ತಾರ. ಈಗೇನ
ಫ್ರೀಯಾಗಿ. ಇವಾಗೆಲ್ಲ ಫ್ರೀ ಆಗೋಯ್ತಲ್ಲ ಸರ್, ನೈಟೆಲ್ಲ ಗಾಡಿ ಹೋಗಿಲ್ಲ ಮಾಡೋಗಿಲ್ಲ. ಸಾಂಬಾರಿಗೆ ಹೋಗೋದು ಇಲ್ಲಿ ಗೈನಾರದವರು. ಆಮ್ಯಾಗ ಅಲ್ಲಿಂದ ಬಂದಮೇಲೆ ಈ ಹುಡುಗಿ ಅಂಗಡಿ ಹುಡುಗಿ ಚಿಕ್ಕ ಹುಡುಗಿ ಇತ್ತು. ಬಸ್ ಎಕ್ಸ್ಪ್ರೆಸ್ ಬಸ್ ಬಂದದ. ಬಸ್ಸಿಗೆ ಎಲ್ಲರೂ ಗಾಬರಿಗೆ ಏರ್ಬಿಟ್ರಲ್ಲ, ಆವಾಗ ಹುಡುಗಿನ ತೊಳೆದು ಸಾಯಿಸ್ಬಿಟ್ರು, ಜನನ ತೊಳೆದು ಸಾಯಿಸ್ಬಿಟ್ರು ಆ ಹುಡುಗಿ. ಅದು ಬಸ್ ಹತ್ತುವಾಗ ಚಿಕ್ಕ ಹುಡುಗಿ ಬಸ್ ಹತ್ಬಿಟ್ಟು ಎಲ್ಲ ಚೆಕ್ ಪೋಸ್ಟ್ಗೆ ಹೋಗ್ಬಿಟ್ರು. ಅಷ್ಟಿಗೆ ಪೊಲೀಸ್ ಬಂದು ಫೈರ್ ಮಾಡಾರ. ಅವನು ಎಲ್ಲ ಹೊಂಟಾಗಿದ್ನ ಯಾರೋ ಗೊತ್ತು. ಅಷ್ಟಾಯ್ತು. ಗನ್ನಲ್ಲೇ ಹೊಡೆದಾರೆ. ನಮ್ಮಲ್ಲೆಲ್ಲ ಗನ್ನಲ್ಲೇ. ಅಲ್ಲೇ ಮುನ್ಕಾಯ್ಬಿಟ್ಟಿದೆ ಬೆಡ್ಗಳು ಎಷ್ಟು ಹೇಳ್ತಾರೆ ಅಲ್ಲೇ ಮಾತ್ರ ತರದಿದ್ದಂತ. ಇಲ್ಲಿ ಗನ್ನಲ್ಲಿ. ಆ ಹುಡುಗ ಇಷ್ಟುದ ಹುಡುಗನ ಕರ್ಕೊಂಬಂದು ನಮ್ಮ ಇಲ್ಲಿಗೆ ತೋರಿಸಿ, ಆ ಹುಡುಗ ಸಂತಾಟಿದ್ದು ಬಲ್ಲ ನೈಟ್ನಾಗ ಬಸ್ಸಲ್ಲಿ ಹೋಗಿರೋದು. ಆ ಹುಡುಗ ಎಲ್ಲ ಬೆಡ್ಗುಳಿ ಹುಡುಗ. ಅವ್ರ ಅಪ್ಪ ಅವ್ರ ಅಣ್ಣನೂ ಹೊಡೆದಾಕಿದ ಅಲ್ಲಿ. ಬೆಡ್ಗುಳಿ 21 ಕಿಲೋಮೀಟ್ರ್. ಬಸ್ಸು ಕಾರ್ ಹೋಗುತ್ತಾ? ಕಾರು ಈ ಕಾರ್ ಹೋಗಲ್ಲ ಸರ್, ಜೀಪ್ ಆಗಬೇಕು. ಹುಡುಗ ಇರ್ತಾನೀಗ? ಹುಡುಗ ಎಷ್ಟು ಎಲ್ಲಿದ್ದಾನೆ ಅಂತ ಯಾರು ಗೊತ್ತು ಸರ್. ಇನ್ನು ಆಯ್ತಲ್ಲ ಸರ್ 20 ವರ್ಷ. ಈಗ ಒಂದು 20 ವರ್ಷ ಅಂದರೆ ಒಂದು 12 ವರ್ಷ ಇದ್ರೆ ಅವನಿಗೆ. ಒಂದು 12 ವರ್ಷ ಆಯ್ತು. 30 ವರ್ಷ ಇರ್ತಾನೆ. ಕರೆಕ್ಟಾಗಿ ಡಿಟ್ಟೆಲ್ಲ ನೋಡಿ ಅವ್ರ ಜೊತೆಲಿ ಇದ್ದು ಒಂದು ದಿವಸ ಎಲ್ಲ ಬಂದಿರೋದು ಹುಡುಗ ಒಬ್ಬನೇ. ಆಗ್ಬಿಟ್ರೆ ಆಯ್ತಲ್ಲ ಅವನ ಕೈಯಿಂದ ಏಟ್ ತಿಂದ್ರೆ ಯಾರನ್ನ ಊರಲ್ಲಿ ಅವ್ರೀಗ? ಊರಲ್ಲಿ ಏಟ್ ತಿಂದವ್ರು ಯಾರು ಇಲ್ಲ. ನೋಡಿ ಅವ್ರು ನೈಟಲ್ಲಿ ನೋಡಿರ್ತಾರೆ ಸಾ. ನೈಟಲ್ಲಿ ನೋಡಿದ್ರೆ ನನ್ನ ಎಷ್ಟೊತ್ತಲ್ಲಿ ನಡೆದಿದೆ ಈ ಘಟನೆ ಇದು 8:00 ರಾತ್ರಿ. ಎಷ್ಟು ಜನ ಬಂದಿರೋರು? ಅವ್ರು ಎಷ್ಟು ಸೀಟ್ ಬಂದಿರೋ ಯಾರು ಗೊತ್ತು. ಸಾಲಲ್ಲ ಸೈಡಲ್ಲಿ ಇತ್ತೇರಂತ ಯಾರು ಗೊತ್ತು. ಅಲ್ಲಿಗೊಂದು 3 ಸೀಟು 4 ಸೀಟು ಹೋಗಾರ. ಊರಲ್ಲಿ ನೋಡಿದವ್ರು ಯಾರೂ ಇಲ್ಲ, ಸುಮ್ಮನೆ ಹಾಕಣ್ಣಾರ. ಹೌದಾ? ಯಾರೂ ಇಲ್ವಾ? ಯಾರೂ ಇಲ್ಲ, ಸುಮ್ಮನೆ ಆತಿಗೆ. ನಮ್ಮ ಊರಲ್ಲಿ ನೋಡಿದವರೇ ಇಲ್ಲ. ಆವಾಗ ಈ ಬೆಡ್ಗುಳಿ ರೋಡೆಲ್ಲ ಕೆಲಸ ಮಾಡ್ಕೊಂಡಿದ್ದು. ನಮ್ಮನ್ನು ಏನು ಎಷ್ಟೊತ್ತಲೆಲ್ಲ ನಾವು ಬೆಳಗಿನ 5 ಗಂಟೆಲೆಲ್ಲ ಹೋಗಿ ಕೆಲಸ ಮಾಡೀವಿ. ಬೆಡ್ಗುಳಿ ಎಸ್ಟೇಟ್ ರೋಡ. ಆವಾಗ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ ಒಂದು ದಿವಸ ನೋಡಿ. ಆಗ ಇನ್ನೂ ಕ್ಲೀನಾಗಿ ನೋಡಿರೋರು ನೋಡಿ. ಅಲ್ಲಿ ಟವರ್ ತಗೊಂಡ್ರ ಅಮ್ಮ ಅವ್ರು ನೋಡೋರು. ಅಲ್ಲೆಲ್ಲ ಟವರ್ ತಗೊಂಡ್ಕೋಬೇಕು. ಅದೇ ಬರ್ತಾವ್ರಲ್ಲ ಇದ್ರು ಯಾರು? ಚಿಕ್ಕಮದು ಅಂತ ಫಾರೆಸ್ಟಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅದು ರೋಡಲ್ಲಿ ಪೆಟ್ಟಿ ಅಂಗಡಿ ಇಟ್ಟಿಲ್ವಾ? ಅವ್ರ ಮಗ ಚಿಕ್ಕಮಲ್ಲ. ಕರೆಕ್ಟ್ ಫಾರೆಸ್ಟ್ ವೀರಪ್ಪ ತುಪ್ಕೊಂಡಾಗ ಕೆಲಸ ಮಾಡ್ತಾ ಇದ್ರು. ಅವ್ರು ನೋಡಿದ್ರು ವೀರಪ್ಪನ. ತೀರೋದ್ರು. ಅವ್ರು ನೋಡಿದ್ರು. ಅವರು 24 ಗಂಟೆ ಟೈಮ್ ವೀರಪ್ಪನ ಜೊತೆ ಇರಿಸಿದ್ರು. ಬೋಧಿ ಪಡ್ಗಲ್ಲೇ 24 ಗಂಟೆ ಟೈಮು ಅವರು ವೀರಪ್ಪನ ಜೊತೆಲಿ ಇಟ್ಟಿದ್ದು. ಅವರಿದ್ದಾಗೆ ತಪ್ಪಿಸ್ಕೊಂಡಿದ್ದು. ಗುಂಡ್ಲುಪೆಟ್ಟ ಚಾಮರಾಜನಗರ 30 ಆಗಲಿಂದ ಆ ಕಡೆ ಎಷ್ಟು 35 ಸರ್ 60 ಇರ್ಬೇಕು ಸರ್. ಹುಲಿ ಎಲ್ಲ ಇದೆ. ಹೌದಾ? ಕಾಡು ಪ್ರಾಣಿ ದನ ಕರುಗಳೇನು ಸಾಕಾಗಲ್ಲ ಇವಾಗ. ಹುಲಿ ಕಾಟನ ಇಲ್ಲಿ? ಹುಲಿ ಚಿರತೆ ಎಲ್ಲ ಇದೆ ಸರ್. ಇಲ್ಲೇನು ಮಾಡೋಕ್ಕಲ್ಲ. ವ್ಯವಸಾಯಕ್ಕೆ ಭಾಳ ಕಷ್ಟ. ಇಲ್ಲಿ ಜೀವನ ಮಾಡ್ಬೇಕಾದ್ರೆ ಇಂಥ ತೊಂದರೆನೇ. ಮತ್ತೆ ಹೆಂಗೆ ಬದುಕೋದು ಮುಂಚೆ? ಇನ್ನೇನು ಮಾಡೋದು? ಇನ್ನು ಇದು ಈ ಊರು ಬಿಟ್ಟು ಇನ್ನೆಲ್ಲಿಗೆ ಹೋಗೋದು? ಇಲ್ಲೇ ಹುಟ್ಟು ಬೆಳೆದ್ಬಿಟ್ಟು ಇದು ಬಿಟ್ಟು ಎಲ್ಲ ಹಾಕೋದು. ಏನು ಹುಲಿ ಸಿಂಹ ಆನೆ ಕಾಟಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಅಂತನಾ? ಮತ್ತೆ ಬೆಳೆದ ತಿಂತವ ನೋಡಿ. ಕಾಡು ಎಲ್ಲ ಬಿಟ್ಬಿಟ್ರು. ಅವ್ರ ದನ ಎಮ್ಮಗಳು ಓಡಿಸ್ಬಿಟ್ಟು ಬರ್ತಾರ. ನೋಡಿ ಇಲ್ಲಿ ಒಬ್ಬರೇ ಬಿದ್ದಿರು. ಇಲ್ಲೊಬ್ಬರು ಮಾಲಿಂಗ ಅಂದ್ಬಿಟ್ಟು. ದುಂಡಪ್ಪ ಅನ್ನೋ ಭದ್ರಗೌಡ ನಾವು ಇಲ್ಲಿ. ನೋಡಿ ಇಲ್ಲಿ ಸೈಡಲ್ಲಿ ನಿಂತು ಹೊಡೆದಿದ್ದು ಭದ್ರಗೌಡವನವ. ಇಲ್ಲಿ ಸೋಲಗರ ಭದ್ರಗೌಡನವ. ನೋಡಿ ಇದೇ ಮನ ಇದು ಈ ಕಡೆ ಇವೆಲ್ಲ ಒಂದೇ ಮನ. ಅಲ್ಲಿಂದ ಈಚೆ ತುಂಬ ಪಾಳಾಗೋಯ್ತು. ಅದಕ್ಕೆ ಮುಂಚೆ ಚೆನ್ನಾಗಿತ್ತು ಊರು. ಎಮ್ಮ ದನ ಎಲ್ಲ ಇಟ್ಕೊಂಡು ಇದಾಗೋಯ್ತು. ಎಲ್ಲ ಭಯ ಆಗ್ಬಿಡ್ತಲ್ಲ. ಡಲ್ ಆಗೋಯ್ತು. ನೋಡಿ ಇದು ಕಟ್ಟಿರಿ ಇದು ಇದಾಗಿತ್ತು. ಹಂಗೆ ಒಪ್ಪನ ಇತ್ತು. ಈ ಗೋಡೆ ಹಾಕಿರಲಿಲ್ಲ. ಇಲ್ಲಿ ಕೂತ್ಕೊಂಡು ಇದು ಮಾಡಿದ್ದು ಅವ್ರ ಮಂಗ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ. ನಾವು ಬೆಂಗಳೂರಿಂದ ನಿಮ್ಮ ತಂದೆಯವ್ರದ್ದು ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಅದನ್ನು ಕೇಳೋಕ್ಕೆ ಅಂತ ಬಂದು ಸರ್. ಈಗ ನಮ್ಮ ಹೆಸರು ಜೋಗಿಗೌಡರು. ನಿಮ್ಮ ಮನೆ ಇದು? ನಮ್ಮ ಮನೆಯೇ ಸರ್. ಭಾಳ ಚೆನ್ನಾಗಿ ನಡೆಯುತ್ತೆ ಸರ್. ಎಲ್ಲ ಒಂದೇ ಕುಟುಂಬನೇ. ಎಲ್ಲ ಪೂರ ಒಂದೇ ಕುಟುಂಬ ಅಂದ್ರೆ ಭಾಳ ಎಲ್ಲ ಎಮ್ಮ ದನ ಎಲ್ಲ ಕಾಡಂತರೇ ಉಂಟಾಗ್ಬಿಟ್ಟು ಇವರವೆಲ್ಲ ಯಾರು ಗಮನಿಸಿಲ್ಲ. ವೀರಪ್ಪ ನೋಡಿದ್ಮೇಲೆ ಉಂಟಾಗ್ಬಿಟ್ಟು 106 ಕಾಲ್ನಾಡು ಕಾಡಂತರೇ ಉಂಟಾಗ್ಬಿಟ್ಟು.
ಓ ಘಟನೆ ಆದಮೇಲೆ ಸರ್ ಏನಾಯ್ತು ಹೇಳಿ. ಅದೇ ಸರ್ ಮುತ್ತುಲಕ್ಷ್ಮಿ ಇದರಲ್ಲಿ ಅವರು ಹಿಡಿದು ತಮಿಳ್ನಾಡಲ್ಲಿ ಹಿಡ್ದದು, ಕರ್ನಾಟಕದಲ್ಲಿ ಹಿಡಿದ್ರು ಅಂತ ಮುತ್ತುಗೌಡರು ದೊಡ್ಡಿಲಿ ಹಿಡಿದ್ರು ಅಂತ ಪೇಪರ್ಲಿ ಕೊಟ್ಟದ್ದೇ ಅವ್ರಿಗೆ. ಪೇಪರ್ ಬಂದ್ಬಿಡ್ತಾ? ಪೇಪರ್ಲಿ ಪೇಪರು ಅವಾಗ ಟಿವಿ ಇಲ್ಲ, ರೇಡಿಯೋ ಅಲ್ವಾ. ಆವಾಗ ಅವರು ಹಿಡಿದಿದ್ದು, ಅವ್ರು ಇದ್ದದ್ದು ತಮಿಳ್ನಾಡಲ್ಲಿ, ಆ ಕಡೆ ತಮಿಳ್ನಾಡು ಒಳಗೆ ಇದ್ದದ್ದು. ನಮ್ಮ ದೊಡ್ಡಿ ಇಲ್ಲಿ ಎಮ್ಮೆ ದೊಡ್ಡಿ ಮೊದಲು ಇಲ್ಲಿ ಇತ್ತು ಮೇಲೆ ಬೆಟ್ಟದ ಮೇಲೆ. ಅಲ್ಲಿ ಬಂದಾಗ ಇವರು ಏನು ಮಾಡಿದ್ರು, ಮುತ್ತುಗೌಡರು ದೊಡ್ಡಿಲಿ ಮುತ್ತುಲಕ್ಷ್ಮಿನ ಹಿಡಿದು ಕೊಟ್ಟರು ಅಂತ ಕನ್ನಡ ಪೇಪರ್ಲಿ ಹಾಕಿದ್ರು. ತಮಿಳ್ ಪೇಪರ್ಲಿ ಅವರು ಬೇರೆ ಹಾಕಿದ್ದು, ನಿಂಬಾಮ್ ಅಂತ ಹಾಕಿದ್ದು. ಇವರು ಕನ್ನಡದಲ್ಲೇ ನಮ್ಗೆ ಆಗದಿದ್ದವರು ಯಾರೋ ಹೊಟ್ಟೆ ಕಿಚ್ಚಿಗೆ ಇದು ಹಾಕಿದ್ರು. ಅದನ್ನು ಆ ಡೌಟ್ ಮಾಡಿಕೊಂಡು ಅವ ಬಂದು ಇಲ್ಲಿ ಗಲಾಟೆ ಮಾಡಿದ್ರು. ಏನಿಲ್ಲ ಅದೇ ಇಲ್ಲಿ ಬಂದು ಎಲ್ಲ ಕರೆಸ್ಬಿಟ್ಟು ಮಾತಾಡ್ಬಿಟ್ಟು ಈ ಥರ ನೀವು ಇದು ಮಾಡಿದ್ರಿ, ಅನ್ಯಾಯ ಮಾಡಿದ್ರಿ, ನಮ್ಮ ಹೆಂಗಸ್ರು ಹಿಡಿದು ಕೊಟ್ಟಿದ್ದೀರಿ ಹೇಳಿಲ್ಲ ಸರ್. ಫೈರ್ ಮಾಡಿಲ್ಲ ನಮ್ಮ ಈರಪ್ಪ ಅಂತ ಹೇಳಿರೋದು. 1 ಗಂಟೆ ಹೇಳಿಲ್ಲ, 1 ಗಂಟೆ ಫಾರೆಸ್ಟ್ನವರು ತಮಿಳ್ನಾಡು ಎಸ್ ಪಿ ಅಂತ ಹೇಳಿರೋದು. ಈರಪ್ಪ ಅಂತ ಯಾರಿಗೂ ಗೊತ್ತಿಲ್ಲ. ಲಾಸ್ಟ್ಲಿ ಅವರು ಮಾತಾಡ್ತಾ ಬರ್ತಾ ಅವ್ರಿಗೆ ಇದೆಲ್ಲ ಪೂರ ಜಗಲಿ ಇತ್ತು ಇಲ್ಲಿ ಪೂರ ಹೊಸರ್ಲಿ ಎಲ್ಲ ಕುಂಡ್ರಿಸ್ಬಿಟ್ಟು ಮಾತಾಡಿರೋದು ಎಲ್ಲ. ಇದು ಎಲ್ಲ ಪೂರ ಜಗಲಿ ಕಟ್ಲಿಲ್ಲ ಆಗಿತ್ತು. ಲೈಟ್ ಇಲ್ಲ ಆವಾಗ ಲೈಟ್ ಇಲ್ಲ, ಕರೆಂಟ್ ಹೊಂಟೋಗ್ಬಿಟ್ಟಿತ್ತು. SPS ಬರೋ ಗಂಟಕ್ಕೆ ನಾವು ಬೆಂಗಳೂರು ಗಂಟ ಎಲ್ಲ ಹೋಗಿ ಕೊಟ್ಬಿಟ್ಟು ಬಂದ. TV ಎಲ್ಲ ಕೊಟ್ಟಿದ್ದ ಎಲ್ಲ. ಯಾರು ಏನೋ ಒಂದು ಇಲ್ಲ. ತಂದೆ ಸತ್ತಾಗ ನಿಮ್ಗೆ ಎಷ್ಟು ವರ್ಷ? ನಮಗೆ ಆಗ ನಾವು ಮದುವೆಯಾಗಿ ಮಕ್ಕಳಿದ್ದ ಸರ್, ಎಲ್ಲ ಸಣ್ಣ ಇಷ್ಟು ಮತ್ತು ಮಕ್ಕಳು ಮನೇಲಿ. ನಾವು ಇರಲಿಲ್ಲ, ನಾವು ಹೊರಗಡೆ ಹೋಗಿದ್ದ. ನಮ್ಮ ಐಕ್ಳು ಎಲ್ಲ ಪೂರ ಮಕ್ಕಳೆಲ್ಲ ಇದ್ರು ಮನೇಲಿ. ಯಾರು ಮನೇಲಿದ್ರು? ಯಾರು? ನಮ್ಮ ಹೆಂಗಸರು ಇದ್ರು, ಅವರು ಎಲ್ಲ ಮನೇಲಿ. ಕರಿಬೇಕು ಅವ್ರನ್ನ. ಅವ್ರು ಕಾದ್ಬಿಟ್ಟು ಇವರೆಲ್ಲ ಕ್ಯಾಮ್ರಾಗಾರ ಹೇಳಿ, ಅಲ್ಲಿ ಹೇಳಿದ್ರೆ ಏನು ಪ್ರಯೋಜನ? ನೀವು ನೋಡಿದ್ರ ಇನ್ಸಿಡೆಂಟ್ ನೋಡಿದ್ರ ತಾವು? ಎಲ್ಲ ಇಬ್ಬರು ಪಟ್ಟಿದ್ರು ಸರ್ ಎಲ್ಲ. 3-4 ಸೀಟು ಎಲ್ಲ ಇಷ್ಟು ಮಟ್ಟಿಗೆ ಭಯ ಪಡಿಸ್ಕೊಂಡು ಅವ್ರನ್ನೆಲ್ಲ ಬಾಕ್ಲ ಹಾಕೊಳ್ಳಿ ಅಂತ ಬೆದರಿಸ್ಬಿಟ್ಟು ಎಲ್ಲ ಮನೆ ಒಳಗೆ ನುಕ್ಕೊಳ್ಳಿ ಅಂದ್ಬಿಟ್ಟು ಆಗ ಫೈರ್ ಮಾಡಿದ್ರು. ಏನೇನು ಮನೆ ಒಳಗೆ ಎಲ್ಲ ಇರಿ ಒಳಗಡೆ ಬಾಕ್ಲು ತೆಗಿಬಿಡಿ ಅಂದ್ಬಿಟ್ಟು ಎಲ್ಲ ಬೆದರಿಸ್ಬಿಟ್ಟಾರೆ. ಅವರು ಹೆದರ್ಕೊಂಡು ಎಲ್ಲ ಬಾಕ್ಲು ಹಾಕ್ಬಿಟ್ಟು ಮನೆ ಒಳಗಿದ್ರು, ಐಕ ಮಕ್ಕಳನ್ನೆಲ್ಲ ಕರ್ಕೊಂಡು. ಇನ್ನೆಲ್ಲಿ ಫೈರ್ ಮಾಡಿದ್ದೆ ಅವರು. ಆಮೇಲೆ ಫೈರ್ ಮಾಡಿ ಅವ್ರು ಹೋದ್ಮೇಲೆ ಹಾಗೆ ಇವರು ಈಚೆಗೆ ಬಂದರು. ಈಚೆಗೆ ಬಂದು ನೋಡಿದಾಗ ಈ ಥರ ಇದಾಗಿತ್ತು. ಎಷ್ಟನೇ ಇಸ್ವಿಯಲ್ಲಿ ಆಗಿದ್ದು ಸರ್? ಇದು ಡೇಟು ಇದೆ ಸರ್, ಅಲ್ಲಿ ಪಾಠದಲ್ಲಿ ಇದೆ ಡೇಟ್. ಫೋಟ ನಮ್ಮ ತಂದೆಯವರು. ಇದೆ ಸರ್ ನಮ್ಮ ತಂದೆಯವರು. ಇವರೇ ಮುತ್ತುಗೌಡರು. ಏನು ಸರ್? ಮುದ್ರೇಗೌಡ್ರ? ಮುದ್ದೇಗೌಡರು 9/8/95 ಅಂದರೆ ಆಗಸ್ಟಲ್ಲಿ ಬಂದಿರೋದು. ಆಗಸ್ಟ್ 1985, ಕರೆಕ್ಟಾಗಿ 37 ವರ್ಷದ ಹಿಂದೆ, 37 ವರ್ಷದಿಂದ ಆಗಿರೋ ಇನ್ಸಿಡೆಂಟ್ ಇದು. ನೀವು ಮಗ? ಅವ್ರ ಮಗ. ಎಷ್ಟು ಜನ ಮಕ್ಕಳಿಗೆ? ನಾವು 6 ಜನ ಗಂಡು, 4 ಜನ ಹೆಣ್ಮಕ್ಳು ಸರ್. 10 ಜನ ಮಕ್ಕಳಿಗೆ? 10 ಜನ ಮಕ್ಕಳು. ಅವ್ರದ್ದು ದೊಡ್ಡ ಮನೆ ಸರ್. ಏರು ಜಮೀನು ಇವ್ರದಲ್ಲಿ ಒಂದು 20 ಏರು ಕಟ್ತಿದ್ರು. 20 ಎಷ್ಟು ಎಕರೆ ಜಮೀನು ಇವ್ರಿಗಿತ್ತು? ಸುಮಾರು ಜಮೀನು ಇತ್ತು, ಮಾಡ್ತಿದ್ರು. ಎಮ್ಮ ದನನೇ ಒಂದು 200 ಕನ್ನಡ 300 ಕನ್ನಡ ಇಟ್ಟಿರ್ಲಿದ್ರು. ಅದಕ್ಕೆ 4 ಕಾಳು ಕಮ್ಮಿಗೆ ಮೇಲೆ ನಮ್ಮ ಇಡೀ ಊರಲ್ಲಿ ಇಟ್ಟು ವಾಸ ಮಾಡ್ತಿದ್ರು. ದೊಡ್ಡ ಕುಟುಂಬ. ಅಲ್ಲಕ್ಕೆ ಅದು ಬಂದಿದ್ಮೇಲೆ ಎಲ್ಲ ವೇಸ್ಟ್ ಆಗ್ಬಿಟ್ಟು ಏನು ಈಗ ಜಮೀನು ಯಾರು ಹೀಗೆ ಬರ್ತಾರೆ ಸರ್. ಎಲ್ಲ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಫೋಟೋ ತಗೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಹೋದವ್ರು ತಿರುಗಿ ಬರೋದಿಲ್ಲ, ಯಾವುದು ನಮ್ಗೆ ಮೆಸೇಜ್ ಅಲ್ಲ. ಈಗ ಅವ್ರು ನಿಮ್ಮ ತಂದೆಯವ್ರು ತೀರ್ಕೊಂಡ್ಮೇಲೆ ಪರಿಹಾರ ಬಂತ? ಪರಿಹಾರ ಅದೆಲ್ಲಿ ಸರ್? ಫಸ್ಟ್ಲಿ ಸತ್ತ ಟೈಮಲ್ಲಿ 1 ಲಕ್ಷ ರೂಪಾಯಿನ ಕೊಟ್ಟಿದ್ರು ಪರಿಹಾರ. 1 ಲಕ್ಷ? 1 ಲಕ್ಷ ಕೊಡೋರು. 35 ವರ್ಷ 1 ಲಕ್ಷ. ಕಲ್ತಿರೋ ಹುಡುಗರು ಇದ್ರೆ ಬೇಕಾದ್ರೆ ಕೆಲಸ ಕೊಡಿಸ್ತೀವಿ, ಮನೆ ಕಟ್ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ಮಾಡಿದ್ರು. ಒಂದೊಂದು ಇಲ್ಲ. ಕಲ್ತಿದ್ದ ಹುಡುಗರೆಲ್ಲ ಇದ್ದರು. ನಮ್ಮ ಹುಡುಗಿ ಓದಿದ್ದಾಳೆ, ಅವ್ರಿಗೆಲ್ಲ ಕೆಲಸ ಕೊಡ್ತೀವಿ ಅಂದರೆ ಯಾರು ಅದನ್ನು ಪುನಃ ಸಿದ್ದರಾಮಯ್ಯನೂ ಕೊಟ್ಟ, ಮೊದಲು ಎಲ್ಲರಿಗೂ ತಗೊಂಡೋಗಿ ಅರ್ಜಿ ಕೊಟ್ಟಿದ್ದರು. ಯಾರೂ ಅದನ್ನು ತಲೆ ಹಚ್ಕೊಂಡಿಲ್ಲ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು? ನಿಮಗೆ ಈಗ ನನಗೆ 3 ಜನ. 3 ಜನ ಹೆಣ್ಣು, 1 ಗಂಡು. ಏನು ನಿಮ್ಮ ಆದಾಯ? ಏನಿಲ್ಲ ಸರ್, ನಮಗೆ ಹುಷಾರಿಲ್ಲದೆ ನಾವು ಕೆಲಸ ಯಾವುದು ಮಾಡೋದಿಲ್ಲ. ಸುಮ್ಮನೆ ಹಾಕಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾರೆ ಎಲ್ಲ.
ಮಿಲ್ಲು ಕಂಪನಿ ಜಮೀನು ಜಮೀನು ಇದೆ, ಒಂದು 3 ಎಕರೆ ಇದೆ. ಅದೇ ಕಂದೆ ಗುತ್ತಿಗೆ ಕೊಟ್ಬಿಟ್ಟು ನೀವು ಅವರು ಮುಳಿದ 5 ಜನ ಅಂತ ಬಂದರು ಅವ್ರಿಗೆಲ್ಲ ಭಾಗ ಅದೇ ಅವ್ರು 2 ಎಕರೆ 3 ಎಕರೆ ಹಂಚ್ಕೊಟ್ಟಿವಿ. ಅದರಲ್ಲಿ ಒಂದು 3 ಸಿಟಿಯನ್ನು ಸತ್ತೋದ್ರು, ಇನ್ನೂ ಒಂದು 3 ಸಿಟಿವಿ. ಹೆಣ್ಮಕ್ಳು ಮದುವೆಯಾಗಿ ಬರ್ಬೇಕು ಅವ್ರಿಗೆ. ಹೆಣ್ಮಕ್ಳೆಲ್ಲ ಮದುವೆಯಾಗಿ ಎಲ್ಲ ಹೊರಟಂತೀನಿ. ನಮ್ಮ ಜೀವನ ಇದೆ, ಈ ಥರನೇ ಮಾಡಿ ನಮ್ಮ ಜೀವನನೇ ಹಾಳಾಗೋದು. ಯಾವಾಗ ಅವ ಬಂದು ನುಗ್ಗಿದ ಆವಾಗಲಿಂದ ನಮ್ಮ ಇದೆ ಹಾಳಾಗೋದು. ಕೆಲಸ ಸರ್ಕಾರದ ಓದಿರೋ ಮಕ್ಕಳಿಗೆಲ್ಲ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದು, ಕೊಡಲಿಲ್ಲ. ಏನಿಲ್ಲ. ಬೆಂಗಳೂರಿಗೆ ಹೋಗಿ ಅಲ್ಲಿ ಟಿ ವಿ ಲೈನ್ಲೆಲ್ಲ ಮಾತಾಡಿ ಅಲ್ಲ, ನಾನು ಹೇಳೋದು ಪೊಲೀಸ್ನವ್ರು ಬಂದರು, ಮುತ್ತುಲಕ್ಷ್ಮಿ ಆ ಕಾಡಲ್ಲಿದ್ದಾರೆ ಅಂತ ಅವ್ರಿಗೆ ಮಾಹಿತಿ ಇತ್ತು. ಆ ಕಡೆಯವರು ಹೇಳಿರೋದು, ಗದ್ದೆ ಸಲಾಮ್ ತಮಿಳ್ನಾಡವರು, ಆ ಕಡೆಯವರು ಕರ್ಕೊಂಬಂದಿರೋದು. ನಮ್ಮ ಇಲ್ಲಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ನಿಮ್ಮ ಜನಕ್ಕೆ ಗೊತ್ತಿರಲಿಲ್ಲ. ಅವ್ರ ಪಾಡಿಗೆ ಅವರಲ್ಲಿ ಅವ್ರು ಏನಂದ್ರೆ ಅಲ್ಲಿ ಕಡೆಯಿಂದ ಕರ್ಕೊಂಬಂದ್ರೆ ಅವರು ತೊಂದರೆ ಇತ್ತು ಅಂದ್ಬಿಟ್ಟು ನಾವಿಲ್ಲಿ ವಾಸ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿಂದ ಕರ್ಕೊಂಡಿರೋದು, ನಮ್ಮೂರಿಂದ ಕರ್ಕೊಂಡಿರೋದು. ಇಲ್ಲಿಂದ ಕರ್ಕೊಂಡು ಹೋಗಿದ್ದು. ಸೊ ಅದು ನಿಮ್ಮ ಅಲ್ಲಿ ಆ ದಾರಿಲಿ ಬಂದರೆ ಅವರು ಗದ್ದೆ ಶಾಲೆನವ್ರಿಗೆ ಗೊತ್ತಾಯ್ತು ಅಂತ ಈ ದಾರಿಲಿ ಕರ್ಕೊಂಡು ಹೋಗಿದ್ದವರು ಪೊಲೀಸ್ನವ್ರನ್ನ. ಇಲ್ಲಿಯೇ ಬಂದು ಕರ್ಕೊಂಡು ಹೋಗಿ ಅಲ್ಲಿ ಅವರು ಇದ್ದು ಕ್ಯಾಂಪ್ಗೆ ತಗೊಂಡೋಗಿಬಿಟ್ಟಿದ್ದು. ಅಲ್ಲಿ ಗಲಾಟೆ ಮಾಡಿದ ಮೇಲೆ ಅವ ತಪ್ಪಿಸಿ ಹೋದಾಗ ಅವ ಎಲ್ಲೆಲ್ಲೇ ಸುತ್ತಿ ಈ ಕಡೆ ಬಂದಾಳೆ. ಅದನ್ನು ಇವರು ಏನು ಮಾಡ್ಬಿಟ್ರು, ಮುತ್ತಲು ದೊಡ್ಡಿಲಿ ಹಿಡಿದು ಕೊಟ್ರು ಅಂತ ಸುದ್ದಿ ಆಗೋಯ್ತು. ಆಮೇಲೆ ಇದು ಪೇಪರ್ಲಿ ಬಂತು. ಆ ಪೇಪರ್ಲಿ ಹಾಕ್ಸಿದ್ದು ಅದು ಒಂದೇ ಸರ್ ಕಾರಣ. ಆ ಪೇಪರ್ಲಿ ಹಾಕ್ಸಲಿಲ್ಲ ಅಂದ್ರೆ ಅವನಿಷ್ಟು ಅವನಿಗೆ ಕೊಟ್ಟರು ತಪ್ಪು ಮಾಹಿತಿ. ಇದು ತಪ್ಪು ಮಾಹಿತಿಲಿ ಅವ ಬಂದು ಹೊಡೆದಿದ್ದು. ಇಲ್ಲಿ ಇದ್ದವರು ಯಾರು ಅವ್ರನ್ನ ನೋಡಿಲ್ಲ, ವೀರಪ್ಪನ ನೋಡಿಲ್ಲ, ವೀರಪ್ಪನ ಕಡೆಯವ್ರನ್ನ ಯಾರೂ ನೋಡಿಲ್ಲ, ಮುತ್ತುಲಕ್ಷ್ಮಿನ ಯಾರೂ ನೋಡಿಲ್ಲ. ಆ ಹುಡುಗರು ದೊಡ್ಡ ಊರ್ನವ್ರ ಕೈವಾಡ ಏನಿಲ್ಲ ಅದರಲ್ಲಿ, ಊರ್ಲಿ ಯಾರೂ ಇಲ್ಲ. ಯಾರು ಆಗದಿದ್ದವರು, ನಮ್ಮ ತಂದೆಗೆ ಆಗದಿದ್ದವರು ಅದನ್ನು ಅನೌನ್ಸ್ ಮಾಡಿದ್ರು. ಪೇಪರ್ಲಿ ಅನೌನ್ಸ್ ಮಾಡಿದೆ. ಅವನಿಗೆ ಡೌಟ್ ಆಗೋಯ್ತು, ಇವರೇ ಹಿಡಿದು ಕೊಟ್ಟಿರೋದು, ಇವರೇ ಕರ್ಕೊಂಡೋಗಿ ಹಿಡಿದು ಕೊಟ್ಟಾರೆ ಅಂತ. ಮುತ್ತುಲಕ್ಷ್ಮಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರೋ ಜಾಗ ಇಲ್ಲಿ ಬರ್ನಿಲ್ಲ ಸರ್, ತಮಿಳ್ನಾಡಲ್ಲೇ ಕರ್ಕೊಂಡು, ನಮ್ಮ ಈ ಕಡೆ ಬರ್ನೇ ಇಲ್ಲ. ಬೆಟ್ಟ ಸಾಲ ಅದೇ ಚೆಕ್ ಪೋಸ್ಟ್ ದಾಟ ಆ ಕಡೆ ತಮಿಳ್ನಾಡು. ಚೆಕ್ ಪೋಸ್ಟ್ ಇಲ್ಲ, ಅಲ್ಲ 5 ಕಿಲೋಮೀಟರ್ ಇರಬೇಕು. ಚೆಕ್ ಪೋಸ್ಟ್ ಇಂದ 5 ಕಿಲೋಮೀಟರ್ ಇರಬೇಕು. ಖಾರ ಪ್ಲಾಂಟ್ ಇದೆ. ಇದು ಮಾತ್ರ ಇಲ್ಲಿ ನಮ್ಮ ತಮಿಳ್ನಾಡು ಇದೆ. ಈ ಒಳ್ಳೆಯಿಂದ ಆ ಕಡೆ ಇದೊಂದು ಒಳ್ಳೆ ಇಲ್ಲಿ ಮರ ಕಾಣ್ತೇವೆ ನೋಡಿ, ತೆಂಗಿನ ಗಿಡಗಳು. ತೆಂಗಿನ ಗಿಡ ಇಲ್ಲ, ಹೂ ಮರ ಉದ್ದುಳು ಮರ ಕಾಣ್ತಲ್ಲ, ಅದೆಲ್ಲ ತಮಿಳ್ನಾಡೆ. ಈ ಕಡೆ ಎಲ್ಲ ಅಲ್ಲೇ ಹಂಗೆ ಹೊಟ್ಟೋಗ್ಬಿಟ್ರು ಆ ಕಡೆಗೆ. ಲೈನಿಗೆ ಅದೇ ಕರ್ನಾಟಕದ ಬಾರ್ಡರ್ ಇದು. ಬಾರ್ಡ್ರು. ಎಸ್ ಸರ್, ಬನ್ನಿ ಸರ್. ಸೇರೋ ಜಾಗನ ಇದು? ಸೇರೋ ಜಾಗ ಇದು. ಕರೆಂಟ್ ವೈರಾ? ಸೋಲಾರ್ ಕರೆಂಟ್ ಆನೆ ಬರಬಾರ್ದು ಅಂತ. ಆನೆ ಇವೆಲ್ಲ ಕಿತ್ತಾಕ್ಬಿಟ್ಟು ಇಲ್ಲಿ 2-3 ದಿವಸ ಹೋಗಲ್ಲ. ಇಲ್ಲಿ ಬಂದದ, ಇಲ್ಲೇ ಬಂದದ ಆನೆ. ಇವಾಗ ಮೊನ್ನೆ ಇಲ್ಲಿ ಭಾಳ ಇತ್ತು. ಮತ್ತೆ ಯಾಕೆ ಏನು ಉಪಯೋಗ? ನೀವು ಏನು ಮಾಡೋಕ್ಕಂತ ಅಲ್ಲಪ್ಪ. ಈಗೆಲ್ಲ ಹೋಗ್ತಿರೋದು ನಾವು ಕಾಡಲ್ಲಿ ಫಾರೆಸ್ಟ್ ಕಾಡಲ್ಲಿ ಹಾಕಿದ್ದಾರೆ. ಏನು ಮಾಡೋಣ ಅಂತಾರೆ ಅವರು. ಏನು ಅವ್ರೇನು ಮಾಡೋಕ್ಕಲ್ಲ. ನಾವು ಆಗ ನಮ್ಮ ಅಪ್ಪನ ಕಾಲದಲ್ಲಿ ನಾವು ಬಂದು ಇಲ್ಲಿ ಸೇರ್ಕೊಂಡಿದ್ದು. ಏನು ಮಾಡೋದು, ನಾವೆಲ್ಲ ಇಲ್ಲಿ ಹುಟ್ಟು ಬೆಳೆದವ್ರು, ನಾವು ಇಲ್ಲಿಯೇ. ಇನ್ನೇನು ಮಾಡೋಕ್ಕಲ್ಲ. ಇಲ್ಲೇ ಬಂದಿದೆ ಇದು ನೋಡಿ, ಇಲ್ಲೇ ಬಂದು ಇಲ್ಲೇ ವಾಪಸ್ ಒದಗಿವಿ, ನಾವೇ ಓಡಿಸ್ತೀವಿ ಊರೊಳಗೆ. ನೀವು ಓಡಿಸ್ತೀರಾ? ಹಾಂ, ಮತ್ತೆ ಓಡಿಸ್ಲೇಬೇಕು ನೋಡಿ. ಅಮ್ಮ ಈ ಸೆಡ್ಡಿನ ಬಾಗಿಲು ಅಮ್ಮ ಇಲ್ಲೊಂದು ಅಮ್ಮ ಈ ಸೆಡ್ಡಲ್ಲಿ ಆ ಕಡೆ ಬಾಗಿಲು ತೆಗ್ದದ, ಅದು ಹೋಗಿ ಬಾಗಿಲು ತೆಗ್ದ. ಓಕೆ, ಏನು ಮಾಡೋಕ್ಕಲ್ಲ ಸರ್. ಇಲ್ಲಿ ನಿಮ್ಮ ಆನೆಕಟ್ಟ ಕಾಡು ಹಚ್ಚಿರುತ್ತಾ ಬರ್ತಾ ಎಲ್ಲ ಕಟನೆ ಗೊತ್ತಾ ಇರ್ತಾ ಒಳಕ್ಕೆ. ಇಲ್ಲಿ ಹೊಳೆ ಇದೆಯಾ? ಒಳ ಈ ನೀರೆಲ್ಲ ಇಲ್ಲೆಲ್ಲ ಇದೆ ಸರ್. ಇಲ್ಲೆಲ್ಲ ಸೈಡಲ್ಲೆಲ್ಲ ಒಳ್ಳೆ ನೀರಿದೆ. ಈ ವರ್ಷ ಇವಾಗಲೇ ನೀರು ಬಂದ್ಬಿಡ್ತು. ಜಾಗ ಇದು ವ್ಯವಸಾಯಕ್ಕೆ ನೀರಾವರಿ ಚೆನ್ನಾಗಿದೆ. ಬಟ್ ಕಾಡು ತೊಂದರೆ. ಕ್ಲಿಯರಾಗಿ ಹೇಳಿ. ಈ ಬೆಟ್ಟ ಅಂದರೆ ನೀವು ಆ ಮುತ್ತುಗೌಡರ ಫ್ಯಾಮಿಲಿ ಇತ್ತಲ್ಲ, ಅವರು ಮತ್ತು ಆ ಥರದವರು ಈ ಬೆಟ್ಟ ಹತ್ತಿ ಕಾಣಿಸಿಲ್ಲ, ದೊಡ್ಡ ಬೆಟ್ಟ, ಆ ಬೆಟ್ಟನ ಹತ್ತಿ ಆ ಕಡೆ ಎಮ್ಮ ದನ ಸಾಕೊಂಡಿದ್ದದು. ಆಚೆ ಈ ಬೆಟ್ಟ ಸಾಕಿದ್ರು. ಆಗ್ಲಿ ಅಂದ್ರೆ ಅಲ್ಲಿ ನೀರು ಮೇವು ಒಳ್ಳೆ ಇದಿತ್ತು. ಫಾರೆಸ್ಟ್ನವ್ರು ಅವಾಗ ಏನು ತೊಂದರೆ ಇಲ್ಲ, ಒಳ್ಳೆ ಹಾಲು ಕರೀತಿತ್ತು. ಗೊಬ್ಬರ ಒಂದಿಲ್ಲ, ಬಾಕಿ ಎಲ್ಲ ಚೆನ್ನಾಗಿ ಬೆಳೀತಿದೆ. ಅಮ್ಮ ದನ ಎಲ್ಲ ಚೆನ್ನಾಗಿ ಬೆಳೀತಿದೆ. ಒಳ್ಳೆ ಹಾಲು ಬರುತ್ತೆ. ಮತ್ತೆ ಅಲ್ಲಿ ಇಲ್ಲಿ ಸಾಕಾಯ್ತಿರಲ್ಲ ಕಾಡು ಮೇಯ್ಸಕ. ಚೆನ್ನಾಗಿದೆ ಸರ್. ಹಾಲು ನೀರೆಲ್ಲ ಇಲ್ಲೇ ಇಲ್ಲೇ ಫೇಮಸ್ ಆಗೋಯ್ತಿದ್ದು. ಒಂದು 20 ಕ್ಯಾನ್ ಹಾಲು ಹೋಯ್ತಿತ್ತು ಜಾಸ್ತಿ. ಯಾಕಂದ್ರೆ ಚೆನ್ನಾಗಿ ಒಳ್ಳೆ ಬೆಳೆಯವು. ಒಂದು ಆವಾಗ ಏನು ಫುಡ್ ಗಿಡ ಏನಿಲ್ಲ, ಏನು ಫುಡ್ ಗಿಡ ಪಿಡ್ಸೇ ಇಲ್ಲ. ಇಡೀ ತಂಬಿ ಮಾತಾಡ ಯಾರಾದ್ರೂ ಮಾತಾಡ್ತಾರೆ.
ಫುಡ್ಡು ಗಿಡ್ಡು ಏನೂ ಇಲ್ಲ ಎಮ್ಮ ದನ ಎಲ್ಲ ಭಾಳ ಚೆನ್ನಾಗಿದ್ದು ಹೆಂಗಿದ್ದು ಗೊತ್ತಾ ಒಳ್ಳೆ ಚೆನ್ನಾಗಿದ್ದು ಅಂದ್ರೆ ಈ ಊರ್ ಜನ ಫಾರೆಸ್ಟ್ನವ್ರು ಅವಾಗ ಏನು ತೊಂದರೆ ಡೈಲಿ ಹೋಗಿ ಬೆಟ್ಟ ಡೈಲಿ ಹೋಗಿ ಹಾಲು ತರಬೇಕು ಈ ಬೆಟ್ಟ ಹತ್ತಿ ನಾನೇ ಹೊತ್ಕೊ ಬರ್ತಿದ್ದೆ ನಾನೇ 20 ಲೀಟ್ರ್ ಹಾಲು ಹೊತ್ಕೊ ಬರ್ತಿದ್ದೆ ನಾನು 20 ಲೀಟ್ರ್ ಹೊತ್ಕೊ ಬರ್ತಿದ್ದೆ ಎಷ್ಟು ಕಿಲೋಮೀಟರ್ ಸರ್ ಸರ್ ಇದು ಹತ್ರ ಸರ್ ಇದೇನಂತ ಇದಿಲ್ಲ ಸರ್ ಬೆಟ್ಟ ಒಂದು 4 ದಿವಸ ಟ್ರೈನಿಂಗ್ ತಗೊಳಗಂಟ ಆಮೇಲೆಲ್ಲ ಏನು ಒಂದು 5-6 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಹೋಗಿ ಬಂದ್ಬಿಡ್ತಿದ್ದೋ 1 ಗಂಟೆ ಟೈಮ್ಗೆ 1 ಗಂಟೆ ಟೈಮ್ಗೆ ಇಳಿಬಿಡ್ತಿದ್ದೋ 10 ಕಿಲೋಮೀಟರ್ ಅಲ್ಲಿ ಹಾಲು ಮೊಸರು ಎಲ್ಲ ಚೆನ್ನಾಗಿ ಕೊಡ್ತಾರೆ ಕುಡ್ಕೊಂಡು ಎತ್ತದ ಇರ್ತಿರ್ತು ಕ್ಯಾನು ಊರಿಗೆ ಬರಂಟೆ ಎಲ್ಲ ಮಾಡ್ತಾರೆ 9 ಗಂಟೆಗೆ ಹಾಲು ಕೊಡ್ಬಿಡ್ತಿದ್ದೋ ಸರ್ ಬರೀ ಕೈಲೆಲ್ಲ ಕ್ಯಾನ್ ಹೊತ್ಕೊಂಡ್ಬರ್ಬೇಕು ಕ್ಯಾನ್ ಹೊತ್ಕೊಂಡು ಹೌದು ಹೊತ್ಕೊ ಬರ್ತಿದ್ದೋ ಆಡ ಹೊತ್ಕೊಂಡೇ ಬರ್ತಿದ್ದು ಸಾ ಹಾಲು ಮತ್ತು ಹಾಲು ಬಂದು ಇಲ್ಲಿ ಡೈರಿಗೆ ಕೊಡ್ಬೇಕಲ್ಲ ಡೈರಿ ಟೈಮ್ ಪ್ರಕಾರ ಕೊಡ್ಬೇಕು ಹಂಗೆ ಅವರು ಅಲ್ಲಿ ವಾಗಂಟ ಇಲ್ಲ ಹಾಳು ವಾಗಂಟ ಅಲ್ಲಿ ಕರಿತಿದ್ರು ಅಲ್ಲಿ ಇರ್ತಿದ್ರು ಅವ್ರು ಇವರು ಹೋಗಿ ಸಪೋರ್ಟ್ ಮಾಡಿ ಕರೆದ ಎತ್ಕೊ ಬಂದ್ಬಿಡ್ತಿದ್ದು ಆ ಥರ ಕಾಡಲ್ಲಿ ಅವರು ದನ ಎಮ್ಮೆ ಮೇಯಿಸ್ತಿದ್ದಾಗ ಅವಾಗ ಭಾಳ ಚೆನ್ನಾಗಿತ್ತು ಭಾಳ ಇಂಪ್ರೂವ್ ಆಗಿತ್ತು ಅವಾಗ ಊರು ಆಮೇಲೆ ಕದ್ದಿ ಗೊಬ್ಬರ ಮಾರ್ತಿರ್ಲಿಲ್ಲ ಏನು ಬೆಳೆತಿತ್ತು ಗೊತ್ತಾಗ ಇವಾಗ ಗೊಬ್ಬರ ಇಲ್ಲ ಎಲ್ಲ ದನ ಎಮ್ಮನ ಕಮ್ಮಿ ಆಗ್ಬಿಟ್ಟು ಕಾಡಲ್ಲಿ ಮೇಯ್ಸೋಕ್ಕಾಗಲ್ಲ ಇನ್ನು ಬಿಟ್ರೆ ಕಾಡು ಪ್ರಾಣಿ ಏನು ಮಾಡೋಕ್ಕಾಗಲ್ಲ ಅದರಿಂದ ಗೊಬ್ಬರ ಇಲ್ಲ ರಸ್ತನಿಗೆ ಗೊಬ್ಬರ ಹಾಕ್ಬೇಕು ರಸ್ತನಿಗೆ ಗೊಬ್ಬರ ಹಾಕಿದ್ರೆ ಏನು ಮಾಡ್ತದೆ ಕಳ ಬರ್ತದ ಆವಾಗ ಕಳನೂ ಕಮ್ಮಿ ಜನನೂ ಗೇಯ್ತಾ ಇದ್ರು ಒಳ್ಳೆ ಊಟ ಇವಾಗೆಲ್ಲ ಮೆಡಿಸಿನ್ ಆಗೋಯ್ತಲ್ಲ ಎಲ್ಲ ಮೆಡಿಸಿನ್ ಅಂದರೆ ಪೊಲೀಸ್ನವ್ರು ಹಿಂಗೆ ಹೋಗಿರೋದು ಪೊಲೀಸ್ನವರು ಅವರು ತಮಿಳ್ನವರು ಅಲ್ಲ ಇದೆ ನೋಡಿ ಅಲ್ಲೇ ನೋಡಿ ಅಲ್ಲಿ ದಾರಿ ಇದೆ ಇಲ್ಲಿ ಅಲ್ಲೇ ದಾರಿಲಿ ನೆಟ್ಕ ಅವರು ಅವ್ರಿಗೂ ಪೊಲೀಸವ್ರಿಗೂ ಗೊತ್ತಿಲ್ಲ ಆ ಕಡೆಯವರು ಬಂದು ಕರ್ಕೊಂಡು ಹೋಗಿರೋದು ಇದು ಯಾವ ಬೆಟ್ಟ ಅಂತ ಕರೀತಾರೆ ಸರ್ ಇದು ಸೋಲಾರ್ ಬೆಟ್ಟ ಇದು ಕರನ್ ಬೆಟ್ಟ ಹಂಗೆ ನೋಡಿ ಅದು ಗಿರಿ ಬೆಟ್ಟ ಅದು ತಮಿಳ್ನಾಡು ಬೆಟ್ಟ ಅದೆಲ್ಲ ನೋಡಿ ಆ ಹಳ್ಳದಿಂದ ಈ ಕಡೆ ಫುಲ್ಲು ತಮಿಳ್ನಾಡು ಹಂಗೆ ಇದು ಕರ್ನಾಟಕ ಐತಿ ಇದು ಏನು ನೀವು ಹೇಳಿದ್ರಲ್ಲ ಕರ್ನಾಟಕ ತಮಿಳ್ನಾಡು ಸೇರೋ ಜಾಗ ಅಂತ ಹೇಳಿ ಅಲ್ಲ ಇದು ಪೂರ್ವ ಘಟ್ಟಗಳಿಂದ ಪಶ್ಚಿಮ ಘಟ್ಟಗಳಿಗೆ ಇದಾಗೋದು ಸೇರೋ ಜಾಗ ಇಲ್ಲಿಂದ ನಮಗೆ ಪೂರ್ವ ಘಟ್ಟಗಳು ಈ ಕಡೆ ಪಶ್ಚಿಮ ಘಟ್ಟಗಳು ಈಸ್ಟರ್ನ್ ಘಾಟ್ಸ್ ಮತ್ತು ವೆಸ್ಟರ್ನ್ ಘಾಟ್ಸ್ ಸೇರೋ ಜಾಗ ಸ್ನೇಹಿತರೆ ಇದು ಅಂದರೆ ಪಶ್ಚಿಮ ಘಟ್ಟಗಳಂತ ಕರಿತೀವಲ್ಲ ಅಲ್ಲಿ ದೂರದ ಗುಜರಾತ್ ತಪತಿ ನದಿಯಿಂದ ಪೂರ್ತಿ ಬರುತ್ತಲ್ಲ ನೀಲಗಿರೀಸ್ ಅಂತ ಏನು ಕರಿತೀವಲ್ಲ ಅಲ್ಲಿವರೆಗೂ ಬರುತ್ತೆ ಇದನ್ನ ಆಚೆಗೆ ಇದು ನೀಲಗಿರೀಸ್ ಇದು ಪೂರ್ತಿ ಈಸ್ಟರ್ನ್ ಘಾಟ್ಸು ಅಂದರೆ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಸೇರೋ ಜಾಗ ಇದು ಎಂಥ ಸ್ಟ್ರಾಟಜಿಕ್ ಪಾಯಿಂಟ್ ನೋಡಿ ಇದು ಭಾಳ ಸ್ಟ್ರಾಟಜಿಕ್ ಪಾಯಿಂಟ್ ಇದು ಮುತ್ತುಲಕ್ಷ್ಮಿ ಕಾಡಲಿದ್ದಾರೆ ಅಂತ ಪೊಲೀಸರು ಹೆಂಗೆ ಮಾಹಿತಿ ಪೊಲೀಸವರು ಆ ಕಡೆಯವರೇ ತಮಿಳ್ನಾಡಿನವರೇ ಮಾಹಿತಿ ಕೊಟ್ಟಿರೋದು ಅವಾಗ ಪೊಲೀಸವರು ಅಂದ್ರೆ ತುಂಬ ಹೊಡಿತೀರು ಇದು ಜನಕ್ಕೆ ಹೊಡಿತೀರಲ್ಲ ಅವಾಗ ನಮ್ಮಿಲ್ಲಿಗೇನು ಆ ರೇಸನ್ನು ಪಾಸನ್ನು ಯಾತಿಗೆ ಅಟ್ಟಕ್ಕೆ ಮಾಡಿರಲಿಲ್ಲ ನಮ್ಮಲ್ಲಿ ಅವಾಗೆಲ್ಲ ಭಾಳ ಚೆನ್ನಾಗಿದ್ರು ಎಲ್ಲ ಪೂರ್ತಿ ಮುತ್ತುಗೌಡ್ರು ಅನ್ನೋರು ಅವರು ಚೆನ್ನಾಗಿ ಎಲ್ಲರೂ ನೋಡ್ಕೊಂಡಿದ್ರು ಒಂದು ಮದುವೆ ಮಂಗಳ ಆದ್ರೆ ಅವಾಗೆಲ್ಲ 1500 ರೂಪಾಯಿ ಮದುವೆ ತಾನೆ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ರು ಅವ್ರ ಮನೇಲಿ ಜಾಸ್ತಿ ತುಂಬ ಜನ ಗೈತಿದ್ರು ನಾವೆಲ್ಲ ಗೈತಿದ್ವು ಅವ್ರ ಮನೇಲಿ ಮುತ್ತುಗೌಡ್ರು ಊರಿಗೊಂಥರ ದೊಡ್ಡವರು ನೋಡಿ ಇದೆಲ್ಲ ಅವ್ರ ಜಮೀನು ಈ ಕಡೆ ಇಲ್ಲಿ ಈಗ ಅಂತಂದ್ರೆ ಭಾಗ ಹಾಗಾಗಿ ಎಲ್ಲ ಇದಾಗ್ಬಿಟ್ರು ಸಣ್ಣ ಭೂಮಿ ಅಂತೆಲ್ಲ ಅವ್ರು ಮಾಡೋದೇ ಇಲ್ಲ ಬಿಟ್ಬಿಟ್ರು ಅಯ್ಯೋ ಅದ್ರಲ್ಲಿ 3 ಜನ ತೀರ್ಕೊಂಡ್ರು 3 ಜನ ಇಲ್ಲಿಬ್ಬರವ್ರ ಊಟಿಲ್ಲೊಬ್ಬವ್ರ ಅವರು ಫ್ಯಾಮಿಲಿನೇ ಸ್ವಲ್ಪ ಇದಾಗ್ಬಿಡ್ತು ಇದೆಲ್ಲ ಇವಾಗ ನೋಡಿ ಇವೆಲ್ಲ ಫುಲ್ಲು ಸುಮಾರು ಇದಾಗ್ಬಿಟ್ಟದ ಎಲ್ಲ ಮಾಡೋದಿಲ್ಲ ಬಿಟ್ಬಿಟ್ರು ಹಂಗೆ ಅಲ್ಲ ಸ್ವಲ್ಪ ಮಾಡ್ತಾರೆ ಏನಾಗೇನ ಭಯದಿಂದ ಮಾಡೋರು ಮಾಡ್ತಾರೆ ಮಾಡೋದವರೆಲ್ಲ ಅದೆಲ್ಲ ಫಾರೆಸ್ಟ್ ಅವರು ತೋಟ ಮಾಡ್ತಾರಲ್ಲ ಅಲ್ಲ ಅದೇ ಮೇಲ್ಗಡೆ ಫಾರೆಸ್ಟ್ ಅಂದ್ರೆ ಗದ್ದೆಗಳೆಲ್ಲ ಫಾರೆಸ್ಟ್ ಅಂದ್ರೆ ಅದು ರಿಜಿಸ್ಟರ್ ಇಲ್ಲ ಸರ್ ನೋಡಿ ಅಲ್ಲೊಂದು ದೇವಸ್ಥಾನ ಇದೆ ನೋಡಿ ಅಲ್ಲಿನ ಮೇಲ್ಗಡೆ ಎಲ್ಲ ರಿಜಿಸ್ಟರ್ ಇಲ್ಲ ಮಹಾರಾಜರು ಮಾಡೋರ್ಗು ಮಾಡ್ಬೇಕು ಬಿಟ್ಬಿಡ್ಬೇಕು ಅಷ್ಟೇ ಓಕೆ ಆ ಕಾಲದಲ್ಲಿ ಮಹಾರಾಜರು ದಾನ ಕೊಟ್ಟಿರಂತ ನೋಡಿ ಅಲ್ಲಿ ಕಲ್ಲಾಕರ ನೋಡಿ HD ಕಲ್ಲು ಅಲ್ಲಿಂದ ಮೇಲ್ಗಡೆ ಅಲ್ಲಿ ಕಲ್ಲಾಕರ ಫಾರೆಸ್ಟ್ನವರು ಅಲ್ಲಿಂದ ಮೇಲ್ಗಡೆ ಇಲ್ಲ ಫಾರೆಸ್ಟ್ ಅಂದ್ರೆ ಸುಮ್ಮನೆ ಬೆಳಕನ್ನು ತಿನ್ಬೋದು ಅಷ್ಟೇ ಯಾರು ಸ್ಟ್ರಿಕ್ಟ್ ಆಫೀಸರ್ ಬಂದರೆ ಖಾಲಿ ಮಾಡಬೇಕು ಅಷ್ಟೇ ಇವಾಗ ಬೆಳವಣಿಗೆಗಳನ್ನ ಮಾಡೋಕ್ಕಲ್ವಲ್ಲ ಸ್ವಂತ ಬೆಳವಣಿಗೆ ಸರ್ ಏನು ಪ್ರಾಣಿ ಇದೆ ಸರ್ ಇಲ್ಲಿ ಪ್ರಾಣಿಗಳೆಲ್ಲ ಪ್ರಾಣಿಗಳಿದೆ ಸಹ ಕಾಡಲ್ಲಿದೆ ಏನೋ ಅದರಿಂದ ಜಾಸ್ತಿ ಕಾಡಿಗೆಲ್ಲ ಹೋಗಲ್ವಲ್ಲ ಫಾರೆಸ್ಟ್ನವ್ರು ಯಾರು ಅವರೇ ಗ್ಯಾಸ್ ಕೊಟ್ಟಿದ್ದಾರೆ ಸುತ್ತಲೂ ಸೋಲಾರ್ ಹಾಕಾರ ಅದರಿಂದ ಯಾರು ಕಾಡಿಗೆ ಹೋಗೋದಿಲ್ಲ ಕಾಡಿಗಿಲ್ಲ ಫಾರೆಸ್ಟ್ನವರು ಏನು ತೊಂದರೆ ಏನು ಕೊಡಲ್ಲ ಅವರು ಫಾರೆಸ್ಟ್ನವರು ಚೆನ್ನಾಗೇ ನೋಡ್ಕೊಂಡಿದ್ರು ಏನು ಕಾಡಿಗೆ ಹೋಗಲ್ಲ ಜನ ಊರಲ್ಲೇ ಇದು ಮಾಡ್ಕೊಂಡು ಜೀವನ ಮನೆ ಮಾಡ್ಕೊಂಡಿದ್ರ ಅದೇನು ಮಾಡ್ಕೊಂಡಿದ್ರ ಮನಾಗಿನೇ ಎಲ್ಲ ಸರ್ ಟಾರ್ಪಲ್ ಹುಲ್ಲುಗಿಲ್ಲು ಸಡ್ಡು ಹಾಕೊಂಡಿದ್ರು ಅವ್ರು ಎಲ್ಲಿ ಮನ ಮಾಡ್ಕೊಳಕದ್ದು ಸರ್ ಒಂದೇ ಜಾಲ ಇರ್ತೀರಾ ಯಾರಿಗೆ ಗೊತ್ತು ಎಲ್ಲಿದ್ದರು ಅಂತ ಒಟ್ಟು ಬೆಟ್ಟದಲ್ಲಿದ್ದಾರೆ ಬೆಟ್ಟದಿಂದ ಈ ಬೆಟ್ಟದಿಂದ ಆ ಕಡೆ 2 ಬೆಟ್ಟ
ದಾಟ್ ಅಲ್ಲಿದ್ದಾರೆ ಕರ್ಕೊಂಬಂದಿರೋದು ಅಲ್ಲಿಂದ ಕರ್ಕೊಂಬಂದಿರೋದು. ಅಲ್ಲೇ ಇದೆ ತಮಿಳ್ನಾಡಿಗೆ ಬರ್ತಲ್ಲ, ಕೊಳಗಲ್ಲ ಹೋಯ್ತಲ್ಲ ರೋಟು, ಅಲ್ಲೊಂದು ರೂಟು ಒಳ್ಳೆ ರೂಟ್ ಇದೆ ಸರ್. ರೋಡು ಹಾಂ, ಅರಪಾಳದ ಮುಂದೆ ಕೊಳಗಲ್ಲ ಹೋಗ್ತಲ್ಲ ಸರ್, ಆ ರೂಟಲ್ಲಿ. ಆ ರೂಟಲ್ಲಿ ಇದ್ದವ್ರು ಈ ಕಡೆಯಿಂದ ಇದು ಆ ಕಡೆ ಬಳಸ್ಕೊಂಬರ್ತಾ, ಆ ರೋಡೇ ದೂರ, ಈ ಕಡೆ ಹತ್ರ ಒಂದು 10 ಕಿಲೋಮೀಟ್ರು ಹಂಗೆ ನೋಡಿ. ಇವಾಗ ನಮ್ಮ ಬೆಡ್ಗಳಿಗೆ ಬಸ್ಸು ನೋಡಿ, ಇಲ್ಲಿ ಟವರ್ ಇದೆ ನೋಡಿ, ಇಲ್ಲಿ ಹೋದ್ರೆ ಬೆಡ್ಗಳಿಗೆ ಬಸ್ಸು ನೋಡಿ, ಈ ಬೆಟ್ಟಲ್ಲೇ ಬರುತ್ತಾ, ಇಲ್ಲಿ ಬಸ್ ಬಿಡ್ಬಿಟ್ಟು ಇಲ್ಲಿ ಹೋಗಿ ಇಟ್ಕೊಂಬೋದು. ನಮ್ಮಿಲ್ಲಿ ಬೆಟ್ಟ ಅಂತ ಹೇಳಿದ್ರೆ ಈ ಬೆಟ್ಟ ಹತ್ಬೇಕಲ್ಲ, ಈ ಬೆಟ್ಟ ಈ ಕಡೆನೇ ಬಸ್ ಬರೋಣ. ಅಲ್ಲಿ ಬಸ್ಸಲ್ಲಿ ಇಳಿಗೆ ಇಲ್ಲಿ ಬಂದ್ಬಿಡೋದು 10 ಕಿಲೋಮೀಟ್ರು. 10 ಕಿಲೋಮೀಟ್ರ್ ಬರ್ಸ್ಕೊಂಡ್ರೆ ಇದು 1 ಕಿಲೋಮೀಟ್ರ್ ಹತ್ಬಿಡ್ಬೋದು. ಓಕೆ. ಆಮೇಲೆ ಆ ಬೇಡ್ಗಳು ಎಸ್ಟೇಟ್ ಅಂದ್ರೆ ಕಾಫಿ ಎಸ್ಟೇಟ್ ಎಲ್ಲಿದೆ? ಕಾಫಿ ಎಸ್ಟೇಟ್ ಅದು 21 ಕಿಲೋಮೀಟ್ರು. ಓ, ಇದೆಲ್ಲ ದಾಟಿ ಇದೆಲ್ಲ ದಾಟಿ ನೋಡಿ, ಇಲ್ಲಿ ಹೋಗಿ ಹಾಸನದಲ್ಲಿ ಹೋಗುತ್ತೆ. ಎಸ್, ಬನ್ನಿ ಮುಂದೆ. ಇದು ಯಾರ್ದು ಹೊಲ? ಇದು ನಾಗಪ್ಪ ಗೌಡ್ರು ಅಂದ್ಬಿಟ್ಟು ಸರ್. ಓಕೆ. ಹಾಕಕ್ಕೆ ಭಾಳ ಹಾಕಿದ್ರು, ಉಳಿಸ್ಬಿಟ್ಟಾರೆ. ಇವೆಲ್ಲ ಗುತ್ತಿಗೆ ಸರ್, ಏನು ಯಾರು ಅವ್ರು ಸ್ವಂತ ಮಾಡ್ತಾಯಿಲ್ಲ, ಎಲ್ಲ ಗುತ್ತಿಗೆ. ಮತ್ತು ಎಲ್ಲ ಗುತ್ತಿಗೆ ಕೊಡ್ತಾರಲ್ಲ, ಯಾಕೆಂದರೆ ಮಾಡೋಕ್ಕಾಗಲ್ಲ, ಹೊರಗಡೆ ಅವ್ರು ಬಂದು ಮಾಡ್ತಾರೆ, ಏನು ಅಷ್ಟಿಷ್ಟು ಬೆಳೆತಾರೆ, ಅವ್ರಿಗೆ ಅಷ್ಟಿಷ್ಟು ಕೊಡ್ತಾರೆ. ಇವಾಗೆಲ್ಲ ಗೊಬ್ಬರ ಎಲ್ಲ ಎಷ್ಟಾಗುತ್ತೆ ಸರ್? ಎಲ್ಲ 2000 ಆಗೋಯ್ತು. ಗೊಬ್ಬರ ಎಲ್ಲ ತಗೊಳಕ್ಕಾಗಲ್ಲ. ಎಲ್ಲ ಹೇಳ್ತೀರಲ್ಲ ಆನೆದ ಅಮ್ಮ ಇಲ್ಲಿರ್ಬೇಕು, ಮನೇಲಿ ಮಲ್ಗಿರ್ಬೇಕು. ಇಲ್ಲಿ ಬಂದು ಇದರಲ್ಲ ಇದು ಕಟ್ಟಿರಲಿಲ್ವೇನೋ, ಇದು ಬಂದು ಇಲ್ಲೇ ಬಂದು ಇಲ್ಲಿ ಬಂದು ತಳ್ಳಿದೆ ಇಲ್ಲಿ ಬಂದು ಇವ್ರ ಮನೆನ ತಳ್ಳಿಬಿಟ್ಟು ಏನು ಮಾಡಲ್ಲ ಅದು ಹೋಟ್ಲಿ, ಜನನೇನು ಮಾಡಲ್ಲ, ಬಿಸಾಕೋದು ಏನು ಅವೆಲ್ಲ ಇಲ್ಲ. ಪುನಃ ವಾಪಸ್ ಹೋಗಿ ಅಲ್ಲೇ ನುಕ್ಕೊಂಡಿದ್ದೆ. ಭಾಳ ಇತ್ತು. ಅಮ್ಮ, ದೊಡ್ಡಮ್ಮ, ಮನಗಿದೆಯಾ? ಅದಕ್ಕೆ ಆನೆ ಬಿಡಿಸ್ಬಿಟ್ಟು ಇದೆಲ್ಲ ಶೆಡ್ ಹಾಕೊಂಡಿರೋದು ಇವ್ರಿಗೆ. ಬಿಡಿಸಿರ್ಲಿಲ್ಲ, ಹಂಗೆ ಸುಮ್ಮ ತಳಿದ್ರೆ ಎಮ್ಮ ಅಂದ್ಬಿಟ್ಟು ಆ ಅಮ್ಮ ಎಮ್ಮ ಅಂದ್ಬಿಟ್ಟು ಇದು ಮಾಡಾರ, ಎಮ್ಮೆ ಅಂದ್ಬಿಟ್ಟು ಎಮ್ಮ ಕೂಡಿಲ್ಲ ಅಂತ ಅಷ್ಟೇ. ನೀನು ಆ ಥರ ಏನೋ ಅದೊಂದು ದಾನ ಆ ಥರ ಏನೂ ಮಾಡಲ್ಲ, ಬರ್ತದ. ಇವಾಗ 3-4 ಸಲ ಊರೊಳಗೆ ಬಂದರು, ಏನು ಯಾರಿಗೂ ತೊಂದರೆ ಮಾಡಿಲ್ಲ, ತೆಗಿಯೋಕ್ಕಾಗಲ್ಲ, ಅವರೇ ಬಂದು ಬಿಚ್ಚಬೇಕಲ್ಲ. ತಾತ ಅಷ್ಟೇ. ವೀರಪ್ಪನ್ ಬಂದು ನಿಮ್ಮೂರಲ್ಲಿ 5 ಜನ ಸಾಯಿಸಿದಂತಲ್ಲ, ನೀವು ನೋಡಿದ್ದೀರಾ? ನಾವು ಇಲ್ಲ ಸಮಯ ನೋಡಿಲ್ಲ. ಅವರ ಸತ್ತ ಮೇಲೆ ನೋಡ್ತಾರೆ ನಾವು. ಸತ್ತ ಮೇಲೆ ಹೆಣ ನೋಡಿದ್ದೀರಾ? ಅವನು ಭಾರಿ ಆಳು. ಎಲ್ಲಿದೆ ಬೂದಿಪಡ್ಗ ಗೆಸ್ಟ್ ಹೌಸ್? ಇವು ಬೂದಿಪಡ್ಗ ಗೆಸ್ಟ್ ಹೌಸು ಈ ಮೂಡಳ್ಳಿ ಅಂತಿದೆ, ಒಂದು ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಆಗ್ಬೋದು. ಏನು ಸರ್? ಏನು ನೋಡ್ಬಿಟ್ಟು ಏನು ಪ್ರಯೋಜನ? ಅವನ್ನ ನೋಡ್ಬಿಟ್ಟು ಏನು ಪ್ರಯೋಜನ? ಎಲ್ಲಾನು ಕೊಂದುಬಿಟ್ಟು ಹೊರಟೋದ. ಇನ್ನೇನು ಪ್ರಯೋಜನ? ಸರ್ಕಾರ ಏನು ಕೊಡ್ತಿದೆ? ಮನೆಯವರು ನೀವು ಬಂದು ಎಲ್ಲ ಬಂದು ಫೋಟೋ ಹಿಡ್ಕೊಂಡು ಹೋಗ್ತಾರೆ, ಬಂದು ಮ್ಯಾಟ್ರ್ ಕೇಳ್ತಾರೆ. ಈ ಕಡೆ ಕೆಲಸ ಕೊಡ್ತೀವಿ, ನಿಮ್ಗೆ ಮನೆ ಮಾಡ್ಕೊಡ್ತೀವಿ, ನಿಮಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂದ್ಬಿಟ್ಟು ಒಂದು 5-6 ಸೀಟ್ ಬಂದೋದ್ರು. ನೀವು ಮನೇಲಿದ್ರಾ? ಇದ್ರಿ ಮನೇಲಿ ಇದ್ದು. ಏನು ಕೊಡಿಸಿದ್ರು ಅವರು? ಬಿಟ್ಟಿದ್ದು ಸುಮ್ಮನಿಗಿದ್ದವ್ರನ್ನೆಲ್ಲ ಕೊಂದುಬಿಟ್ಟದೆ ಹೊರಟದಪ್ಪ. 1 ಲಕ್ಷ ಕೊಟ್ರಂತಲ್ಲ ಅವಾಗ? 1 ಲಕ್ಷ ಯಾವ ಮೂಲೆಗದ್ದು ಅವನು ಕೊಡೋ ದುಡ್ಡು ಅಲ್ಲ ಸರ್. 30 ಬಂದಾಗದ್ದ ಮತ್ತೆ ಜೀವ ಕೊಡಬೇಕು ಅಂತ ನೀವು ಹೇಳೋದು? ಜೀವ ಸರಿಯಾಗಿತ್ತು. ಅವರು ಉಳಿಸ್ಬೇಕಾಗಿದ್ರೆ ಮನ ಪೊಲೀಸ್ ಇಲಾಖೆಯವರು ಅದಕ್ಕೆ ಸಂಬಂಧಪಟ್ಟು ಇದು ಮಾಡ್ಕೋಬೇಕಾಗಿತ್ತು. ಅಲ್ಲ ಹೇಳೋದೇನು ಅಂದ್ರೆ ಸತ್ತೋದವ್ರು ಜೀವ ಕೊಡಬೇಕು ಅಂತ ನೀವು ಹೇಳೋದು? ಇಲ್ಲ, ಸತ್ತೋದವ್ರು ಜೀವಲ್ಲ, ಮತ್ತೆ ಉಳಿಸ್ಕೊಂಡಿದ್ರೆ ನಮ್ಗೊಂದು ಇದಾಗಿರೋದು. ಹೆಂಗ್ ಉಳಿಸ್ತಾರೆ? ಹೇಳಿದ್ರೆ ಅವ್ರಿಗೆ ಅವ್ರು ಹೇಳಿದಾಗ ಈಗ ಸರ್ಕಾರ ಏನೋ ಹೇಳ್ತು, ಯಾವುದೊಂದು ಕೆಲಸ ಕೊಡ್ತೀನಿ, ಅವ್ರ ಮಕ್ಳಿಗಾದ್ರೆ ಏನೋ ಜೀವನಕ್ಕೆ ಏನೋ ಮಾಡ್ಕೊಂಡು ಹೋಗ್ಲಿ ಅಂತ ಅವರು ಯಾರ್ಯಾರು ಕೊಟ್ಟರೆ ನೋಡಿ. ಇವರು ಈ ಅಮ್ಮನ ಮನೇಲಿ 2 ಹೆಣ್ಮಕ್ಳೆ, ಅವ್ರು 2 ಮಕ್ಕಳು ಹೋದಾರ ಅಲ್ಲಿ. ಅದ್ರ ಒಬ್ಬರು ಒಂದು ಹೆಣ್ಣು ಮಗಳಿಗೆ ಕೊಟ್ಟಿದ್ರೆ ಅವ್ರಿಗೇನೋ ಜೀವಮಾನ ಮಾಡ್ಕೊಳ್ಳೋರು. ಆ ಮನೆಯವ್ರಿಗೂ ತೊಂದರೆ ಆಗಿದೆಯಾ? ಈ ಮನೇಲಿ ಅವ್ರಿಗೆ ಮತ್ತೆ ಅಲ್ಲಿಂದ ಇಲ್ಲಿ ಬಂದು ಅವರೇ ಬಿದ್ದು ಸತ್ತದ. ಅವ್ರಿಗೆ ಒಟ್ಟು 5 ಸೀಟು. ನೀವೇನು ತಡೆಯಕ್ಕೆ ಹೋಗ್ಲಿಲ್ವಾ? ತಡೆಯಕ್ಕೆ ಸರ್ ಹೋಗ್ತೈತೆ ಸರ್. ಏನು ಸರ್ ತಮಾಷೆ ಸರ್? ತಡೆಯಕ್ಕೆ ಸರ್. ನೀವು ನೋಡಿದ್ರ ಅವನ್ನ? ನೋಡಿದ್ರ ಅಷ್ಟು ಕತ್ತಲಲ್ಲಿ ದೂರಷ್ಟು. ಆಮೇಲೆ ಅವತ್ತು ಕರೆಂಟ್ ಇಲ್ಲ ಸರ್. ಇರೋಣ. ಹೌದು, ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅವತ್ತು, ಕತ್ಲೆ. ಇಷ್ಟು ಗೊತ್ತ ಮನೆ ಬಾಕಿಲ್ಲೇ ಇದ್ದದ್ದು ಅದು. ನಮ್ಮ ಮನೆ ಬಾಕಿಲ್ಲೇ ಬಂದಿದ್ದು. ರಾತ್ರಿ ಅವ್ರು ಬಂದದ್ದು 7-7:30. ಅದು ಘಟನೆ ನಡೆದು 8:30-9 ಗಂಟೆಗೆ. ನೀವೇನು ಮಾಡ್ತಾ ಇದ್ರಿ ಅವಾಗ? ಆವಾಗ ಜಮೀನಿಂದ ಕೆಲಸದಿಂದ ಬಂದ್ಬಿಟ್ಟು ನಾವು ಊಟ ಮಾಡೋ ಟೈಮು. ಇನ್ನೇನು ಮಾಡ್ತೀವಿ ನಮ್ಮ ಮನೇಲಿ. ತಂದೆ ಎಲ್ಲ ಇದ್ರು? ನಮ್ಮ ತಂದೆ ಮನೆಯಲ್ಲೇ ಇದ್ರು. ಅವರು ಹುಷಾರಿಲ್ಲದೆ ಹಾಸ್ಪಿಟ್ಲಿಂದ ಆವತ್ತೇ ಬಂದಿದ್ದು. ಅವತ್ತೇ ಡಿಸ್ಚಾರ್ಜ್ ಆಗಿದ್ದು ಸರ್ ಅವರು. ಅವತ್ತೇ ಬಂದು ನಗರದಲ್ಲಿ ಅಂತ ಗುರುತಿಸ್ಬಿಟ್ಟು ಕರ್ಕೊಂಡು ಹೋದ್ರ? ಅಲ್ಲೇ ಮನೆ ಬಾಕಿಲ್ಲೇ ಕುಂಡಿಸ್ಕೊಂಡ್ರು. ಇನ್ನೆಲ್ಲಿ ಕರ್ಕೊಂಡು ಹೋದ್ರು? ವೀರಪ್ಪನೇ ಬಂದಿದ್ರು. ಅವರು 6-9 ಸೀಟ್ ಅವ್ರು ಬಂದಿದ್ದು. 9 ಜನ. 9 ಜನ ಅಂದ್ರೆ ಹೊರಗಡೆ 2 ಸೀಟ್ ಇದ್ರು,
ಒಳಗಡೆ 6 ಸೀಟ್ ಬಂದಿದ್ರು. ಇಲ್ಲಿಗೆ ಬಿದ್ದಿದ್ದು ಏಟು. ಅವ್ರಿಗೊಬ್ರಿಗೆ ನಮ್ಮ ಮಾವ ಒಬ್ಬರು ಈ ಆ ಕಡೆ ಲಾಸ್ಟ್ ಮನೆ ಒಬ್ರು ಇದ್ದಾರೆ, ನಾಗರಾಜನ್ ಬಿಡು. ಅವರು ಕಿತ್ಕೊಳ್ಳೋಕೆ ಏನೂ ಮಾಡಲಿಲ್ಲ, ಏನು ಮಾಡೋಕ್ಕಾಯ್ತಿರಲಿಲ್ಲ. ಎಲ್ಲರನ್ನ ಸುಮ್ಮನೆ ಹಂಗೆ ಕುಂಡಿಸ್ಲ. ನಮ್ಮ ತಾಯಿ ಇದ್ರು, ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿರೋ ಮಕ್ಕಳು ಎಲ್ಲ ಇದ್ರು. ಬಾಯಿ ಬಡ್ಕೊಬಿಟ್ರು. ಅವ್ರು ಬಾಯಿ ಬಡಿಯೋಕ್ಕೆ ಬಿಟ್ಟಾರ. ಅವರು ಎಲ್ಲ ಮನೆ ಒಳಗೆ ನುಗ್ಗಿಸ್ಬಿಟ್ರು. ನೀವೆಲ್ಲ ಮನೆ ಒಳಗೆ ಹೊಂಟಾಗಿ ಏನ್ಬಿಟ್ಟದ. ಯಾರೇನಿದ್ದಾರೆ ಬಂದು ಕರೆದ್ರು. ಆಮೇಲೆ ದೊಡ್ಡಿಲಿ ಅಲ್ಲೊಬ್ಬ ಇದ್ದ, ಅವನ್ನೊಬ್ಬನ ಕರ್ತರಕ್ಕೆ ಅವ್ರ ಪಾರ್ಟಿ ಹೋಗಿ ಅಲ್ಲಿ ಮೇಲೆ ಹೊಲದಿಂದ ಹೋಗಿ ಅವನ್ನೂ ಕರ್ತಂದಿರು ಪಾಪ. ಅವ ಬಡಪಾಯಿ ಪಾಪ. ಅವನಿಗೆ ಗೊತ್ತೇ ಇಲ್ಲ ಅವ್ರಿಗೆ ಎಲ್ಲ ನೋಡ್ರು, ಕ್ಲೀನಾಗಿ ನೋಡಿದ್ರು. ಮಾಲಿಂಗಾಮುಟ್ ಸರ್ ಇವರು. ಯಾರು ಸರ್? ಮಾಲಿಂಗಾಮುಟ್ ನೋಡಿ, ಪೋರ್ಟಲ್ ಇರೋರು, ಇವ್ರ ಯಜಮಾನ್ರು. ಇವ್ರನ್ನೂ ಹೊಡೆದ್ರು. ಇವ್ರ ಹೆಸರು ಮಾಲಿಂಗ ಅಂತನಾ? ಇವ್ರು ಏನಾಗ್ಬೇಕು ನಿಮಗೆ? ಯಜಮಾನ್ರು. ಓ, ನಿಮ್ಮ ಯಜಮಾನ್ರು. ತಮ್ಮ ಹೆಸರು? ಭಾಗ್ಯಮ್ಮ ಅಂತ. ಏನಾಯ್ತು ಹೇಳಿ? ಏನಾಯ್ತು ಅಂತ ನಾವು ಇನ್ನೇನು ಹೇಳೋಕ್ಕಾಗುತ್ತೆ. ಅವ್ರ ಮನೆಗೆ ವೀರಪ್ಪ ಯಾರೋ ಬಂದವ್ರೆ, ವೀರಪ್ಪ ಅಂತ ಗೊತ್ತಿಲ್ಲ, ಯಾರೋ ತಮಿಳ್ನಾಡು ಅವ್ರು ಬಂದಾರೆ ಬನ್ನಿ ಅಂತ ಕರೆದ್ರಂತೆ. ನಮ್ಗೆ ಗೊತ್ತಿರಲಿಲ್ಲ. ನಾವು ಒಬ್ಳು ಮಕ್ಕಳೆಲ್ಲ ಚಿಕ್ಕವರು, ಅಲ್ಲಿಗೆ ಅವರು ಹೋಗಿದ್ರಂತೆ. ಅಲ್ಲಿಗೇನು ನಡೀತು ಅನ್ನೋದು ನಾವು ಇದ್ದಿದ್ರೆ ತಾನೇ ನಮಗೆ ಗೊತ್ತಾಗೋದು. ನೀವಿಲ್ಲ? ನಾವು ಅಲ್ಲಿ ಕೆಳಗಡೆ ನಾವು ಒಂದು ಮನೆ ಅಲ್ಲಿ ಇತ್ತು, ಸರ್ಕಲ್ ಇದ್ದದ್ದು ನಾವು. ಅಲ್ಲಿ ನಿಮ್ಗೆ ಗೊತ್ತಾಗಿದೆ ಯಾವಾಗ ಹಿಂಗಾಯ್ತು ಅಂತ? 8:15 ಗೊತ್ತಾಯಿತು. ಇಲ್ಲೊಂದು ಬಸ್ಸು ಹೋಯ್ತು. ಆಮೇಲೆ 8:15 ಈ ಥರ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ನಮ್ಗೆ. ಆದರೆ ಆಮೇಲೆ ವೀರಪ್ಪ ಅಂತ ಹೇಳಿದ್ದು, ಅಷ್ಟುವರೆಗೂ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ನೀವು ಬಂದು ನೋಡಿದ್ರ? ನಾವು ಬಂದು ನೋಡ್ದು. ಬಂದಿರುವಾಗ ನಮ್ಮ ಯಜಮಾನ್ರು ಅವರು 4-5 ಸೀಟ್ ಹೋಗಿದ್ರು. ಎಲ್ಲಿ ನೋಡಿದ್ರಿ ನಿಮ್ಮ ಯಜಮಾನ್ರು? ಇದು ಅಲ್ಲಿ ಜಾಗ ಸಾಕ್ರ ಅವ್ರ ಮನೆ ಮುಂಚೆನೇ ಬಿದ್ದಿದ್ರು ಅವರು. ಅವ್ರ ಮನೆಯಿಂದ ಅಲ್ಲಿ ಓಡ್ ಬಂದ್ರಂತೆ. ತಿರ್ಗ ಒಂದು ಏಟ್ ಹಾಕಿದ್ರು ಅಂತ ಯಾರೋ ಹೇಳಿದ್ರು, ನಾವು ನೋಡಿಲ್ಲ. ಅಲ್ಲಿ ಬಂದಾಗ ಅಲ್ಲೇ ಬಿದ್ದಿರ್ತವ್ರು. ಮನೆಗೆ ಬರಲಿಲ್ಲ. ಏನು ಕೊಡ್ತಿದ್ದು ಮಾಹಿತಿ ಕೊಡ್ತಿದ್ರು ಅಂತನಾ? ಹಾಂ, ಮಾಹಿತಿ ಬಂದು ಕೇಳ್ತಾ ಇದ್ರು. ಇದು 25 ಸಾರಿ ಬಂದು ಕೇಳಿದ್ರು. ಅವ್ರು ಏನು ಕೇಳ್ರು, ಆವಾಗ ಏನೋ ಈ ಸಂಕಬಿದ್ರಿ ಅವರು ಇದರಲ್ಲಿ 1 ಲಕ್ಷ ಕೊಟ್ಟಿದ್ರು. ಇವರು ಯಡಿಯೂರಪ್ಪ ಒಂದು 50,000 ರೂಪಾಯಿ ಕೊಟ್ಟಿದ್ರು. ಆವಾಗ ಅಣ್ಣ ಅವರು ಹೋಗಿರುವಾಗ ಆಮೇಲೆ ಏನು ಕೊಟ್ಟರು, ಬರೋದು ಕೇಳೋದು ಹೋಗೋದು. ಅಲ್ಲ, ನೀವು ಬಂದು ನಿಮ್ಮ ಯಜಮಾನ್ರು ಏನ ನೋಡಿದ್ರಿ? ನೋಡ್ದು ಹೋಗ್ಬಿಟ್ಟಿದ್ರು. ಇನ್ನು ನೋಡಿ ನಾವು ಏನು ಮಾಡೋಕ್ಕಾಯ್ತಿದೆ. ನಮಗೆ ಜ್ಞಾನನೇ ಇರಲಿಲ್ಲ. ಯಾರು ಕರ್ಕೊಬಂದರು, ಹೆಂಗೆ ಬಿಟ್ಟರು ಅನ್ನೋದೇ ಜ್ಞಾನ ಇರಲಿಲ್ಲ. ಇಷ್ಟೊತ್ತಿಗೆ ಅದು ಯಾರೋ ಸಾರ್ಕೊಬಂದರು, ಮಾಲಿಂಗ ಅನ್ನೋರು ಇರಲಿಲ್ಲ. ಎಲ್ಲರೂ ಅಲ್ಲಲ್ಲೇ ಹೋದ್ರು. ಹೋಗೋನಾಗ ನಮ್ಗೆ ಅಲ್ಲೇ ಬಿದ್ದುಬಿಟ್ಟು ಮಕ್ಕಳು 2 ಚಿಕ್ಕ ಮಕ್ಕಳು, ಅವರು ಇಟ್ಟೋದು ಗೊತ್ತಿಲ್ಲ, ನಾವು ಬಂದದೇ ಗೊತ್ತಿಲ್ಲ, ಯಾರು ಕರ್ಕೊಬಂದರು ಅನ್ನೋದೇ ನಮಗೆ ಜ್ಞಾನ ಇರಲಿಲ್ಲ. ಏನು ಕೆಲಸ ಮಾಡ್ತಾಯಿದ್ರು ನಿಮ್ಮ ಯಜಮಾನ್ರು? ಅವರು ಹಾಲು ಡೈರಿಯಲ್ಲಿ ಸೆಕ್ರೆಟರಿ ಆಗಿದ್ರು. ಹಾಲು ಡೈರಿ ನಡೀತೈತೆ. ಅಂದ್ರೆ ಇವರು ಎಲ್ಲಾ ತರ ಯಾವ್ದಾದ್ರು ಟೇಷನ್ ಪಸನ್ ಗಲಾಟೆ ಪಲಾಟೆ ಆದ್ರೆ ಎಲ್ಲ ಹೋಗಿದ್ರು ಬರ್ರಂತ ಹೋಗಿ ಮುತ್ತಗೌಡ್ರಿಗಿಂತ ಬಹಳ ಜೋರಾಗಿ ಇದು ಮಾಡ್ತಿದ್ರು. ಸೊ ಒಟ್ಟು ಒಂದು ಜವಾಬ್ದಾರಿ ತಗೊಂಡು ಈ ಊರಲ್ಲಿ ಬೇಕಾಗಿದ್ದರು. ಎಷ್ಟು ವರ್ಷ ಆಯ್ತು ಮದುವೆಗಿನೇ ನಮ್ಮ 38 ವರ್ಷ. ಅಲ್ಲ, ಅವಾಗ ತೀರ್ಕೊಂಡಾಗ ಅವಾಗ 10 ವರ್ಷ ಆಯಿತು. ಎಷ್ಟು ಜನ ಮಕ್ಕಳು ನಿಮಗೆ? 2 ಹೆಣ್ಮಕ್ಳು. ಓ, ಏನು ಮಾಡ್ತಾರೆ ಅವ್ರಿಗೆ? ಅವರು ಮದುವೆ ಮಾಡಿ ಕಳಿಸಿದ್ದೀನಿ ಇವಾಗ. SLC ಓದಿದ್ರು, ಅಷ್ಟೇ ಓದ್ಸೋಕ್ಕಾಗಲಿಲ್ಲ. ಮದುವೆ ಆಗಿದ್ದಾರೆ ಅಷ್ಟೇ, ಮಕ್ಕಳಿದ್ದಾರೆ ಅವ್ರಿಗೆ. ಇವರು ತೀರ್ಕೊಂಡ್ಮೇಲೆ ನಿಮ್ಮ ಜೀವನ ಅದೇನೆ ಕೂಲಿ ಜೀವನ. ನಾವು ಇನ್ನೇನು ಮಾಡೋಕ್ಕಾಗುತ್ತೆ. ಕೂಲಿ ಮಾಡಿದ್ರೆ ಆವಾಗ್ಲಂದ ತೀರೋಗ್ಬಿಟ್ರು ಅನ್ನಾಗಲೇ ನಮಗೆ ಆರೋಗ್ಯ ಕೆಟ್ಟೋಗ್ಬಿಡ್ತು. ಆವಾಗಲಂತ ಕೇಳಿ ಅವ್ರನ್ನೆಲ್ಲ ನಾವು ಏನು ಅಷ್ಟು ಶಕ್ತಿ ಇಲ್ಲ. ಏನೋ ಒಂದು ದಿನ ಮಾಡಿದ್ರೆ 1 ತಿಂಗಳ ಅಂತಲೂ ಮಾಡೋಕ್ಕಾಗಲ್ಲ. ಹುಷಾರೇ ತಪ್ಪೋಗ್ಬಿಡ್ತೀವಿ ನಮಗೆ. ಭಗವಂತನ ಇದಲ್ಲೇ ಏನೋ ಕಾಲ ಜನ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಮಕ್ಕಳು ಮದುವೆ ಹೆಂಗೆ ಮಾಡಿದ್ರೆ? ಮದುವೆ ಸಾಲ ಮಾಡ್ಕೊಂಡು ಮಾಡಿದ್ರು. ಈ ಮನೆ ಕಟ್ಟಿದ್ದಾರೆ ಆವಾಗ ನಮ್ಮ ಯಜಮಾನ್ರು ಕಟ್ಟಿದ್ದು. ನಿಮ್ಮ ಯಜಮಾನ್ ಕಟ್ಸಿದ್ದು? ಯಜಮಾನ ಕಟ್ಸಿದ್ದು. ಜಮೀನು ಆಸ್ತಿ ಅದು ಇದೆ, 1-2 ಎಕರೆ. ಮಾಡೋರು ಬೇಕಲ್ಲ? ಮಾಡೋರಿಲ್ಲ. ಈಗ ಹೆಂಗಿದ್ರಿ? ಇವಾಗ ಭಾಳ ಕಷ್ಟದಲ್ಲಿ ಇದ್ದೀವಿ. ಏನು ಮಾಡೋಕ್ಕಾಯ್ತಾ ಇಲ್ಲ. ಏನು ತೊಂದರೆ ನಿಮ್ಮದು? ತೊಂದರೆನೇ, ಮನೇಲಿ ಯಾರೂ ಸಂಪಾದನೆ ಮಾಡೋರಿಲ್ಲ, ಯಾರೂ ಏನು ಮಾಡೋರಿಲ್ಲ.
ಏನಂತ ಕೇಳೋರು ಇಲ್ಲ. ಸ್ವಂತ ಮನೆನಾ ಇದು? ಸ್ವಂತ ಮನೆ. ಸ್ವಂತ ಮನೆ. ನಿಮ್ಮ ಯಜಮಾನ್ರು ಇದ್ದಿದ್ರೆ ಜೀವನ ಬೇರೆ ಆಗೋದು. ಚೆನ್ನಾಗಿರ್ತಿದ್ರು ಅವರು. ಎಲ್ರಿಗಂತಲೂ ಚೆನ್ನಾಗಿ ಕೋಟಿನೇ ಸಂಪಾದನೆ ಮಾಡ್ತಾಯಿದ್ರು ಅವರು ಇದ್ದಿದ್ರೆ. ಅಷ್ಟು ಒಂದು ಇದಿತ್ತು ಅವ್ರಿಗೆ, ನಾಲೆಜ್ ಇತ್ತು. ಓದಿದ್ರಾ? ಹಾಂ, ಓದಿದ್ದಾರೆ. SLC ಓದಿದ್ದಾರೆ. ಈಗ ಅವರು ತೀರೋಗ್ಬಿಟ್ರು. ನಾವಾಗ ಊರೇ ಹಾಳಾಗ್ಬಿಡ್ತು. ಊರಿಂದ ನಮ್ಮ ಮನೆ ಸ್ಥಾನನೂ ಚೆನ್ನಾಗಿರಲಿಲ್ಲ. ಆವತ್ತಿಂದ ನಮ್ಮ ಮನೆ ಸ್ಥಾನನೂ ಕೆಟ್ಟೋಗ್ಬಿಡ್ತು. ಇಬ್ಬರು ಮೈದಿಂದರು ಕಳ್ಕೊಬಿಟ್ರು. ಮಾಡಿ ಇದು ಮಾಲಿಂಗ ಸರ್ ಕಟ್ಟಿದ ಮನೆ ಇದು? ಹಾಂ, ಅವರೇ ಕಟ್ಟಿದ್ದು. ಸರ್ ಬನ್ನಿ ಬರೋಣ. ಅಲ್ಲ, ಈಗ ಹುಡುಗರು ಇದ್ದಾರೆ, ನಾವು ಓದಿದ್ದಾರೆ, ಅವ್ರಿಗೊಂದು ಕೆಲಸ ಇದನ್ನೂ ಇಲ್ಲ, ಮತ್ತೊಂದು ಪರಿಹಾರ ರೀತಿಯೂ ಇಲ್ಲ. ಏನಂದರೆ ಏನಿಲ್ಲ, ಕಣ್ಣೀರು ಅಂತ ಯಾರೂ ಒರೆಸಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಮ್ಮ ಮನೆ ಬಂದು ನೋಡಿ ಯಾವ ಥರ ಇದೆ ಅಂತ. ಬನ್ನಿ ನೋಡೋಣ. ಅಂತ ಇದರಲ್ಲಿದೆ. ಬನ್ನಿ ಎಲ್ಲರೂ ನೋಡೋಣ, ಪರವಾಗಿಲ್ಲ ಬನ್ನಿ. ಆ ಥರ ಆಗ್ಬಿಟ್ಟು ಒಂದು ಸರ್ಕಾರ ಮಟ್ಟಕ್ಕೆ ಮುಟ್ಟಿಸಿ ಅದನ್ನು ಒಂದು ಇದಕ್ಕೆ ತರಬೇಕು ಸರ್. ಅದು ಮಾಡಿದ್ರೆ ಒಂದು ಇದಾಗುತ್ತೆ, ಪ್ರಯೋಜನ ಆಗುತ್ತೆ. ಅದೇ ಲಾಸ್ಟ್ ಮನೆ ನಮ್ಮದು. ಎಲ್ಲರನ್ನ ಭೇಟಿ ಮಾಡಿದ್ವಿ ಬಿಡಿ ಸರ್ ನಾವು. ಕೆಂಪಯ್ಯ ಸಾಹೇಬ್ರು ಇದ್ದಾಗ, ಆಮೇಲೆ ಇವರು ಶಂಕರ್ ಬಿದ್ರು ಇದ್ದಾಗ, DH ಸಾಹೇಬ್ರು, ಮತ್ತು ಅವರು ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಇದರಲ್ಲೇ ವೀರಪ್ಪನ ಇದಾಗ್ತಾಯಿತ್ತು ಅಂತ ಇದಾಯಿತು ಬಿಡಿ, ಮುಗಿಸಿರು. ಸುಮಾರು ಭೇಟಿ ಮಾಡಿದ್ದೀವಿ, ಸುಮಾರು ಇದು ಮಾಡಿದ್ದೀವಿ. ಏನು ಅಂದರೆ ಏನಿಲ್ಲ. ನೋಡಿ ನಮ್ಮ ಮನೆ ನೋಡಿ ಯಾವ ಥರ ಇದೆ, ಹಳೆ ಮನೆ. ಇದರಲ್ಲಿ ನಮ್ಮ ತಾಡಿ ತಿರ್ಕೊಂಡಿದ್ದು ನೋಡಿ ಯಾವ ಪರಿಸ್ಥಿತಿ, ಯಾವ ಥರಲ್ಲಿ ಅಂತ. ಹಾಂ, ನೋಡಿ ನಮ್ಮ ಗೋಡೆ ಎಲ್ಲ ಯಾವ ಥರ ಇದೆ, ಹೆಂಗೆ ಅದರಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಹೌದು ಸರ್. ಸ್ವಲ್ಪ ಈ ಕಡೆ. ಅಂದರೆ ಇದು ಎಷ್ಟು ವರ್ಷ ಹಳೆ ಮನೆ? ಇದೊಂದು 60-70 ವರ್ಷ ಮನೆ ಸರ್. ಓ, ಅಂದರೆ ಈಗ ವೀರಪ್ಪನ್ ನಿಮ್ಮ ತಂದೆನೂ ಸಾಯಿಸ್ಬಿಟ್ಟು? ಹೌದು ಸರ್. ಏನು ಅವ್ರ ಹೆಸರು? ನಾಗರಾಜ್ ಅಂತ. ನಾಗರಾಜ್? ಏ ನಾಗರಾಜ್ ಅಂತ. ಅಲ್ಲಿ ಮೇಲ್ಗಡೆ ಮುತ್ತೇಗೌಡರು ಮನೆ ಹತ್ರ. ಮುತ್ತೇಗೌಡರು ಮನೆ ಹತ್ರ. ಓಕೆ. ನಿಮ್ಮ ತಂದೆನ ಯಾಕೆ ಒಂದು 4-5 ಜನ ಮಾತ್ರ ಸೆಲೆಕ್ಟ್ ಮಾಡ್ದ ಸರ್? ಅವ್ರು ಹೆಂಗೆ ಅಂತಂದರೆ, ಅದು ಊರಲ್ಲಿನೇ ಸ್ವಲ್ಪ ಆವಾಗ ಒಂದು ಸ್ವಲ್ಪ ಎಜುಕೇಷನ್ ಮಾಡಿರ್ತಾರೆ ಸ್ವಲ್ಪ. ಅದರಲ್ಲಿನ ಸ್ವಲ್ಪ ಬುದ್ಧಿವಂತರ ಥರ ಮಾತಾಡ್ತಾರೆ. ಯಾವುದು ನ್ಯಾಯ ಪಂಚಾಯತಿ ಅದು ಇದು ಮಾಡಬೇಕು, ತೀರ್ಮಾನ ಮಾಡಬೇಕಾದ್ರು ಸ್ವಲ್ಪ ಮುಖ್ಯವಾಗಿ ಫಸ್ಟ್ ಇದು ಮಾಡ್ತಾಯಿರೋರು. 4 ಮಾಲಿಂಗ ಅಂತ ಒಬ್ಬರು, ಮುತ್ತೇಗೌಡರು ಅಂತ, ಮತ್ತು ನಮ್ಮ ತಂದೆ, ಮತ್ತು ದುಂಡೇಗೌಡರು ಒಬ್ಬರು ಟ್ರೈಬಲ್ಸ್ ಅವರು. ಈ ಥರ ಅದನ್ನು ಇದು ಮಾಡಿ ಅವ್ರು ಇಟ್ಕೊಂಡು ಮುತ್ತೇಗೌಡರು ಮನೆಗೆ ಬಂದಿದ್ದಾನೆ. ಇದಾಯಿತು. ನಿಮ್ಮ ತಂದೆ ಏನು ಕೆಲಸ ಮಾಡ್ತಾಯಿದ್ರು? ಜಮೀನು ಕೆಲಸ ಸರ್. ಅವ್ರು ದನಗಳಿದ್ದ ಸರ್, ದನಗಳು ಹಾಲು ಚೆನ್ನಾಗಿ ಕರೀತಿತ್ತು. ಹೌದು, ಜಮೀನಲ್ಲಿ ಬೆಳಿ. ಇವರು ಬೆಟ್ಟಕ್ಕೆ ಹೋಗಿ ಬರೋರು? ಇವರು ಹಾಲು ಚೆನ್ನಾಗಿ ನಡೀತಿತ್ತು. ಮೇಯ್ನ್ ಹಾಲು ದುಡ್ಡೇ ಉಪಕಾರ, ಹೊರಗಡೆ ಅದರಿಂದನೇ ಜೀವನ ಮಾಡ್ತಾಯಿದ್ವಿ. ಅವಾಗ ನಿಮ್ಗೆ ಎಷ್ಟು ವಯಸ್ಸು? ನಮಗೆ 18 ಸರ್. ಅವಾಗ ನೋಡಿದ್ರೆ ನೀವು ಇದ್ರೆ ಯಾವತ್ತಲ್ಲಿ? ಅಲ್ಲಲ್ಲ, ಅಲ್ಲಿ ನಮ್ಮ ತಂದೆಯವರು ಅಲ್ಲಿಗೆ ಹೋಗಿ ಇದಾದಾಗ ಫೈರಿಂಗ್ ಆದಮೇಲೆ ನಮ್ಗೆ ಗೊತ್ತಾಯ್ತು. ನಾವು ಮನೇಲಿದ್ವಿ. ನಮ್ಮ ತಂದೆಯವ್ರನ್ನ ಕರೆಸಿದ್ರು ಅಲ್ಲಿ, ಫಾರೆಸ್ಟ್ನವ್ರು ಈ ಥರ ಬಂದಿದ್ದಾರೆ ಅಂತ. ಅದರಲ್ಲಿ ಮೇಲ್ಗಡೆ ಒಂದು ಬೆಟ್ಟ ಇದೆ, ಸೋಳರ ಮೇಲೆ ಬೆಟ್ಟ ಅಂತೇಳಿ. ಅಲ್ಲಿ 93 ಅಲ್ಲಿ ವೀರಪ್ಪನ ಹೆಂಡತಿ ಮುತ್ತಲಕ್ಷ್ಮಿ ಬಂದಿದ್ದಾಳೆ. ಅಲ್ಲಿ ಆ ಕಡೆ ಒಂದು ಗದ್ದೆ ಸಾಲು ಗೇರ್ಮಳ ಅಂತ ಬರುತ್ತೆ. ಅಲ್ಲಿ ಏನಾಗಿದೆ ಅಂತಂದರೆ ಕ್ಯಾಂಪು. ಆ ಕ್ಯಾಂಪಲ್ಲಿ ವೀರಪ್ಪನ ಹೆಂಡತಿ ಅವರೆಲ್ಲ ಅಲ್ಲಿ ಇದ್ದಿದ್ದಾರೆ. ವೀರಪ್ಪನು ಮತ್ತು ಅವ್ರ ತಮ್ಮ ಅರ್ಜುನ, ಸೇತ್ಕುಳಿ ಗೋವಿಂದ ಅವರು ಇವರಂತೂ ಟೀಮಲ್ಲಿ ಇರ್ತಾರೆ. ಮುತ್ತಲಕ್ಷ್ಮಿನ ಅವ್ರ ಜೊತೆಲಿ ಇರ್ತಾರೆ. ಆವಾಗ ನಮ್ಮ ಎಸ್ಟೇಪ್ನವರು, ನಮ್ಮ ಕರ್ನಾಟಕ ಮತ್ತು ತಮಿಳ್ನಾಡಿನವರು ಇಬ್ಬರು ಹೋಗಿರ್ತಾರೆ. ಅಲ್ಲಿ ಎಮ್ಮೆ ದೊಡ್ಡಿ ಅಂತ ಇರುತ್ತೆ ಅಲ್ಲಿ ಬೆಟ್ಟದ ಮೇಲೆ. ಅಲ್ಲೇ ಹಾಕ್ಕೊಂಡು ಆಲ್ಗಳು ಕರ್ಕೊಂಡು ಎಮ್ಮೆ ಮೇಯಿಸ್ತಾ ಇದ್ದು. ಆ ಥರ ಇದ್ದಾಗ ಅಲ್ಲಿ ಹೋಗಿ ಫೈರಿಂಗ್ ಆಯಿತು. ಅಲ್ಲಿ ಫೈರಿಂಗ್ ಆದಮೇಲೆ ಅವರು ಅಲ್ಲಿಂದ ಏನಾಯ್ತು ಅಂದರೆ ಮಿಸ್ಗೈಡ್ ಆಗಿ ಇಲ್ಲಿ ಬಂದು ಸೇರಿದ್ರು ಎಮ್ಮೆ ದುಡ್ಡಿಗೆ. ಅವಮ್ಮ ಹೆಂಗೋ ಬಚಾವಾಗಿ ಇಲ್ಲಿ ಬಂದು ಸೇರಿದ್ರು. ಇಲ್ಲಿ ಬಂದು ಸೇರಿದಾಗ ಏನಾಯಿತು, ಎಮ್ಮೆ ದಾಟಿ ಅವ್ರನ್ನ ಕೇಳಿದ್ದಾರೆ, ಹಿಂಗೆ ನಮಗೆ ದಾರಿ ಹೋಗ್ಬೇಕು, ನಾವು ತಮಿಳ್ನಾಡಿಗೆ ಯಾವ ಥರ ಹೆಂಗೆ ಏನಂತ. ಯಾರು ಅದೇ ವೀರಪ್ಪನ ಹೆಂಡತಿ ಮುತ್ತಲಕ್ಷ್ಮಿ. ಎಮ್ಮೆ ಮೈಸೂರಿನ? ಕೇಳಿದ್ದಾರೆ. ಅದೇ ಮುತ್ತೇಗೌಡರು ಅಂತ ಅವ್ರದ್ದೇ 200-300 ಎಮ್ಮೆಗಳು ಹಸುಗಳೆಲ್ಲ ಇತ್ತು, ರಾಸು. ಕೇಳಿದಾಗ ಏನಾಯಿತು, ಅಮ್ಮನ್ನ
ಇಲ್ಲಿ ಬಂದು ಸಿಕ್ಕಿದ ಮೇಲೆ ನೋಡಮ್ಮ ಊರಾಯ್ತಾ ಬನ್ನಿ ಅಂತಂದಾಗ ಅಷ್ಟೊತ್ತಿಗೆ ನಮ್ಮ ಆವಾಗ DIG ನಮ್ಮ ಶಂಕರಬೀದ್ರ ಸಾಹೇಬ್ರು ಇದ್ದರು ಎಸ್ಟೇಪು. ಅದರಲ್ಲಿ ಮತ್ತೆ ಇಲ್ಲಿ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಅಲ್ಲಿ ನಡೀತು ಫೈರಿಂಗು ತಮಿಳ್ನಾಡಲ್ಲಿ. ಅಲ್ಲಿಂದ ಇವಮ್ಮ ಇಲ್ಲಿ ಬಂದಿದ್ದಾರೆ. ಈ ಎಮ್ಮೆ ದುಡ್ಡಿಯಲ್ಲಿ ಯಾರು ಇರೋಂಗಿಲ್ಲ ಅಂತೇಳಿ ರೂಲ್ಸ್ ಇದು ಮಾಡಿದ್ರು ಶಂಕರಬೀರ್ ಸಾಹೇಬರು. ಅದನ್ನು ಇದು ಮಾಡಿದಾಗ ಆಮೇಲೆ ಬಾಬಾ ಸಾಹೇಬ್ರೆಲ್ಲ ಇದ್ದರು ಅವಾಗ. ಇದು ಮಾಡಿದಾಗ ಅಲ್ಲಿ ಇರೋಂಗಿಲ್ಲ ಅಂತೇಳಿ ಆಮೇಲೆ ಇವಮ್ಮ ಅಲ್ಲಿ ಬಂದಿರೋದು ಮೆಸೇಜ್ ಕೊಟ್ಟರು ಶಂಕರಬೀರ್ ಸಾಹೇಬ್ರಿಗೆ. ಸರ್ ಈ ಥರ ನೈಟ್ನಾಗ ಒಂದು ಬಂದಿದ್ದಾರೆ ಒಬ್ಬರು ಲೇಡಿ ವೀರಪ್ಪ ನೆಂತಿ ಅಂತ ಹೇಳ್ತಾ ಇದ್ದಾರೆ ಮುತ್ತಲಕ್ಷ್ಮಿ ಅಂತೇಳಿ ಮಾಹಿತಿ ಕೊಟ್ಟಾಗ ಅದೇನಾಯಿತು ಮತ್ತು ಅದು ಮೀಡಿಯಾದಲ್ಲಿ ಎಲ್ಲ ನೀಸಾಯಿತು. ಮುತ್ತೇಗೌಡರು ದೊಡ್ಡಿಯಲ್ಲಿ ವೀರಪ್ಪ ನೆಂತಿಯನ್ನು ಹಿಡಿದು ಪೊಲೀಸ್ನವರು ಕೊಟ್ಟಿದ್ದಾರೆ ಅಂತ ನೀಸಾಯಿತು. ಅದನ್ನೇ ಅವ್ನ ಮೈಂಡಲ್ಲಿ ಇಟ್ಕೊಬಿಟ್ಟ. ಚೂರು ಅರ್ಥ ಮಾಡ್ಕೊಳ್ಳಿ. ಬಟ್ ಮಾಹಿತಿ ಕೊಟ್ಟಿದ್ದಾರೆ, ಮಾಹಿತಿ ಅದು ಎಲ್ಲ ಪಬ್ಲಿಕ್ ಆಯ್ತಲ್ಲ, ನೀಸ್ ಆಯ್ತಲ್ಲ. ಶಂಕರ್ ಬಿದ್ರಿ ಅವ್ರಿಗೆ ಮತ್ತು ಅವ್ರ ಟೀಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಎಸ್ ಮಾಹಿತಿ ಕೊಟ್ಟಿದ್ದಾರೆ. ಈ ಥರ ಬಂದಿದ್ದಾರೆ ನೈಟಲ್ಲಿ ನಾವು ಅವರು ಊಟ ತಿಂಡಿ ಕೊಟ್ಟಲ್ಲಿ ಮಲಗಿಸಿದ್ವಿ. ಇಲ್ಲೇ ಮಲಗಿದ್ರು. ಈ ಥರ ಬಂದಿದ್ದಾರೆ ಅಂದಾಗ ಮತ್ತೆ ಅವ್ರಿಗೆ ಹಿಡಿದು ಕೊಟ್ಟರು. ಅಮ್ಮ ಇಲ್ಲಿದ್ದಾರೆ ಬನ್ನಿ ಅಂತೇಳಿ ಹಿಡಿದು ಕೊಟ್ಟರು. ಸೊ ಹಿಡಿದು ಕೊಟ್ಟಿದ್ದಾರೆ. ಅಂದರೆ ಮುತ್ತಲಕ್ಷ್ಮಿ ಅವರಿಗೆ ಒಂದಿನ ಆಶ್ರಯ ಕೊಟ್ಟಿದ್ದಾರೆ. ಹೌದು. ಈ ಥರ ಬಂದಿದ್ದಾಗ ಊಟ ಗಿಟ್ಟೆಲ್ಲ ಕೊಟ್ಟು ಅವರು ಮತ್ತೆ ಕಂಬಳಿ ಬೆಡ್ಶೀಟ್ ಎಲ್ಲ ಕೊಟ್ಟು ಮಲಗಿಸಿದ್ದಾರೆ ಶೇಪಾಗಿ ಅಲ್ಲಿ ಎಮ್ಮೆ ದೊಡ್ಡಲ್ಲಿ. ಮತ್ತೆ ಬೆಳಿಗ್ಗೆ ಮತ್ತೆ ಇಲ್ಲಿ ಕಾರ್ಯಾಚರಣೆ ನೋಡಿದ್ರೆ ಮತ್ತೆ ಪೊಲೀಸ್ನವರು ಹೋಯ್ತಾ ಇದ್ರು ಇಲ್ಲಿ ಸ್ಟೆಪ್ನವರು. ಅಲ್ಲಿ ಹೋಗ್ಬೇಕಾದ್ರೆ ಅವರು ಹಾಲು ತರ್ತಾ ಇದ್ರು ಅಲ್ಲಿಂದ. ಇವಮ್ಮನು ಜೊತೆಲೆ ಕರ್ಕೊಬತ್ತಿದ್ರು. ಮತ್ತೆ ಬಂದಾಗ ಯಾರು ಲೇಡಿ ಇಂದಾಗ ಅವರು ಮತ್ತೆ ಕ್ಲಿಯರ್ನಾಗಿ ಮಾಹಿತಿ ಕೊಟ್ಟರು. ಈ ಥರ ನೈಟ್ ಬಂದರು. ಇಲ್ಲ ಆ ಕಡೆ ಗಲಾಟೆ ಆಗಿದೆ ಅಂತ ಫೈರಿಂಗ್ ಆಯಿತು. ಅದರಿಂದ ಇವಮ್ಮ ನೈಟಲ್ಲಿ ಬಂದಿದ್ರು. ನಾವು ಊಟ ತಿಂದು ಕೊಟ್ಟು ಮಲಗಿಸಿದ್ವಿ. ಯಾರು ಅಂತ ಕೇಳಿದಾಗ ವೀರಪ್ಪ ನೆಂತಿ ಮುತ್ತಲಕ್ಷ್ಮಿ ಅಂತ ಹೇಳಿದ್ದಾರೆ ಸರ್, ಅಷ್ಟು ಕೇಳಿದ್ದಾರೆ. ಅದೇ ಏನಾಯ್ತು ಈ ಥರ ಮುತ್ತೇಗೌಡರು ದೊಡ್ಡಿಯಲ್ಲಿ ವೀರಪ್ಪ ನೆಂತಿಯನ್ನು ಮುತ್ತಲಕ್ಷ್ಮಿಯನ್ನು ಹಿಡಿದು ಪೊಲೀಸ್ನವ್ರು ಕೊಟ್ಟಿದ್ದಾರೆ ಅಂತೇಳಿ ಅವ್ನ ಮೈಂಡಲ್ಲಿ ಕೂತ್ಕೊಬಿಡ್ತು. ಅದನ್ನು ಗುರಿ ಇಟ್ಕೊಬಿಟ್ಟಿದ್ದ ಅವಪ್ಪ. 1994ರಲ್ಲಿ 93ರಲ್ಲಿ ಈ ಥರ ಆಯಿತು. 94ರಲ್ಲಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು 95ರಲ್ಲಿ ನಮ್ಮ ಹತ್ಯೆ ಮಾಡಿದ್ದು. 95 ಹಾಂ 95. ಅವ್ರ ಫೋಟೋದಲ್ಲಿ 85 ಅಂತಿತ್ತಲ್ಲ? ಇಲ್ಲ 95. ಅವ್ರು ತಪ್ಪು ಹಾಕೊಂಡ್ಬಿಟ್ಟಿದ್ದಾರೆ. ಇಲ್ಲ ನಮ್ಮ ಫೋಟೋ ಇಲ್ಲಿ ಇದೆ. 9/8/95 ಸರ್. ಇಲ್ಲಿ ಓ ಇವರೇ ನಿಮ್ಮ ತಂದೆ? ಹೌದು. ಫೋಟೋ ಸೆಂಟರ್ ಚಾಮರಾಜನಗರ. ಸದ್ಯಕ್ಕೆ ಇದು CM ಮಟ್ಟಕ್ಕೆ ಮತ್ತು ಬಸವರಾಜ ಬೊಮ್ಮಾಯಿ ಹತ್ರನೂ ಸ್ವಲ್ಪ ಇದನ್ನ ಯೂಸ್ ಮಾಡಿ ನಮ್ಮ ಪರಿಹಾರ ದಯವಿಟ್ಟು ಕೈ ಮುಗಿದು ಕೇಳ್ಕೊಡ್ತೀವಿ. ಸರ್ಕಾರ ಮಾಡ್ತಿಲ್ಲ ಸರ್. ನಮಗೆ ನೋಡಿ ಈಗ ಹುಡುಗರು ಓದ್ತಾ ಇದ್ದಾರೆ. ಏನಾದರೂ ಈಗ ಒಂದು ಅನುಕಂಪ ಆಧಾರದ ಮೇಲೆ ಒಂದು ಕೆಲಸ ಕೊಡ್ತೀವಿ ಅಂತ ಹೇಳಿದರು ಅವಾಗ. ಇಲ್ಲ ಅಂತಲಲ್ಲ. ಆವಾಗ ನನಗೆ ಏಜ್ ಕಡಿಮೆ ಇತ್ತು. ಒಂದು 7th ಇದ್ದರೆ ನಾನು ಪೊಲೀಸ್ ಕೊಡ್ತೀವಿ ಅಂತ ಹೇಳಿದರು. 7th ಮಾಡಿರಲಿಲ್ಲ ನಾನು ಬರೀ 3ನೇ ಕ್ಲಾಸ್ ಓದಿದ್ದೆ. ಆಮೇಲೆ ನಮ್ಮ ತಮ್ಮವ್ರಿಗೆ ಎಜುಕೇಷನ್ ಸಾಲಿಲ್ಲ, ಅವಾಗ ಏಜ್ ಸಾಲಿಲ್ಲ. ಆಮೇಲೆ ಅದರಿಂದನೇ ಯಡಿಯೂರಪ್ಪನವರು ನಮ್ಮ ತಮ್ಮನ್ನ ಕರ್ಕೊಂಡೋಗಿದ್ದಾರೆ. ಇಲ್ಲ ಅಂತಲಲ್ಲ, ಎರಡನವ್ರನ್ನ ದತ್ತುಪುತ್ರನ ಕರ್ಕೊಂಡೋಗಿದ್ದಾರೆ. ಓದಿಸಿದ್ರು ಮನೇಲಿ ಇಟ್ಕೊಂಡು. IT ಹೌದು. ಓದಿಸಿದ್ರು, ITA ಮಾಡಿಸಿದ್ರು. ಲಾಸ್ಟಿಗೆ ನೌಕರಿ ಕೊಡಿಸ್ಲಿಲ್ಲ. ಹಂಗೆ ಬಿಟ್ಟಾದೆ ನಮ್ಮ ತಮ್ಮ ಬಂದಿದ್ದು ಒಂದು 3 ವರ್ಷ ಏನೋ ಮನೇಲಿದ್ದ ಅಲ್ಲಿ ಮನೆಯಲ್ಲೇ ಕೆಲಸ ಮಾಡ್ಕೊಂಡು. ಹೌದು. ಏನಂದ್ರೆ ಏನು ಮಾಡಲಿಲ್ಲ. ಇಲ್ಲೇನೆ ಬಂದು ಕರ್ಕೊಂಡೋದ್ರು. ಓದಿಸ್ತೀವಿ, ಕೆಲಸ ಕೊಡಿಸ್ತೀವಿ, ಅದು ಮಾಡ್ತೀವಿ. ಇಲ್ಲೇ ಬಂದಿದ್ರು. ಅವಾಗ ವಿರೋಧ ಪಕ್ಷ ನಾಯಕ ಇದ್ರು 95ರಲ್ಲಿ ಆಪೋಸಿಟ್ ಲೀಡ್ರು. ಈಗ ಜಮೀನು ಇತ್ಯಾದಿ ಜಮೀನಿಲ್ಲ ಸರ್. 1 ಎಕರೆ 2 ಎಕರೆ ಇದೆ. ಫಾರೆಸ್ಟ್ ಭೂಮಿಗಳು. ಹೌದು. ಏನಿಲ್ಲ ಸರ್. ಕೂಲಿ ಮಾಡ್ತಾ ತಿಂತ ಜೀವನ ಮಾಡ್ತಾ ಇದ್ದೀವಿ. ಎಷ್ಟು ಮಕ್ಕಳು ನಿಮಗೆ? ನಮ್ಗೆ 2 ಸರ್. ಓದಿಸ್ತಾ ಇದ್ದೀರಾ? ಓದಿಸ್ತಾ ಇದ್ದೀವಿ. ನೀವೇನು ವ್ಯವಸಾಯ ಅಷ್ಟೇ ಏನು ಮಾಡ್ತಾ? ಏನಿಲ್ಲ ಸರ್. ಕೂಲಿ ಕಂಬಳ ಮಾಡ್ತಾ ಇದ್ದೀವಿ. ಕೂಲಿ ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಸರ್ ಕೈ ಮುಗ್ದು ಕೇಳ್ಕೊಳ್ತೀವಿ. ತಮಗೂ, ನಿಮ್ಮ ಮೀಡಿಯಾಕ್ಕೂ ಮತ್ತು ತಮಗಳಿಗೂ ಮತ್ತು ಸರ್ಕಾರ ಮಟ್ಟಕ್ಕೂ. CM ಆಗಿದ್ರಲ್ಲ ಸರ್? ಆಗಿದ್ರು. 2 ಸಾರಿನೂ ಮೀಟ್ ಮಾಡಿದ್ವಿ. ಆಯಿತು ಕೊಡಿಸ್ತೀವಿ ಅಂತಂದರು. ಏನೂ ಗಮನ ಕೊಡಿಸ್ಲಿಲ್ಲ. ಅದರಿಂದ ಈಗಲೂ ಹೇಳ್ತಾ ಇದ್ದೀವಿ, ಯಡಿಯೂರಪ್ಪನೂ ಮಟ್ಟಕ್ಕೆ ಹೋಗಿ ಮತ್ತೆ ಅದನ್ನು ಅವರ ನಮ್ಮದು ನೋಡಲಿ. ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಹತ್ರನೂ ಕೈ ಮುಗಿದು ಕೇಳ್ಕೊಳ್ತಿದ್ದೀವಿ. ನಮ್ಮ ಪರಿಸ್ಥಿತಿನ ಅವ್ರು ಅರ್ಥಕೊಂಡು ನಮಗೆ ಯಾವುದೋ ಒಂದು ಪರಿಹಾರನ ನಮಗೆ ಇದು ಮಾಡಬೇಕು. ಮತ್ತು ಅನುಕಂಪ ಆಧಾರದ ಮೇಲೆ ನಮ್ಮ ಹುಡುಗರುಗಳಿಗೆ ಒಂದು ನೌಕರಿ ಕೊಡಬೇಕು ಅಂತೇಳಿ ಕೈ ಮುಗಿದು ನಾವು ಕೇಳ್ಕೊಳ್ತಿದ್ದೀವಿ. ಏನು ನಿಮ್ಮ ಹೆಸರು? ಕೃಷ್ಣ ಅಂತ ಸರ್. ನಮಸ್ತೆ. ಏನು ತಮ್ಮ ಹೆಸರು? ಮಾದೇವ ಅಂತ. ಮಾದೇವ. ಮಾದೇಗೌಡ ಅಂತ. ಮಾದೇಗೌಡರು ಅಂತ. ತಮ್ಮ ವಯಸ್ಸೆಷ್ಟು? 65. ಅವ್ರಿಗೆ ಇಲ್ಲಿ ತಲೆಯಲ್ಲೇ ಮತ್ತೆ ಗುಂಡಿತ್ತು. ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ತೆಗೆದಿದ್ದಾರೆ ಗುಂಡಿತ್ತು. ಶಂಕರ್ ಬಿದ್ರಿ DH ಸಾಹೇಬ್ರು ಅವರೇ ಕರ್ಕೊಂಡೋಗಿದ್ದ ಅವಾಗ. ಗುಂಡಿತ್ತು ತೆಗೆದಿತ್ತು. ಅವರು ಕೈ ಹೊಂಟೋಯ್ತು ಅವ್ರಿಗೆ ಅವರು ಗಫಾರ್ ಅಂತಿದ್ದಾರೆ. ಅವ್ರು ಈಗ ಒಂದು ಸ್ವಲ್ಪ ದಿನದಲ್ಲಿ ಈಗ ಇದಾದ್ರು, ತಿರ್ಕೊಬಿಟ್ರು. ಅವ್ರೊಂದು ಕೈ ಹೋಗಿದೆ. ಮತ್ತೆ ಇವ್ರು ಬುಳೋಟು ತಲೆಯಲ್ಲಿದ್ದು ಮತ್ತೆ ನಿಮಾನ್ಸ್ ಹಾಸ್ಪಿಟ್ಲ್ ತೆಗೆದಿದ್ದಾರೆ ಬೆಂಗಳೂರಲ್ಲಿ. ವೀರಪ್ಪ ನೋಡಿದ್ರು? ಹಾಂ ವೀರಪ್ಪ ನೋಡಿದ್ರು. ಎಲ್ಲಿ? ಓ ಹಳ್ಳ ಬಿದ್ದುಬಿಟ್ಟಿದೆ.
ಏನಾಯ್ತು ಹೇಳಿ ಗೌಡ್ರೆ? ಅಷ್ಟೇನೆ ಸಹ ಬಂದು ಕರೆದ್ರು. ಅಷ್ಟರಲ್ಲಿ ಯಾರು ಬಂದು ಕರೆದದ್ದು? ಫಾರೆಸ್ಟ್ನವ್ರು ಬಂದು ಅಂತ ಕರೆದಿದ್ದು ಬಂದು. ಹಾಂ, ಎಲ್ಲಿದ್ರಿ ನೀವಾಗ? ನಾವು ಮನೇಲಿದ್ದು. ಹಾಂ, ಮನೇಲಿ ಇದ್ದಾವ. ನೋಡೋದಕ್ಕಿಂತ ಹೋಗಿದ್ದು ಸುಮ್ಮನೆ ನೋಡುವ ಯಾರು ಅಂತ ನಾವು ಹೋಗಿದ್ದು ಅಷ್ಟೇನಲ್ಲಿ. ನಿಮ್ಮನ್ನು ಕರೆದಿಲ್ಲ? ನಮ್ಮನ್ನು ಕರೆದಿಲ್ಲ ಅವರು. ನೋಡಮ್ಮ ಯಾರು ಬಂದ ಅಂತ ನಾವು ಹೋಗಿದ್ದು ಅಷ್ಟೇನಲ್ಲಿ. ಹಾಂ ಹಾಂ ಹಾಂ. ಅಷ್ಟರಲ್ಲಿ ಎಲ್ಲ ಗುಂಪು ಸೇರ್ಕೊಂಡಿದ್ರಲ್ಲ, ಗುಂಪು ಸೇರ್ಕೊಂಡು ಸಾಲವಾಗಿ ಕುಂಡಿಸ್ಬಿಟ್ಟದು. ಸಾಲ ಕುಂಡಿಸ್ಬಿಟ್ಟ. ಸಾಲ ಕುಂಡಿಸ್ಬಿಟ್ಟ? ಕೂರಿಸ್ಬಿಟ್ಟು ಹೊಡೆದಿರಿ. ಬಂದು ಒಬ್ಬರಿಗೆ ಏಟು ಬಿತ್ತಲ್ಲ. ಆಮೇಲೆ ನಮಗೆ ಏಟು ಬಿದ್ದವನೇ ನಮ್ಗೆ ಅಂತ ಹೋಯ್ತು. ನಮ್ಗೆ ಜ್ಞಾಪಕನೇ ಇಲ್ಲ ಅವಾಗ. ಜ್ಞಾಪ ಬರಲಿಲ್ಲ ಅಷ್ಟೇ. ಮುಂದಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. ಕುಂಡ್ರಿಸಿದ್ರೆ ಏಟು ಬಿತ್ತು ನನಗೆ ಗುಂಡು. ಅಷ್ಟು ನನಗೆ ಅಂತ ಹೋಯ್ತು. ಅಲ್ಲಿನೇ ಪಾಸ್ಟ್ಲೇ ಗ್ಯಾಂತ ಹೋಯ್ತು. ಅದೇನಾಯ್ತು ಅಂತ ನಮಗೆ ಗೊತ್ತಿಲ್ಲ ಸರ್. ಹಂಗಾಗಿ ಸಾಲ ಕೂರಿಸಿದ್ದು ನಿಮಗೆ? ನಾವು ಸಾಲ ಕೂತಿದ್ದ ಎಲ್ಲ ಕೂತಿರು. ಒಂದು 7-8 ಜನ ಕೂತಿರು. ಕತ್ತಲೆ ಸಹ ಒಂದು 8 ಗಂಟೆ. ಸುಮಾರು ಜನ ಬಂದಿದ್ರು ನೋಡೋಮಂತ. ಒಬ್ಬ ಅಂತ ಹೇಳಕ್ಕೆ ಎಲ್ಲ ಗುಂಪು ಕಟ್ಕೊಂಡಿದ್ದಾರಲ್ಲ. ಸುಮಾರು ಜನ ಬಂದಿದ್ರು ನೋಡೋಮಂತಲೇ ಬಂದಿದ್ದವರು. ಈ ಥರ ಅಂತ ಗೊತ್ತಿಲ್ಲ. ನೋಡೋಮಂತ ಅವ್ರು ಬಂದಿದ್ದು. 12 ಸೀಟ್ ಬಂದಿದ್ದಾರೆ ಅವರು. ಊರಿನ ಜನ ಸುಮಾರು ನೋಡಮು ಅಂತ ಬಂದಿದ್ದು. ಅವ್ರನ್ನ ಬಂದು ನೋಡ್ಕೊಂಡು ಎಲ್ಲ ಹೆಂಗಸರು ಮಕ್ಕಳು ಗುಂಪು ಕಟ್ಕೊಂಡು ಎಲ್ಲ ಅದ್ರಲ್ಲಿ ಸರಿ ಒಂದು 7 ಜನ ಕುಂಡಿಸ್ಕೊಂಡೇ ಹೊಡೆದಿದ್ದು. ಆದರೆ ನಿಮ್ಮನ್ನು ಕರೆದಿರಲಿಲ್ಲ ಅವನು? ನಮ್ಮ ನೋಡಮಂತ ಹೋಗಿದ್ದಷ್ಟು. ಸುಮ್ಮನೆ ಕುತೂಹಲ ಯಾರು ಬಂದು ನೋಡಮಂತ ಹೋಗಿದ್ದೆ. ತಂದೆಯವರು ಕರೆಸಿದ್ರು. ಅವ್ರು ಮುತ್ತೆಗೌಡರು ಕರೆಸಿದ್ರು. ಕರೆದಿ ಹೋಗ್ಬಿಟ್ಟಿರ್ತಾರೆ ಅವರು. ಇವರು ಹಂಗೆ ನೋಡಕ್ಕೇನೆ ಹೋಗಿದ್ದಾರೆ ಮೋಸ್ಟ್ಲಿ. ತಂದೆಯವ್ರನ್ನ ಮುತ್ತೆಗೌಡ್ರೆ ಅವ್ರ ಮೊಮ್ಮಗನ್ನ ಬಿಟ್ಟು ಕರೆಸಿರೋದು. ನಮ್ಮ ತಂದೆ ಮತ್ತೆ ಮಾಲಿಂಗಿ ಇವ್ರನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಾತುಕತೆ ಆಡ್ತಾರೆ ಅವರು. ಅದರಿಂದ ಈ ಥರ ಬಂದಿದ್ದಾರೆ, ಏನೋ ವಿಷಯ ಮಾತಾಡಬೇಕು ಬನ್ನಿ ಅಂತ ಕರೆಸಿದ್ದಾರೆ. ಅಲ್ಲಿ ಹೋದಾಗ ಏನಾಯ್ತು, ಮುತ್ತೆಗೌಡರು ಕುಟುಂಬನೇ ಈ ವೀರಪ್ಪನ ನಿಮ್ಮ ಮಗಳ ರೀತಿ ತಾನೇ ನನ್ನ ಹೆಂಡ್ತಿನು, ನೀವು ಯಾವ ಥರ ಹಿಡಿದು ಪೊಲೀಸ್ನವ್ರು ಕೊಟ್ಟರೆ ನೀವು ಅಂತೇಳಿ ಕೂರಿಸ್ಬಿಟ್ಟು ಲೈನಾಗಿ ಇವರೆಲ್ಲ ಮುತ್ತೆಗೌಡರು ಬಂದು ಸಪೋರ್ಟ್ ಹೇಳ್ತಾ ಇದ್ದಾರೆ. ಅವರು ಬೆಂತಾಡ್ತಾ ಇದ್ದಾರೆ. ಇವರು ನನ್ಬಿಟ್ಟು ಎಲ್ಲ ಕೂರ್ಸಯ್ಯ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಎಲ್ಲ ಫೈರಿಂಗ್ ಮಾಡಿ. ಓ, ಅವ್ನು ಹೊಡೆಯೋದು ಮುತ್ತೆಗೌಡ್ರನ್ನ ಮಾತ್ರ? ಹೌದು. ಮುತ್ತೆಗೌಡರು ಯಾರೋ ಫಾರೆಸ್ಟ್ನವ್ರು ಬಂದವ್ರು ಕರೀರಪ್ಪ, ದೊಡ್ಡವ್ರೆಲ್ಲ ಕರೀದ್ ಕರ್ಸ್ಬಿಟ್ಟವ್ರೆ. ಹಂಗಾಗಿರೋದಾ? ಹಂಗೆ ಆಗಿದೆ. ಥರ ಆಗಿದೆ. ಇಲ್ಲ ನಾನು ಮುತ್ತೆಗೌಡ್ರು ನೋಡ್ಬಿಟ್ಟು ಹೋಗಿರೋನು ಇಲ್ಲ. ಆ ಥರ ಆಯಿತು. ಮುತ್ತೆಗೌಡ್ರ ಜೊತೆ ಮಾತಾಡಿದಾಗ ಮತ್ತೆ ಅವ್ರು ನಮ್ಮ ತಂದೆಯವ್ರ ಹತ್ರ ಮಾತಾಡಿದ್ರು. ಕೇಳಿದಾಗ ನೀವುಗಳು ಏನು ಸಪೋರ್ಟ್ ಅವ್ರಾಗ ಮಾತಾಡ್ತೀರಾ, ಹಂಗೆ ನೀವು ಕುಂತ್ಕೊಳ್ಳಿ ರಾಸ್ಕಲ್ಗಳು, ನಿಮ್ಗೆ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಅವರೇ ವೀರಪ್ಪನೇ ಫೈರಿಂಗ್ ಮಾಡಿದ್ದು. ಅಷ್ಟು ಜನಕ್ಕೂ ಯಾಕೆಪೇಟೆ ಸೇವೆ. ಆಮೇಲೆ ನಿಮ್ಮ ಗುಂಡು ಬಿದ್ದ ಮೇಲೆ ಏನಾಯ್ತು? ನನಗೆ ಗ್ಯಾಪ್ ಬೆಂಗಳೂರು ಹೋಗೋವರೆಗೆ ನನಗೆ ಗ್ಯಾಪ್ ಇಲ್ಲ. ಇರಿ ಹೇಳಿ. ಬೆಂಗಳೂರು ಹೋಗೋವರೆಗೆ ನನಗೆ ಗ್ಯಾಪ್ ಇಲ್ಲ. ಆಮೇಲೆ ಕರೆ ಹೆಂಗಾಯಿತು ಏನಂತ ನನಗೆ ಗೊತ್ತಿಲ್ಲ ಅಷ್ಟೇ. ಆಮೇಲೆ ಯಾವಾಗ ಎಚ್ಚರ ಬಂದಿದೆ ಯಾವಾಗ ನಿಮಗೆ? ಬೆಂಗಳೂರು ಹೋದ ಗುಂಡು ತಗೊಂಡ್ಮೇಲೆ ಆಪರೇಷನ್ ಆದಮೇಲೆ. ಆಮೇಲೆ ಜೀವನ ಹೆಂಗೆ ಮಾಡಿದೆ? ಆಮೇಲೆ ಜೀವನ ಕೂಲಿ ಕಂಬಳ ಮಾಡೋದು ಏನು ಮಾಡ್ದ? ಕೂಲಿ ಕಂಬಳ ಮಾಡ್ಕೊಂಡು ಜೀವನ ಮಾಡಿದೆ ಅಷ್ಟೇ. ಸ್ವಲ್ಪ ಕೊಟ್ಟರು, ಸರ್ಕಾರದಿಂದ 50,000 ಕೊಟ್ಟರು. ಆಮೇಲೆ ಮತ್ತೆ ಕೂಲಿ ಕಂಬಳ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಇವಾಗಲೂ ಅಷ್ಟೇ. ಅಂದರೆ ಸ್ನೇಹಿತರೆ, ಮುತ್ತೇಗೌಡ್ರನ್ನ ಟಾರ್ಗೆಟ್ ಮಾಡಿದ್ದಾನೆ. ಮುತ್ತೇಗೌಡರು ಯಾರೋ ಊರಿಗೆ ಹಿರಿಯರು ಬಂದಿದ್ದಾರಂತ, ಯಾರೋ ಫಾರೆಸ್ಟ್ನವ್ರು ಬಂದಿದ್ದಾರಂತೆ, ಕರಿ ಅಂತ ಹೇಳಿ ಒಂದು 5-6 ಜನ ಕರ್ಸ್ಕೊಂಡಿದ್ದಾರೆ ಅವರು ಮುತ್ತೇಗೌಡರು. ಸೊ ಇವರೆಲ್ಲ ಹೋಗಿದ್ದಾರೆ ಕುತೂಹಲಕ್ಕೆ ನೋಡಕ್ಕೆ. ಅವ್ರ ಸಾಲಾಗೆ ಇವ್ರು ಸಪೋರ್ಟ್ ಮಾಡಕ್ಕೆ ಬಂದ್ರೆ ನೀವು ಅಂತ ಎಲ್ಲರೂ ಕೂರಿಸ್ಬಿಟ್ಟು ಹೊಡೆದಿದ್ದೆ ನಾನು ಅಲ್ವಾ? ನಿಮ್ಮ ಮನೆ ಯಾವುದು? ಇವರು ನಿಮ್ಗೇನಾಗಬೇಕು? ಯಜಮಾನ್ರು ಸರ್. ಇವ್ರು ಯಾರು? ನಮ್ಮ ಮನೆಯವ್ರು ಸರ್. ಏನು ನಿಮ್ಮ ಹೆಸರು? ಕಲ್ಯಾಣಿ. ಕಲ್ಯಾಣಿ. ಹೇಳಿ ಏನಾಯ್ತು? ಆವತ್ತು ಪೊಲೀಸ್ನವ್ರು ಬಂದಿದ್ದಾರೆ ಅಂದ್ಬಿಟ್ಟು, ಫಾರೆಸ್ಟ್ನವ್ರು ಬಂದಿದ್ದಾರೆ ಅಂತ ಮುತ್ತೇಗೌಡ್ರ ಮಗಳು ಹಿರಿಯವಳು ಎಲ್ಲನೂ ಕರೆದ್ರು. ನಮ್ಮ ಅಣ್ಣ ನಾಗರಾಜು ಅಂತ. ಅವರು ಇವರಲ್ಲ, ನಮ್ಮ ಅಣ್ಣವರು ನಾಗರಾಜು ಅಂತ. ಅವರೆಲ್ಲನೂ ಕರೆದಿದ್ರು. ಆವಾಗ ಮನೇಲಿದ್ದು ಅವ್ರನ್ನ ಕರೀತಾರೆ ಅಂತ ಇವ್ರು ಹೋಗಿದ್ದು. ಅವ್ರು ಬಂದ ಮೇಲೆ ಅಲ್ಲಿ ಎಲ್ಲನೂ ಕೂರಿಸ್ಕೊಂಡು ಒಂದು ಅರ್ಧ ಗಂಟೆನಿಲ್ಲ ಸರ್, 5 ಸೀಟು ಹೋಟೆಲ್ಲೇ ಔಟು. ಇವರೊಬ್ಬರು ಸ್ವಾಬಿಯೊಬ್ಬರು ಅವ್ರ ಕೈ ಹೋಯ್ತು, ತಲೆಗೆ ಹೋಗ್ಬಿಟ್ಟು ಮೈಸೂರಿಗೆ ಕರ್ಕೊಂಡೋದ್ವಿ, ಆಗಲಿಲ್ಲ. ಬೆಂಗಳೂರು ಕರ್ಕೋದ್ವಿ, ಆಪ್ರೇಷನ್ ಮಾಡಿ ತೆಗೆದ್ರು. ಎಷ್ಟು ದಿನ ಪ್ರಜ್ಞೆ ಹೋಗಿತ್ತು ಇವ್ರಿಗೆ? ಇವ್ರಿಗೆ ಒಂದು ನೈಟು ಒಂದು ಹಗಲು ಹೋಗಿತ್ತು. ಅವ್ರು ಆವಾಗಲೇ ಸರಿ ಮಾಡಿದ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಅಂದರೆ ಅವನು ಇವ್ರ ಜೀವ ಹೋಗಿದೆ ಅನ್ಕೊಂಡು ಹೊಟ್ಟೋಗಿದ್ದಾನೆ. ಇವರು ಹಿಂದ್ಗಡೆಯಿಂದ ಬಂದಿದ್ದಾರೆ. ಅವ್ರು ಹೋದ್ಮೇಲೆ ಬಸ್ ಬರುತ್ತೆ ಸರ್, ಎಕ್ಸ್ಪ್ರೆಸ್ ಅಂತ ಆಲ್ಟಿಗೆ ಬರ್ತಾ ಇತ್ತು. ಆ ಬಸ್ ಬಂದಾಗ ಪೊಲೀಸ್ನವ್ರು ಬಂದರು ಅಂತೇಳಿ ಅಷ್ಟಕ್ಕೆ ಮುಗಿಸ್ಬಿಟ್ಟು ಅವರು ಇವರು ಒಂದು ಸ್ವಲ್ಪ ಉಸಿರಾಟ ಆಡಿದ್ರೆ ಇವರು ಕ್ಲೋಸ್. 8 ಕಾಲ್ಗೆ ಮನೆ ಬಂದಿದ್ದು ಮುತ್ತೇಗೌಡ್ರ ಮನೆಗೆ. 8 ಕಾಲಿಂದ ಒಂದು 15-20 ನಿಮಿಷ ಚರ್ಚೆ ಮಾಡಿದ್ದಾರೆ. ಅಷ್ಟೊತ್ತಿಗೆ ಬಸ್ ಬರುತ್ತೆ, ಪೊಲೀಸವ್ರು ಬಂದರು ಅಂದ ತಕ್ಷಣ ಅಲ್ಲಿ ಫೈರಿಂಗ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಗುಂಡು ಬಿದ್ದ ಮೇಲೆ ಯಾರೂ ಇರಲಿಲ್ಲ. ಎಲ್ಲರೂ ಅವ್ರವ್ರ ಜೀವನ ಕಾಪಾಡಬೇಕು ಅಂತ ಓಡ್ಬಿಟ್ರು. ಊರು ಜನ ಓಡ್ಬಿಟ್ರು. ಆ ಕಡೆ ಈ ಕಡೆ ಚೆಕ್ ಪೋಸ್ಟು, ಮಕ್ಕಳು ಮರಿ ಎಲ್ಲ ಕರ್ಕೊಂಡು ಊರೇ ಬಿಟ್ಬಿಟ್ಟು ಹೊಟ್ಟೋದು. ಅಂದರೆ ನಾವೊಬ್ಬರು, ನಮ್ಮ ಅಮ್ಮ ಒಬ್ಬರು, ಅಲ್ಲಿ 4-5 ಸೀಟ್ ಇದ್ವಿ. ಆವಾಗ ಇವ್ರನ್ನ ನಾವು ಕರ್ಕೊಂಡು ಬಂದ್ವಿ. ದೇವ್ರ ಮನೆಗೆ ಬಂದು ಮಲಗಿದ್ರು. ಹಿಂಗಂತ ಗುಂಡು ತೆಗೆದು ಇಟ್ಟಿದ್ರು.
ಅಲ್ಲಲ್ಲ ಇವರೇ ಮನೆಗೆ ಬಂದ್ರಾ? ನೀವು ಕರ್ಕೊಂಬಂದಿಲ್ಲ? ನಾವು ಬಂದಿಲ್ಲ. ಇವ್ರು ಗುಂಡು ಹೊಡೆದ್ಮೇಲೆ ಇವರೇ ಮನೆಗೆ ಬಂದ್ರಾ? ಇವರು ಬಂದರೆ ಸರ್ ಆ ಕಡೆಯಿಂದ ಸಾವಿನೂ ಮನೆಗೆ ಬಂದರು. ಅವರು ಹಂಗೆ ನಡ್ಕೊಂಡು ಬಂದಮೇಲೆ ಗೇನ ತಪ್ಪೋಯ್ತು, ಈ ಥರ ಹೊಡೆದ್ಬಿಟ್ಟು ಹೊಟ್ಟೋದ್ರು ಅಂತ. ಇವ್ರು ಬಂದು ಮನೇಲಿ ಮಲಗಿದ್ದು ಗೇನ ಇಲ್ಲ. ಆಮೇಲೆ ಹೋಗಿ ನೋಡ್ದು ಕರ್ಕೊಂಡೋದ್ವಿ. ಇವ್ರು ಗುಂಡು ಬೀಳಿಸ್ಕೊಂಡು ಮನೆಗೆ ಬಂದು ಇವರೇ ಮಲ್ಕೊಂಡಿದ್ದಾರೆ. ಅವರು ಹೆಂಗೆ ತಪ್ಪಿಸ್ಕೊಂಡು ಬಂದಿದ್ದಾರೆ ಸರ್. ಹಿಂದ್ಗಡೆ ಹತ್ರ ಅಲ್ವಾ, ಅಲ್ಲಿ ಬಂದಿದ್ದಾರೆ. ಮುಂದೆ ಬಂದರೆ ಹೊಡೆದು ಬಿಡ್ತಾರೆ ಅಂತ ನಿಜಾಂಶ ಅಷ್ಟೇ ಸರ್, ಬೇರೆ ಏನು. ಆಮೇಲೆ ಸರೋದ್ರ ನಿಮ್ಮ ಯಜಮಾನ್ರು ಸರೋದ್ರು ಸರ್, ಇನ್ನೇನ ಹಿಂಗೆ ಇರೋದು. ನಿಮ್ಗೇನು ಜಮೀನು ಇದೆಯಾ? ಏನಿಲ್ಲ ಸರ್. ಕೂಲಿ ಮಾಡ್ತಾ ಇದ್ದಾರೆ. ಹೌದಾ? ಹೌದು ಸರ್, ಕೂಲಿ ಕಂಬಳ ಮಾಡ್ತಾ ಇದ್ದೀವಿ. ಏನು ಆಧಾರ ಇಲ್ಲ? ಆಧಾರ ಏನಿಲ್ಲ. ಮಕ್ಕಳು? ಒಂದು ಹೆಣ್ಣು ಒಂದು ಗಂಡು. ಮದುವೆ ಆಗಿದೆ? ಮದುವೆ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು. ಇಬ್ರಿಗೆ ಮದುವೆ ಆಗಿದೆ, ಒಬ್ರಿಗೆ ಆಗಿಲ್ಲ. ಇಬ್ಬರು ಹೋಗ್ತೀವಿ, ತಪ್ಪಿಸ್ಕೊಂಡು ಬರ್ತೀವಿ. ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ. ತಲೆ ಸ್ವಲ್ಪ ಬಂದ್ಬಿಡುತ್ತೆ. ತಲೆನೋವು ಬರ್ತದೆ. ಅದ ಮಧ್ಯ ಸ್ವಲ್ಪ ಕಣ್ಣು ಬಂದು ತಲೆ ಹೆಚ್ಚು ಜಾಸ್ತಿ ಬರ್ತದೆ. ಜಾಸ್ತಿ ಏನು ಹೆಚ್ಚು ಕೆಲಸ ಮಾಡೋಕ್ಕಾಗಲ್ಲ. ತುಂಡುಕೊಂಡು ಕೆಲಸ ಇದ್ರೆ ಮಾಡ್ಬೋದು. ಎಷ್ಟು ಒಂದೇ ಪ್ಲೇಟ್ ಹೊಡೆದಿದ್ದವನು? ಎರಡಿದ್ವಾ? ಮೈಸೂರಿನ ತೆಗೆದುಬಿಟ್ಟು ಅಲ್ಲಿ ಆಗಲ್ಲ ಅಂತ ನಾ ಬೆಂಗಳೂರಿಗೆ ಕಳಿಸಿ. ಒಂದು 2-3 ಪೀಸ್ ಇತ್ತು, ಇಲ್ಲಿ ತೆಗೆದ್ರು. ಆವಾಗ ಬೆಂಗಳೂರಲ್ಲಿ ಆಪ್ರೇಷನ್ ಮಾಡಿ ತೆಗೆದು. ಇಲ್ಲಿ ಅಂದರೆ ಚಾಮರಾಜನಗರ ಹೋದ್ರ ಮೈಸೂರು ಹೋದ್ರ? ಮೈಸೂರು ಚಾಮರಾಜನಗರ ಹೋಗಿ ಆಗಲ್ಲ ಅಂತ ಬ್ಯಾಂಡೇಜ್ ಹಾಕಿದ್ರು. ಮೈಸೂರಲ್ಲಿ ಒಂದು 2 ಪೀಸ್ ತೆಗೆದ್ಬಿಟ್ಟು ಇವರೊಬ್ಬರನ್ನ ಬೆಂಗಳೂರಿಗೆ ಕಳಿಸಿದ್ರು. ಅವ್ರನ್ನ ಕಲ್ವಾರಡಲ್ಲಿ ಕೈ ತೆಗೆದ್ರು. ಕೈ ಹೋಯ್ತು ಒಬ್ರದ್ದು ಕೈ ಹೋಯ್ತು. ಮುಸ್ಲಿಂ. ಈಗ ಇಲ್ಲಿ ಇದ್ದಾರೆ ಅವರು? ಅವರು ಇಲ್ಲ, ತೀರ್ಕೊಂಡ್ರು ಸರ್. ಮಕ್ಕಳಿದ್ದಾರೆ, ಹೆಣ್ತಿದ್ದಾರೆ. ಅಷ್ಟು ಜನದಲ್ಲಿ ಬದುಕಿದ್ದವರು ಇವರಿಬ್ರು? ಇಬ್ಬರೇ. ಇವರು ಜೀವ ಆಡಿದ್ರೆ ಇವ್ರನ್ನ ಕ್ಲೋಸ್ ಮಾಡಿಬಿಡೋರು. ಬಿದ್ದೆಟ್ಟಿಗೆ ಬಿದ್ದುಬಿಟ್ಟವರು. ಇವರು ಉಸಿರಾಟ ಹಿಡ್ಕೊಂಡು ಇದ್ದಿದ್ದಿಗೆ ಬಚ್ಚು. ಸುಮಾರು ಜನ ತಿಂದ್ಬಿಟ್ಟಿದ್ದಾರೆ. ಒಂದು 200 ಸೀಟ್ ಹೊರಟೋಗಿದ್ದಾರೆ ಬಿಡಿ ಸರ್ ಅವ್ರ ಕೈಯಲ್ಲಿ. ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ನಿಲ್ಲಿಸ್ಕೊಂಡೆಲ್ಲ ತರ್ದಿದ್ದಾರೆ. ಅದೇ ನಮ್ಮೂರಿಗೆ ಬಂದು ಅವಾಗ ಆ ಕಡೆನೂ ನುಗ್ಗಕ್ಕಾಗಲಿಲ್ಲ. ಅವ್ರ ಕಣ್ಣು ಹೋಗಿ ತೀರ್ಕೊಂಡ್ರು. ಇಲ್ಲ ಬಾಮ್ಮ, ಅಲ್ಲೇ ಒಂದು ಮನೆ. ಇಲ್ಲ ಆಗಲ್ಲ, ಆಗಲ್ಲ ಬಿಡಿ, ಎಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ. ಸರ್ ಇದು ಪೇಪರ್ಲಿ ಅದ ಹೊಡ್ಕೊಳ್ಳಿ. ಇದರಲ್ಲಿ ಎಲ್ಲ ಹೊಡೆದಿರೋದೆಲ್ಲ ಇಲ್ಲಿ ಅದ ನೋಡಿ. ಇದು ನಮ್ಗೆ ಇರು ಹೊಡೆದಿದ್ರಲ್ಲ ಈರಪ್ಪ, ಅದೇ ಪೇಪರ್ ಅದು. ನಮ್ಮ ಯಜಮಾನ್ರು ಸರ್, ಅಲ್ಲಿ ಕಲ್ವಳ್ಳಿ ಅಡ್ಮಿಟ್ ಮಾಡಿದ್ದು. ಡೇಟ್ ನೋಡಿ, ಆಗಸ್ಟ್ 10, 1995. ಆಗಸ್ಟ್ 10, 1995. ವಾಟ್ ಹ್ಯಾಪನ್ಡ್ ಎಟ್ ಪುಣಜನೂರು? an eye witness account by a staff reporter. Injured Syed Ghaffar. ನಮ್ಮ ಯಜಮಾನ್ರು ಸರ್. Syed Ghaffar, who is undergoing treatment at Krishnarajendra Hospital, ಮೈಸೂರು. ನಿಮ್ಮ ಯಜಮಾನ್ರು? ಅಮ್ಮ ಏನು ತಮ್ಮ ಹೆಸರು? ಫಹಿಮಾ ಬಿ ಅಂತ ಸರ್. ಏನಮ್ಮ? ಫಹಿಮಾ ಬಿ ಅಂತ. ಫಹಿಮಾ ಬಿ ಅವರು. ಓಕೆ. ನಿಮ್ಮ ಯಜಮಾನ್ರ ಹೆಸರೇನು? ಸೈಯದ್ ಗಫೂರ್. ಏನಾಯ್ತು ಹೇಳಿ? ನಮ್ಮ ಯಜಮಾನ್ರು ಸರ್ ಕೆಲ್ಸಕ್ಕೆ ಹೋಗಿದ್ರು. ಕೆಲಸದಿಂದ ಬಂದು ಅಲ್ಲಿ ಯಾರೋ ಬಂದಾರ ಅಂದ್ಬಿಟ್ಟು ಕರೆದ್ರು. ಎಲ್ಲರೂ ಹೋಗಿ ನಿಂತಿದ್ರಂತ. ಇವರು ಕೂತ್ಕಪ್ಪ ಅಂದ್ರಂತ. ಕೂತ್ಕೊಂಡ್ರು. ಇವರು ಒಂದು ಕಮ ಇತ್ತಲ್ಲ, ಅಲ್ಲಿ ಕೂತಿದ್ರಂತ. ಎಲ್ಲರಿಗೂ ಹೊಡೆದ್ರಲ್ಲ ಇವರು. ಆಗೇನು ಮಾಡಿಬಿಟ್ಟು ಕೈ ಕೊಟ್ಬಿಟ್ರೆ ಇಲ್ಲಿ ಕೈ ಎಟ್ಟಾಗ್ಬಿಡ್ತು. ಅರ್ಧ ಕೈಗೆ ಹೊಂಟಾಯ್ತು ಸರ್. ಅಲ್ಲಿಂದ ಬಂದು ಯಾರೋ ಈರಪ್ಪ ಬಂದ್ಬಿಡ್ತು ಅಂತ ಸದ್ ಬಂತಲ್ಲ, ಬಸ್ ಬಂದದಕ್ಕೆ ಏನು ಮಾಡಿಬಿಟ್ರು, ಬಲಾಗ ಎಲ್ಲರೂ ಹೊಂಟೋದ್ರು. ಊರ್ಲಿ ನಾನೇ ಇದ್ದವ, ಇಲ್ಲಿ 7 ಮಕ್ಳು ಇದ್ದ ನಾವು ಅಷ್ಟೇ. ಬಂದು ನಮ್ಮ ಮನೇಲಿ ಎಲ್ಲರೂ ಕೂತ್ಕೊಂಡು ಏನು ಮಾಡಿದ್ರು, ಏನೋ ಅಲ್ಲಿಂದ ಬಂದು ನಾನು ಕೈಕಂದು ಏನು ಇತ್ತಿದ್ದೀನಿ, ನಮ್ಮ ಯಜಮಾನ್ರು ಬಂದಿಲ್ವಲ್ಲ ಅಂತ ಬಂದು ಒಂದು ಚೌಕ ಎತ್ಕೊಬಂದು. ಯಾಕಂದ್ರೆ ನನಗೆ ತೋಳು ಹೊಂಟಾಯ್ತು ನನಗಂದ್ರೆ. ಯಾರ ಅಂದು? ಈರಪ್ಪ ಅಂದರು. ಬಂದು ಅಷ್ಟಕ್ಕೆ ಈರಪ್ಪನ ಗಲಾಟಿ ಇಲ್ಲಿ ಗಪ್ಪರ್ಗ ಏಟು ಅಂತ ಬಂದು ಕರ್ಕೋದ್ರು ಸರ್. ಅಷ್ಟೇ ನೋಡಿ, ಜೀವನ ಮಾಡೋದು ಭಾರಿ ಕಷ್ಟ ಅದ. 7 ಮಕ್ಕವ ಮದುವಾಗೋದು.
ಭಾರಿ ಕಷ್ಟಲ್ಲಿ ಇಲ್ಲ ಸರ್ ಕೇಳಕ್ಕ ರಾಮಸಂದ್ರ ಸ್ಟೇಷನ್ಗೂ ಹೋಗಿದ್ದಿ ಅರ್ಜಿ ಬರೆದು ಕೊಟ್ಬಿಟ್ಟು ಬಂದಿದ್ದಿ ಅಲ್ಲಿನೂ ಏನೂ ಸೌಲಭ್ಯ ಬಂದಿಲ್ಲ ನಮ್ಗೆ ಅರ್ಜಿ ಹಾಕ್ಸಿ ನಿಮ್ಮ ಊರವರು ಸಾಕ್ಷಿ ಬೇಕು ಅಂದರು ಅವ್ರಿಗೂ ಕರ್ಕೋಗಿ ಸಾಕ್ಷಿ ಹಾಕಿಸ್ತೀನಿ ನಾನು ಅದನ್ನೂ ಕಾಣಿ ನಮ್ಗೆ ನಿಮ್ಮ ಯಜಮಾನ್ರು ಯಾಕೆ ಹೋದ್ರು ಅಲ್ಲಿಗೆ? ನಮ್ಮ ಯಜಮಾನ್ರು ಹೋಗ್ಲಿಲ್ಲ ಸರ್ ಆಳ್ಗಳ್ಗೆ ಕರಿಯಕ್ಕೆ ಹೋಗಿದ್ದದು ಮರ ವ್ಯಾಪಾರ ಮಾಡ್ತಿದ್ರು ಹಂಗೆ ಕರಿಯಕ್ಕೆ ಆಳ್ಗಳ್ಗೆ ಕರಿಯಕ್ಕೆ ಹೋಗ್ತದ್ದು ಏನೋ ಅಂದ್ಬಿಟ್ಟು ಈರಪ್ಪ ಅಂತಿದ್ರಲ್ಲ ಅಳ್ತಿದ್ರಲ್ಲ ಹೋಗಿ ಬೊಗ್ಗಿ ನೋಡ್ದದು ಅವರು ಹೋಗಿ ನೋಡಿದ ತಕ್ಷಣ ಕೂತ್ಕೊಳ್ಳಿ ಅಂದ್ರಲ್ಲ ಕೂತ್ಕೊಂಡ್ರು ಅಷ್ಟಕ್ಕೆ ಈಗ ಎಲ್ಲರಿಗೂ ಈಗ ನೀವೆಲ್ಲ ಬಂದಿದ್ದಾರಲ್ಲ ಕೂತ್ಕೊಳ್ಳಿ ಸರ್ ಅಂದ್ರೆ ತಾನ ನೀವೆಲ್ಲ ಕೂತ್ಕೊತಿರೋ ಆ ಥರ ಆಗಾಯ್ತು ಮೋಸ ಆಗಾಯ್ತು ಇಲ್ಲದ ಕೈ ಕೊಟ್ಟನಿಲ್ಲ ಈಗ ಎಲ್ಲ ಕೂತ್ಕೊಳ್ಳಿ ಅಂದ್ರಲ್ಲ ಅವ್ರ ಮನ ಒಂದು ಕಂಬ ಇತ್ತು ಆಗ ಕೂತಿದ್ರಂತ ಇಲ್ಲಿ ಆಗ ಕಡ್ಸಿ ಏಟು ಇವ್ರಿಗೆ ನಮ್ಮಟ್ಟಿ ಅವ್ರಿಗೆ ನೋಡ್ತೀರ ಕೊನೆ ಏಟು ಆಗ ಮನೆ ಕಂದದ್ಕ ಬಲಗ ಓಡಾಡಿದ್ರಂತ ಇವರು ನನಗೆ ಈಗ ಮಾತಾಡ ನನಗೆ ಸಹಿಸ್ಬಿಡ್ತಾರಲ್ಲ ಅಂದ್ಬಿಟ್ಟು ಹಾಗೆ ಮೂರ್ಛೆಯಾಗಿ ಬಿದ್ದರು ಇವರು ನ್ಯಾತಾಡ್ತಿತ್ತು ಸರ್ ಕೈ ಇದು ಏನೂ ಇರಲಿಲ್ಲ ಆಮೇಲೆ ಆಸ್ಪತ್ರೆಯಲ್ಲಿ ಹೇಳ್ದು ನೋಡಿ ಸರ್ ಮಿಚ್ಚ ಆ ಥರ ಮಾಡಿ ಸರ್ ಅಂದಕ್ಕೆ ಇಲ್ಲಕ್ಕಮ್ಮ ಫೈಜಾನ್ ಆಗ್ಬಿಟ್ಟದ ಅಂದ್ಬಿಟ್ಟು ನೋಡಮ್ಮ ಇಲ್ಲಿ ಗುಂಡಿ ಎಲ್ಲ ಅದಲ್ಲಮ್ಮ ಯಾಗಮ್ಮ ನಿಮ್ಮ ಯಜಮಾನ್ರು ಮಿಚ್ಚ ಮಾಡ್ಕೊಳ್ಳಿ ನಾನು ಅಂತ ಆಮೇಲೆ ಒಂದು 15 ಜನ ಇದ್ದು 20,000 ರೂಪಾಯಿ ಪರಿಹಾರ ಆಯಿತು ಮೆಡಿಷನ್ಗೆ ಹಾಕೊಂಡು ಮೈಸೂರಲ್ಲಿ ಕೈನ ಏನಾಯ್ತು ಅಲ್ಲೇ ಕಟ್ ಮಾಡಿ ಅಲ್ಲೇ ಇದು ಮಾಡಿಬಿಟ್ರು ಇಲ್ಲಿ ಗಂಟ ಬ್ಯಾಂಡೇಜ್ ಹಾಕಿ ಕಳಿಸ್ಬಿಟ್ರು ನಮ್ಗಾಗೈತೆ ಅಂದ್ರೆ ನಮ್ಮ ಯಜಮಾನ್ರು ಬಂದಿಲ್ವಲ್ಲ ಅಂತ ಅಲ್ಲಿ ನಿಂತಿದ್ವಿ ರೋಡ್ಲಿ ಆಮೇಲೆ ಚೌಕ ಎತ್ಕೊಂಡು ನೋಡಿ ಇದೇ ಚೌಕನ ಹಾಕೊಂಡು ಬಿಳಿ ಚೌಕನ ತಲೆಗೆ ಹಾಕ್ತಿದ್ರು ಅವ್ರಿಗೆ ಕಣ್ಣು ಪಿಸರ್ ಹೊಡ್ಬಿಟ್ಟು ಕಣ್ಣು ಹೊಂಟೋಗಿತ್ತು ಮೊದಲೇ ಕೆಲ್ಸಕ್ಕೆ ಹೋಗಿ ಪಿಸರ್ ಹಾಪ್ ಹೊಡೆದ್ರಲ್ಲ ಪಿಸರ್ ಹೊಡ್ಬಿಟ್ಟು ಅದು ಬೆಂಗಳೂರಿಗೆ ಹೋಗಿ ಅಲ್ಲಿ ತೋರಿಸ್ಕೊಬಂದು ಮೊದಲೇ ಒಂದು ಕಣ್ಣಿರಲಿಲ್ಲ ಅವ್ರಿಗೆ ಆಮೇಲೆ ಒಂದು ಕೈಯೂ ಇಲ್ಲ ಕೈನೂ ಇಲ್ಲ ಒಂದು ಕಣ್ಣಿಲ್ಲ ಒಂದು ಕೈ ಇಲ್ಲ ಏನು ಮಾಡೋದು ಮೆಡಿಷನ್ ಕರ್ಕೋಗಿ ನಮ್ಮ ತಲೆ ಮೇಲೆ ಚೆನ್ನಾಗಿಲ್ಲ ಆಸ್ಪತ್ರೆಯಲ್ಲಿ ಎಲ್ಲ ಗುಣ ಮಾಡಿಸ್ಕೊಬರೋದು ಕೆಲಸ ಏನಿಲ್ಲ ಸರ್ ನಾನು ಬಿಡಿ ಕಟ್ತೀನಿ ಅವರು ಬದುಕಿದಾಗ ಅವರು ಚೆಂದಾಗಿದ್ದಾಗ ಬದುಕಿರಾಗೆ ಏನೂ ಇಲ್ಲ ಮರಾಗಿರ ನಿಂತ್ಕೊಂಡು ಯಾರ್ಯಾರಿಗ ಪಾರ್ಟಿಗಾರ್ಗ ಮರಾಗಿರ ಜೀವನಕ್ಕೆ ಬಿಡಿ ಕಟ್ತೀವಿ ಈಗ ಕೆಲ್ಸಕ್ಕೆ ಹೋಯ್ತಾರೆ ಸರ್ ಹೆಣ್ಮಕ್ಕವ ಒಂದು ಹೆಣ್ಮಗ ಅವಳ ಅದು ಮಾಡಬೇಕು ಅದೇ ತಾನ ನೀವು ಹೋದ ವರ್ಷನೂ 2 ವರ್ಷ ಆಯಿತು ನಮ್ಮ ಯಜಮಾನ ಕಟ್ಲಜ್ಜಿನ ಆವತ್ತೂ ನೀವು ಎಲ್ಲ ಬಂದು ಫೋಟೋ ಹೊಡ್ಕೋದ್ರು ಏನು ಪರಿಹಾರ ಇಲ್ಲ ರಾಮಸದುರ್ಗ ಬನ್ನಿ ಅಂತ ಕರೆದ್ರು ಅಲ್ಲಿಗೂ ಹೋಗಿದ್ವಿ ಅಲ್ಲಿನೂ ಅರ್ಜಿ ಕೊಟ್ಬಿಟ್ಟು ಬಂದು ಅಲ್ಲಿನೂ ಏನು ಸಮಾಚಾರ ಇಲ್ಲ ಎಲ್ಲ ಸತ್ತೋಗಿ ನಮ್ಮ ಯಜಮಾನ್ರು ಒಬ್ಬರೇ ಮಿಚ್ಚಾದದು ಯಾವಾಗ ತೀರ್ಕೊಂಡ್ರು ಈಗ 7 ವರ್ಷ ಆಯಿತು ಸರ್ ಏನಾಯ್ತು ಏನಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಎದನೋ ಬಂದದು ಅವ್ರಿಗೆ ಇಲ್ಲಿ ಮನೇಲೆ ಸತ್ತದ ಹಾರ್ಟ್ ಅಟ್ಯಾಕ್ ಆಗಲಿಲ್ಲ ಅವ್ರಿಗೆ ಅದೇನು ಹಾರ್ಟು ಪ್ರಾಬ್ಲಮ್ ಇತ್ತು ಹಾರ್ಟ್ ಅಟ್ಯಾಕ್ ಆಗಿತ್ತು ಒಂದು ಸ್ವಲ್ಪ ಹಾಗೆ ಒಂದು ಆಸ್ಪತ್ರೆಯಲ್ಲಿ ತೋರಿಸಿ ಸುಮಾರಾಗಿದ್ದರು ಆಮೇಲೆ ಗುಣ ಮಾಡೋಕ್ಕಾಗಲ್ಲ ಎಲ್ಲ ಫೈಜಾನ್ ಆಗ್ಬಿಟ್ಟದಕ್ಕಮ್ಮ ಆಗಲ್ಲ ಅಂತ ಡಾಕ್ಟ್ರು ಹೇಳ್ಬಿಟ್ರು ನಿಮ್ಮ ಯಜಮಾನ ಸತ್ತು ಎಷ್ಟು ವರ್ಷ ಆಯಿತು ಈಗ ಸರ್ 7 ವರ್ಷ ಆಯಿತು 2 ವರ್ಷ ಅದು ನೀವು ಕಟ್ತಾರ ಬಿಡಿ ಅದು ಇದು ನಾವು ಕಟ್ತಾರೆ ಹಜು ये कटा बिड़ा आंदे पेठी से हाँ दे अच्छे बिड़ा आंदे चिक मंगा सर आ रहे बाहर 200 ರೂಪಾಯಿ ಕೊಡ್ತಾರ ಎಷ್ಟು ಕಟ್ಟಿದ್ರೆ 90 ಕಟ್ ಕೊಟ್ರೆ 200 ರೂಪಾಯಿ ಕೊಡ್ತಾರ ಜೀವನ ನಂದು ಇದೆಯಾ ಜೀವನ ಒಂದಿನಕ್ಕೆ ಎಷ್ಟು ಕಟ್ತೀರಾ 1,000 ಬಿಡಿ ಕಟ್ತೀನಿ ಸರ್ ಅಷ್ಟೇ ಎಷ್ಟು ದುಡಿತೀರಿ 200 ರೂಪಾಯಿ ಸಂಪಾದನೆ ಮಾಡ್ತೀನಿ ಅದನ್ನು 4-5 ಇವತ್ತು ಕಟ್ರೆ ನಾಳಕ್ಕೆ ರೆಡಿ ಮಾಡಬೇಕು ಅದು 200 ರೂಪಾಯಿ ಸರ್ ಈ ಥರ ಕಟ್ಟು 1000 ಕಟ್ತೀರಾ ಈಗ ಎಲ್ಲ ರೆಡಿ ಇವತ್ತಾರಿಂದ ಮಾಡಿರೋದು ಒಂದು ಸರ್ಬಿಡಿ ತಕೋದ್ರೆ 200 ರೂಪಾಯಿ ಕೊಡ್ತಾರೆ ಸ್ನೇಹಿತರೆ ಇದು ಆಂದೋಲನ ಪತ್ರಿಕೆ ಮೈಸೂರಿನ ಆಂದೋಲನ ಪತ್ರಿಕೆ ನೋಡಿ ಅವಾಗ ಇಂಗ್ಲೀಷ್ ಕೂಡ ಇತ್ತು ಅನ್ನೋಕ್ಕೆ ಒಂದು ಪ್ರೂಫ್ ಇದು ಥರ್ಸ್ಡೇ ಗುರುವಾರ ಆಗಸ್ಟ್ 10 1995 ಪೇಪರ್ ನೋಡಿ ಇದು ಇವರ ಯಜಮಾನರು ಈ ಸೈಯದ್ ಗಫೂರ್ ಅವರಿಗೆ ಕೃಷ್ಣರಾಜೇಂದ್ರ ಆಸ್ಪತ್ರೆ ಮೈಸೂರಿನ KR ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಿರೋ ಫೋಟೋ ಇದು ಮೈಸೂರು ಸ್ಲೀಪಿ ರೋಡ್ ಸೈಡ್ ವಿಲೇಜ್ ಪುಣಜನೂರು ವಾಸ್ ಸಬ್ಜೆಕ್ಟೆಡ್ ಟು ವೀರಪ್ಪನ್ಸ್ barbarous attack last night. According to Syed Ghafoor, who was one of the eyewitnesses injured in the yesterday attack, the story line like this. On the fateful night, his Soliga tribal Veerbhadraya was going home after his day's work when he was suddenly confronted by Veerappan and his gang member numbering 10 near the village temple. As the men were in uniform,
ಇಟ್ ವಾಸ್ ಡಾರ್ಕ್. ವೀರಭದ್ರಯ್ಯ ಮಿಸ್ಟುಕ್ ವೀರಪ್ಪನ್ ಮೆಂಟ್ ಟು ಬಿ ಪೊಲೀಸ್ಮನ್. ಅಂದರೆ ಒಬ್ಬರು ಕಾಡಲ್ಲಿ ಒಬ್ಬರು ವೀರಭದ್ರಯ್ಯ ಅಂತ ಹೇಳಿ ಸೋಲಿಗರು ಒಬ್ಬರು ವ್ಯಕ್ತಿ ಹೋಗ್ತಿದ್ದಾಗ ಇವರು ಬಂದಿದ್ದಾರೆ ರಾತ್ರಿ. ಬಂದಾಗ ಅವ್ರ ಡ್ರೆಸ್ ಎಲ್ಲ ನೋಡಿ ಅವ್ರಿಗೆ ಅವರು ಪೊಲೀಸ್ನವರು ಫಾರೆಸ್ಟ್ನವ್ರು ಅಂತ ಅನ್ಸ್ಬಿಟ್ಟಿದೆ ಅಂತ ಅವ್ರಿಗೆ ಅನಿಸಿದೆ. ವೀರಪ್ಪನ್ ಡಿಮ್ಯಾಂಡೆಡ್ he be show the house of ಮುತ್ತೇಗೌಡ whom the gang suspected to be a police informer. ಪೊಲೀಸ್ ಇನ್ಫಾರ್ಮರ್ ಅಂತ ಅಂದ್ಕೊಂಡಿದ್ದಂತೆ ವೀರಪ್ಪನ್ ಮುತ್ತೇಗೌಡನವ್ರು ತೋರಿಸು ಅಂತ ಕೇಳಿದ್ದಾನೆ. ಓಕೆ, ಹೂಸ್ ಇನ್ಫಾರ್ಮೇಷನ್ ಹ್ಯಾಡ್ ಲೆಡ್ ಟು ಮುತ್ತುಲಕ್ಷ್ಮೀಸ್ ಅರೆಸ್ಟ್. ಮುತ್ತುಲಕ್ಷ್ಮಿ ಅರೆಸ್ಟ್ ಮಾಡಿಸಿದ್ದಕ್ಕೆ ಅವರೇ ಕಾರಣ ಅಂತ. when the Soliga tribal was leading the gang to Muttegowda's house on the route, two passers by Mahalinga and after some time Mahadeva were picked up and asked to lead the gang. On reaching Muttegowda's house, Veerappan himself called out for Muttegowda. Veerappan ಹೋಗಿ ಮುತ್ತೇಗೌಡನ ಆಚೆ ಕರೆದಿದ್ದಾನೆ. when Muttegowda came out of the house, Veerappan abused him in Tamil. ತಮಿಳಲ್ಲಿ ಬೈದಿದ್ದಾನೆ ಅವ್ರಿಗೆ. then all of a sudden he cried, Adida, hit him, ಹೊಡಿ ಅವನಿಗೆ ಅಡಿಡಾ ಅಂತ ಬಂದು. then one of the gang members opened fire. however the slot missed the target. ಯಾರೋ ಬೇರೆಯವನು ಶೂಟ್ ಮಾಡಿದ್ದಾನೆ, ಅದು ಹೊಡೆದಿಲ್ಲ. seeing this, Veerappan himself shot dead ಮುತ್ತೇಗೌಡ this time. ವೀರಪ್ಪನ ಗನ್ ಇಸ್ಕೊಂಡು ಶೂಟ್ ಮಾಡಿದ್ದಾನೆ. ಇಟ್ ವಾಸ್ ಓನ್ಲಿ ದೆನ್ ದಟ್ ಮಹಾಲಿಂಗ ರಿಯಲೈಸ್ ದಟ್ ದೇ ವರ್ ವೀರಪ್ಪನ್ಸ್ ಮೆನ್. ಆವಾಗ ಅವ್ರಿಗೆ ಗೊತ್ತಾಗಿದೆ ವೀರಪ್ಪನ ಕಡೆಯವರು ಅಂತ. ವೆನ್ ಹೀ ಸ್ಟಾರ್ಟೆಡ್ ರನ್ನಿಂಗ್ ದಿ ಅದರ್ ಗ್ಯಾಂಗ್ ಮೆಂಬರ್ಸ್ ಟರ್ನ್ ದೇರ್ ಗನ್ಸ್ ಆ್ಯಂಡ್ ಶಾಟ್ ಹಿಮ್ ಡೆಡ್ ಆನ್ ದಿ ಸ್ಪಾಟ್. ಮುತ್ತೇಗೌಡಸ್ ಬ್ರದರ್ ಇನ್ ಲಾ ನಾಗರಾಜ ಹೂ ಕೇಮ್ ಔಟ್ ಟು ಸಿ ವಾಟ್ ಹ್ಯಾಡ್ ಹ್ಯಾಪನ್ಡ್ ಫೆಲ್ ಪ್ರೇ ಟು ವೀರಪ್ಪನ್ಸ್ ಗನ್. ಅವರು ತಿರ್ಕೊಂಡಿದ್ದಾರೆ ನಾಗರಾಜ್ ಅವರು. ಆಫ್ಟರ್ ದಿಸ್ ಅಟ್ಯಾಕ್ ದಿ ಅದರ್ ಟೂ ಪಾಸರ್ಸ್ ಬೈ ಹೂ ವರ್ ವಿತ್ ದೆಮ್ ಗಾಟ್ ಫ್ರೈಟೆಂಡ್ ಆ್ಯಂಡ್ ಸ್ಟಾರ್ಟೆಡ್ ರನ್ನಿಂಗ್. ಅವ್ರ ಜೊತೆಗಿದ್ದ ಇಬ್ಬರು ಓಡೋಗಿದ್ದಾರೆ, ಅಂದರೆ ಆ ಮುತ್ತೇಗೌಡ ಸುತ್ತಮುತ್ತ ಇಬ್ಬರು ಓಡೋಗಿದ್ದಾರೆ ಹೆದರ್ಕೊಂಡು. ಈವನ್ ದೇ ವರ್ ನಾಟ್ ಸ್ಪೇರ್ಡ್ ಆ್ಯಂಡ್ ವರ್ ಶಾಟ್. ಅವ್ರು ಓಡೋಗ್ತಿದ್ರು ಓಡ ಸಾಯಿಸಿದ್ದಾರೆ. ಬಟ್ ಗಫಾರ್ ಆ್ಯಂಡ್ ಮಾದೇವಪ್ಪ ವಿತ್ ಪ್ರೆಸೆನ್ಸ್ ಆಫ್ ಮೈಂಡ್ ಪ್ರಿಟೆಂಡ್ ಟು ಬಿ ಡೆಡ್ ಆ್ಯಂಡ್ ಎಸ್ಕೇಪ್ ಡೆತ್ ಅಟ್ ದಿ ಹ್ಯಾಂಡ್ಸ್ ಆಫ್ ವೀರಪ್ಪನ್. ಇವ್ರ ಯಜಮಾನ್ರು ಇವ್ರ ಯಜಮಾನ್ರು ನೋಡಿ, ಇವರು ಸೈಯದ್ ಗಫೂರ್ ಅವರು. ಇವರು ಮತ್ತು ನಾವು ಈಗ ಅಲ್ಲಿ ಮಾತಾಡ್ಸ್ಕೊಂಡು ಬಂದವಲ್ಲ ಮಾದೇಗೌಡರು ಅಥವಾ ಮಾದೇವಪ್ಪ ಅವರು, ಅವರಿಬ್ಬರು ಸತ್ತಂತೆ ನಟಿಸಿ ತಮ್ಮ ಸಾವನ್ನಿಂದ ಬಚಾವಾಗಿದ್ದಾರೆ. ನೋಡಿ ಅವ್ರ ಕೈ ಹೋಗಿ ತೆಗೆದಿರೋದು ಫೋಟೋ ಇದು. ಕೈ ಇಲ್ಲ ನೋಡಿ, ಕೈ ಇಲ್ಲ. ಮೊದಲೇ ಕಣ್ಣು ಹೋಗಿತ್ತು ಅವ್ರಿಗೇನೋ ಕಡ್ಡಿ ಏನೋ ಬಡ್ದು. ನೋಡಿ ಈ ಪರಿಸ್ಥಿತಿಲಿ ಅವ್ರು ಬದುಕಿದ್ದಾರೆ ನೋಡಿ. ಅಂದರೆ ಅವ್ರು ತೀರ್ಕೊಂಡಿರೋದು, ನಮ್ಮ ಸೈಯದ್ ಗಫೂರ್ ಅವ್ರು ತೀರ್ಕೊಂಡಿರೋದು ಈಗ ಒಂದು 2 ವರ್ಷದಲ್ಲಿ. ಆದರೆ ಸ್ನೇಹಿತರೆ, ಇವರು ಈ ಪರಿಸ್ಥಿತಿಲಿ, ಒಂದು ಕಣ್ಣಿಲ್ಲದ ಪರಿಸ್ಥಿತಿಲಿ, ಒಂದು ಕೈ ಇಲ್ಲದಿರೋ ಪರಿಸ್ಥಿತಿಲಿ 25 ವರ್ಷ ಬದುಕಿದ್ದಾರೆ. ಸುಮಾರು 25 ವರ್ಷ ಬದುಕಿದ್ದಾರೆ, ಬದುಕಿ ತೀರ್ಕೊಂಡಿದ್ದಾರೆ. ವೀರಪ್ಪ ಅಲ್ಲಿ ಬಂದಿದ್ನಲ್ಲ, ಆಗ ನೀ ಅಲ್ಲಿದ್ದೆಲ್ಲ, ಅಲ್ಲಿ ಹೊಡೆದಾಗ ಗಪೂರ್ ಅವ್ರಿಗೆ ಆಗಿದ್ದೆಲ್ಲ ಮಾಹಿತಿ ಅಂತ ಕೊಡೋ. ಮಣ್ಣ ಸ್ವಂತ ಅಣ್ಣ. ಹೌದಾ? ಇವ್ರು ಆ ಜಾಗದಲ್ಲಿದ್ದೀರಾ? ಆ ಜಾಗದಲ್ಲಿದ್ದು ಗಪ್ಪುರ್ಗ ಇವ್ರ ಗೋಡೆ ಇಟ್ಟು ಗಪ್ಪುರ್ ಬಿದ್ದಿರೋದು. ಗಪ್ಪುರು ನಮ್ಮ ಮುಂದೆ ಕೂತ್ಕೋಬೇಕು, ನೀನು ಹಿಂದ್ಗಡೆ ಕೂತ್ಕೊಂಡು ಕುಂಡ್ರು ಸೂಟನ. ಇವಾಗ ಸಾಬ್ರು, ಆ ಸಾಬ್ರು ಹಿಂದ್ಗಡೆ ಕುಂಡ್ರು ಸೂಟನ ಅಷ್ಟೇ. ಅಲ್ಲೇ ಇವ್ರಿಗೆ ಹೇಳ್ಬೇಕಾಯ್ತು. 2 ಸಾಲ ಇತ್ತಾ? ಇಲ್ಲ, ಒಂದೇ ಸಾಲು. ಒಂದೇ ಲೈನ್. ನಿಮ್ಮ ಹೆಸರೇನು? ನೀಲಿಸಿದ್ದ ನಾಯಕ. ನೀಲಿಸಿದ್ದ ನಾಯಕ ಅವರು. ಹೌದು. ಏನಾಯ್ತು ಹೇಳಿ ಅವತ್ತು ಕರೆಕ್ಟಾಗಿ? ಆವತ್ತು ಸಹ ನಾವು ಇಲ್ಲಿ ಇರಲಿಲ್ಲ, ಕೋಟಾಡಾಗ ಹೋಗಿದ್ದಾಗ. ಎಲ್ಲಿಗೆ? ಕೋಟಾಡ ದುಡ್ಡು ಇಸ್ಕೊಂಬರಕ್ಕ. ಬರುವಾಗ ಏನು ಎಲ್ಲ ಊರವರೆಲ್ಲ ಇವರಪ್ಪ ಬಂದ್ಬಿಟ್ರು ಅಂದರು. ಆಗ ನಾವು ಇಲ್ಲಿಂದ ಅಲ್ಲಿಗೆ ಹೋದ ಹೇಳಿ ಆ ಜಾಗಕ್ಕೆ ಹೋದ್ವಿ. ಆಗ ಮಾಲಿಂಗ ಅಂತ ಇದ್ದರು, ಅವ್ರು ಬಂದರು. ಯಾನ ಸಿದ್ದಣ್ಣ ಅಂದರು. ಯಾನ ನೋಡು ಇವರಪ್ಪ ಮಾಲಿಂಗಪ್ಪ ಈಗ ಅಂತಾರೆ ಅಂದ್ರೆ ನಾವು ಅಲ್ಲಿಗೆ ಹಳ್ಳಿ ಮರಗಂಟ ಹೋದವು. ಇಬ್ಬರು ಒಟ್ಟಿಗೆ? ಇಬ್ಬರು ಒಟ್ಟಿಗೆ ಹೋದ. ಇಬ್ಬರು ಅಲ್ಲೇ ಹೋಯ್ತಾ ಒಂದು 8-9 ಜನ ಸೇರ್ಕೊಂಡು ನಮ್ಮ ಊರವ್ರೆ ಸೇರ್ಕೊಂಡಾಗ ಎಲ್ಲ ಹೋದಾಗ ನಮ್ಮನಿಗೆ ಎತ್ತೆತ್ತಿ ಒಳಗಡೆ ಹಾಕೊಂಡ್ರು. ಯಾರ ಈರಪ್ಪನ ಕಡೆಯವರು ಒಳಗಡೆ ಹಾಕೊಂಡ್ರು ಅಂದರೆ? ಒಳಗಡೆ ಗೇಟ್ ಬಾಗಿಲಿತ್ತು ಸಹ. ಗೇಟ್ ಇತ್ತು? ಗೇಟ್ ಇತ್ತು ಹೇಳಿ. ಬೇಲಿ ಕಟ್ಟಿದ್ರಲ್ಲ ಈ ಥರ ಹೋಗಿ ಎತ್ತೆತ್ತಿ ಒಳಗಡೆ ಹಾಕೊಂಡ್ರು. ಒಳಗಡೆ ಹಾಕೊಂಡು ಎಲ್ಲ ನೀವು ಯಾರು ಅಂದರು. ನಾವೆಲ್ಲ ಊರವ್ರೆ ಅಂದರು. ಕೂತ್ಕೊಳ್ಳಿ ಅಂತ ಹೇಳಿದ್ರು. ಎಲ್ಲ ಕೂತ್ಕೊಂಡಾಗ ವೀರಪ್ಪ ಏನಂದ, ಉಂಡ್ರು ಪೊಂಡಾಟಿ ಪುಳ್ಳೆ ಮಾರಿದಿನಡ ಎಪ್ಪಡೇಡ ಪುಡಿಚಿ ಕೊಡ್ತೆ ಮುತ್ತಲಕ್ಷ್ಮಿ ಒಡೆಯಡ ಅಂತ ಹೊಡೆದ್ರು. ಅಂದರೆ ಏನು ಹಂಗಾದ್ರೆ ಅರ್ಥ ಏನು? ನಿಮ್ಮ ಹೆಂಡ್ತಿ ಮಕ್ಕಳು ಕಂಡಾಗ್ತಾನ ಮುತ್ತುಲಕ್ಷ್ಮಿ ಹೆಂಗೆ ಹೊಡಿಸ್ತ ಹೆಂಗೆ ಹಿಡ್ಕೊಟ್ಟೆ? ಹೆಂಗೆ ಹಿಡ್ಕೊಟ್ಟ ಹೊಡಿ ಅಂತ ಹೇಳಿದ್ರು. ಅವ್ರ ಕಡೆ ಆಳುಗಳು ಅವನ್ನ ಹೊಡೆದ್ಬಿಟ್ರು. ಯಾರನ್ನ? ಮುತ್ತುಗೌಡ್ರನ್ನ. ಆಮೇಲೆ ಮಾಲಿಂಗನ ಹೊಡೆದ್ರು. ಆಮೇಲೆ ಇವ್ರಿಗೆ ಯಾರಿಗೆ ಭದ್ರಗೌಡನ ಹೊಡೆದ್ರು. ಆಮೇಲೆ ದುಂಡಪ್ಪನ ಹೊಡೆದ್ರು. ಆಮೇಲೆ ಗಪಾರು ಹೊಡಿಯಾಗ ನಾನು ಗಪಾರು ಸ್ವಲ್ಪ ಏನೋ ಇಷ್ಟುಗೆಲ್ಲ ಕುಡಿಬಿಟ್ಟು ಬಂದಿದ್ದೆ ಅಂದೆ. ಗಪ್ಪ ನಾನು ಸ್ವಲ್ಪ ಸೈಡ್ ಆದಿ ನನಗೆ ಬೆಳೆದು ಗಪಾರ ಬಿದ್ಬಿಡ್ತು. ಇನ್ನು ಅಷ್ಟಕ್ಕೆ ಬಸ್ ಬಂತವಳೆ. ಬಸ್ ಬಂದಾಗ ಅವರೆಲ್ಲ ಓಡ್ಬಿಟ್ರು. ನೀವೊಬ್ರು ಲಾಸ್ಟು ಇದ್ರಿ ಹೊಡೆಯೋಕ್ಕೆ? ಯಾರಳೆ? ನೀವೊಬ್ರು ಇದ್ರಿ ಸಾಲಲ್ಲಿ?
ಇಲ್ಲ ಹೇಳಿ ನಾವು 3-4 ಜನ ಇದ್ದೋ ಇನ್ನು ಇನ್ನು ಆಗ ಅವ್ರು ಬಂದಮೇಲೆ ನಾವು ಎದ್ದೆದ್ದು ಓಡೋಗಿ ಅವಂತ್ಕೊಂಡು ಬಸ್ ಬಂದಮೇಲೆ ಬಸ್ ಬಂದಮೇಲೆ ಅವರೆಲ್ಲ ಓಡ್ಬಿಟ್ರು. ನಾವೆಲ್ಲ ಅಲ್ಲಿ ಪಕ್ಕದಲ್ಲಿ ಮನೆ ಆಯ್ತಾಳೆ ಅಲ್ಲೆಲ್ಲ ಹೋಗಿ ನಾವು ಮನೆ ಒಳಗೆ ನುಕ್ಕೊಂಡು ಆಮೇಲೆ ಸುಮಾರು ಟೈಮ್ ಮೇಲೆ ಪೊಲೀಸ್ ಬಂತು. ಪೊಲೀಸ್ ಬಂದಮೇಲೆ ನಾವು ಸಾರ್ ನಾವು ಅಂದ್ಕೊಂಡು ಹೊರಗಡೆ ಬಂದಾಳೆ ಅಷ್ಟೇ. ಓ ಜಸ್ಟ್ ಆ ಬಸ್ ಬಂದಿಲ್ಲ ನಿಮ್ಗೆ ಹೊಡೆದ್ಬಿಡೋರು? ಬಸ್ ಬರ್ದಾರೆ ನಮ್ಗೆ ಮಚ್ಚೆತ್ಕೊ ಬಂದಿದ್ರು ಸರ್ ತರಿಯಕ. ಒಬ್ಬರು ಸಾಯಿನಿಲ್ಲ ಜೀವ ಸಾಯ್ತಾ ಇದ್ದಾರೆ ಅಂದ್ಬಿಟ್ಟು ಮಚ್ಚೆತ್ಕೊಂಡು ಟಾರ್ಚ್ ಎತ್ಕೊ ಬಂದ್ರೊಳೆ. ಬಂದಾಗ ಬಸ್ ಬಂದ್ಬಿಡ್ತಲ್ಲ ಅವರು ಹೊಂಟವರು. ನಾವು ಪಕ್ಕದಲ್ಲಿ ಮನೆ ಆಯ್ತಾಳೆ ಮನೆ ಒಳಗೆ ಹೋಗಿ ನುಕ್ಕೊಂಡು ನಾವು ಅಲ್ಲೇ ಇದ್ದೋ ಬಸ್ ಪೊಲೀಸ್ ಬರೋಗಂಟು. ಪೊಲೀಸ್ ಬಂದಮೇಲೆ ನಾವು ಸರ್ ಅಂದ್ಬಿಟ್ಟದೆ ನಾವು ಹೊರಗಡೆ ಓಡ್ಬಂದ್ಬಿಟ್ಟು ಬಸ್ ಬಂದು ನಿಮ್ಮನ್ನು ಕಾಪಾಡಿದೆ. ಹೌದು ಹೇಳಿ ಬಸ್ ಬರ್ದಾರಲ್ಲಿ ನಮ್ಮನ್ನೆಲ್ಲ ತರದಾಕವ್ರು ಹೇಳಿ. ಎಷ್ಟು ಜನ ಇದ್ರು ಅವರು ಜನ ಕತ್ತಲ ಸರ್ ಲೈಟ್ ಇಲ್ಲ ಕತ್ತಲ ನಾವು ಆಗ್ಲಿಕ್ಕೆ ಹಾಕೊಂಡಿ ನಮ್ಗಾಬ್ರಿ ನಮ್ಗೆ ಸರಿ ಇಲ್ಲ. ನೀವು ವೀರಪ್ಪ ನೋಡಿದ್ರಿ ಡೈರೆಕ್ಟಾಗಿ ಹಂಗಾರೆ? ಇಲ್ಲ ಅವ್ರು ನಾವೇ ಅವ್ರಿಲ್ಲ ಅಲ್ಲ ಸರ್ ಇಲ್ಲಿ ಒಡೆಯಕ್ಕೆ ಬಂದ ಅಲ್ಲಿ ಯಾರು ಹೊಡೆದ್ರು ಅಂತ ಯಾರಿಗೂ ಗೊತ್ತು ಸರ್. ಹೌದಾ? ಮತ್ತು ಅವ್ರ ಕಡೆ ಆಳುಗಳು ಸುಮಾರು ಜನ ಇದ್ದರು ಸರ್. ಎಲ್ಲ ಸೈಡಲ್ಲಿ ಇದ್ದರು. ನಾವು ನಮ್ಗಾಬ್ರಿ ನಮ್ಗೆ ನಾವು ಯಾಕೆ ಲೆಕ್ಕ ಹಾಕೊಂಬಳೆ ಈ ಮೀಸೆ ಗೀಸೆ ಬಿಟ್ಕೊಂಡು ಆ ಥರದ್ದೇನು ಸ್ಪೆಷಲಾಗಿ ನೋಡಲಿಲ್ಲ? ಅಂಥದ್ದೇನು ನೋಡ್ಲಿಲ್ಲ. ಹೆಂಗಸರು ಇದ್ರಾ? ಇಲ್ಲ ಸರ್ ಹೆಂಗಸರು ಇಲ್ಲ. ಮನೆಗೆ ಯಾಕೆ ಬಂದ ಮುತ್ತುಗೌಡ್ರ ಮನೆಗೆ ಯಾಕೆ ಬಂದರು ಅವರು? ಅದೆಲ್ಲ ಮುತ್ತುಲಕ್ಷ್ಮಿ ಅವರು ಎಮ್ಮ ದೊಡ್ಡದಿದ್ರಲ್ಲ ಸರ್. ಎಮ್ಮ ದೊಡ್ಡಲ್ಲಿ ಮುತ್ತುಲಕ್ಷ್ಮಿಗೆ ಹಿಡ್ಕೊಟ್ಬಿಟ್ರು ಅಂತ ಮಾಹಿತಿ ಬಂದಿದ್ರು. ಅದು ಹಿಡ್ಕೊಟ್ಟವ್ರೆ? ಹಿಡಿಗಿ ಯಾರಿಗೂ ಗೊತ್ತು ಸರ್, ನಮ್ಗೇನು ಗೊತ್ತು ಸರ್ ಏನು ಹಿಡ್ಕೊಟ್ಟಿದ್ರು. ಮುತ್ತುಲಕ್ಷ್ಮಿ ಅವರು ಎಮ್ಮೆ ದೊಡ್ಡಲ್ಲಿ ಇದ್ರಂತಲ್ಲ ಇವರು ಈ ಮುತ್ತುಗೌಡ್ರು ಅವ್ರಿಗೆ ಒಂದಿನ ನಾವೇ ತಗೋಯ್ತಿದ್ವಿ ಸಾಲ್ಗ. ನಾವಿಲ್ಲೇ ಕೂಲಿ ಕಂಬಳ ಮಾಡ್ಕೊಂಡಿರೋದು. ಎಮ್ಮ ದೊಡ್ಡಿಗೆ ನಾವೇ ತಗೋದವಳೆ. ಒಟ್ಟಿನಲ್ಲಿ ಬಸ್ ಬರ್ದಿದ್ರೆ ನಮ್ಮನಿಗೆ ತರದಾಕವ್ರು ಹೊಡಿತಿರ್ನಿಲ್ಲ, ತರದಾಕವ್ರು ಹೇಳಿ ಮುಚ್ಚಲ್ ಕಚ್ಬಿಡೋರು. ಮುಚ್ಚಲ್ ಕತ್ತರಿಸ್ಬಿಡೋರು. ಬಸ್ ಬಂದ ತಕ್ಷಣ ಅವ್ರು ಓಡ್ಬಿಟ್ರು. ನಾನು ನರಸಿಂಹ ಮುತ್ತುಗೌಡ್ರು ಮೂರಳು ದೊರ ನಾವು ಮನೆ ಒಳಗೆ ಹೋಗಿ ನುಕ್ಕೊಂಬಿಟ್ಟವಳು. ನರಸಿಂಹನೂ ತೀರೋಗ್ಬಿಟ್ಟ, ದೊರನೂ ತೀರೋಗ್ಬಿಟ್ಟ. ಅವನು ಹೇಳಿ ಈಗ ವೀರಪ್ಪನಿಂದ ಉಳ್ಕೊಂಡ್ರಲ್ಲಿ ಇರೋರು ನೀವು ಒಬ್ಬರೇ? ಹೌದು ಸರ್. ಗಫಾರ್ ನಮ್ಮನ್ನು ಹಿಂದೆ ಹೋಗು ಅಂದ್ಬಿಟ್ರ? ಹೌದಾಳೆ. ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೆ, ಏನು ಕುಡಿದ್ಬಿಟ್ಟು ಮುಂದೆ ಕಡೆ ಬಂದ್ಬಿಟ್ಟಿದೆ ಅಂತಂದ್ರು. ಸರಿ ಸೈಡ್ ಮುಂದ್ಕಂತ ಅವ್ರನ್ನೇ ಬಿಟ್ಟು ಗಫಾರ್ ಹೇಳಿದ್ದು. ಗಫಾರು ನಿಮ್ಮನ್ನು ಬಚಾವ್ ಮಾಡವ್ರೆ? ಹೌದಾಳೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ನಲ್ಲ ಆಗ ನಾನು ಎಣ್ಣೆ ಹಾಕಿದಾಗ ಎಣ್ಣೆ ಹೊಡೆದು ಬಚಾವ್ ಆಗ್ಬಿಟ್ಟಿದ್ದೀರಾ? ಎಣ್ಣೆ ಹೊಡೆದು ಬಚಾವಿಲ್ಲ ಹೇಳಿ. ಗಫಾರು ಏನು ಎಣ್ಣೆ ಹೊಡೆದ್ಬಿಟ್ಟು ಬಂದ್ಬಿಟ್ಟಿದೆ. ಸರಿ ಕೂತ್ಕಪ್ಪ ದೂರ ಕೂರ್ಸವ್ರೆ? ಸ್ವಲ್ಪ ಸೈಡ್ಲಿ ಸಹ ದೂರ ಇಲ್ಲ, ಪಕ್ಕನೇ ಇದ್ದೋ. ಸ್ವಲ್ಪ ಅವರು ಗಫಾರ್ ಅವ್ರು ಮುಂದಕ್ಕೆ ಬಂದರು, ನಾನು ಸ್ವಲ್ಪ ಸೈಡ್ ಆದೆ ಅಷ್ಟೇ ಹೇಳಿ. ನೋಡಿ ಕುಡ್ತಾ ನಿಮ್ಮ ಪ್ರಾಣ ಉಳಿಸ್ಬಿಟ್ಟಿದೆ. ಏನೋ ಅದೆಲ್ಲ ಸೇವನೆ ಇಷ್ಟ, ನಮ್ಗೇನು ಗೊತ್ತಾಳೆ. ಎಷ್ಟು ನಿಮ್ಗೆ ಏಜು? ಏಜು 73-74 ಇರ್ಬೇಕು ಸರ್. ಅವಾಗ ಎಷ್ಟು 50 ವರ್ಷ ಆಯ್ತಾ ನಿಮಗೆ ಅದು ನೋಡಿದಾಗ? ಇಲ್ಲ ಜಾಸ್ತಿ ಇತ್ತು ಹೇಳಿ. 45 ವರ್ಷ ಜಾಸ್ತಿ ಇತ್ತು ಸರ್. 61-62 ಇತ್ತು ಹೇಳಿ. ಈಗೇನು ಮಾಡ್ತೀರಿ ಕಾಯಕ? ಈಗ ಕಂಬಳ ಕೂಲಿ ಮಾಡ್ತೀವಿ. ಮನೆ ಕಟ್ಟ ಕಲ್ಲು ಕಾಲಿಗೆ ಬಿದ್ದುಬಿಟ್ಟು ಎಲ್ಲೂ ಒಯ್ತಾ ಇಲ್ಲ ಹೇಳಿ. ಕಾಲು ಕಲ್ಲು ಹಾಕೊಂಬಿಟ್ರ? ಕಾಲಿಗೆ ಮನೆ ಕಟ್ಟಕ್ಕೆ ನೋಡ್ತಾ ಅಂಥ ಕಲ್ಲು ಜಾರಿ ಬಿದ್ದುಬಿಡ್ತಾಳೆ ಟೆಂಪೋದಿಂದ. ನಾನು ಒಂದು 3-4 ತಿಂಗಳಿಂದ ಎಲ್ಲೂ ಹೋಗಿಲ್ಲ ಸರ್. ಹಂಗೆ ಅವನೇ. ಸರ್ ನಮಸ್ತೆ. ಹೇಳಿ ಸರ್. ನಿಮ್ಮ ತಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ? ಏನಾಗಿದೆ ಸರ್? ಫಾರೆಸ್ಟ್ ಗಾರ್ಡ್ ಆಗಿದೆ. ಏನಾರು ಹೇಳಿದ್ರಾ ಇವರು ವೀರಪ್ಪನೇನೋ ಅಲ್ಲಿಂದ ಗೆಸ್ಟ್ ಹೌಸಿಂದ ಎಸ್ಕೇಪ್ ಆಗಿದ್ದ ವಿಷಯನ? ಏನು ಜ್ಞಾಪಕ ಇಲ್ಲ ಸರ್ ಹೇಳಿದ್ದು ಅಷ್ಟೊಂದು. ಯಾಕಂದರೆ ಬೂದಿಪಡಗ ಗೆಸ್ಟ್ ಹೌಸಲ್ಲಿ ಎಸ್ಕೇಪ್ ಆಗಿದ್ದು ಗೊತ್ತು. ಒಟ್ಟಿನಲ್ಲಿ ಗೋಪಿನಾಥ ಮನೆಯನ್ನು ಹಿಡ್ಕೊಬಂದು ಅಲ್ಲಿ ಹಾಕಿದ್ರು. ಹಾಕಿ ಪೊಲೀಸ್ನವ್ರಿಗೇನೋ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಮನೆಗೆ ಬಂದಿದ್ರು ನಮ್ಮ ತಂದೆ. ಆ ಟೈಮಲ್ಲಿ ಆ ಪೊಲೀಸ್ನವ್ರು ಇದ್ದಾಗ ಏನು ನಡೀತೋ ಏನೋ ಗೊತ್ತಿಲ್ಲ, ಅಲ್ಲಿಂದ ನೈಟೇ ಅವನು ಎಸ್ಕೇಪ್ ಆಗಿದ್ದಾನೆ. ಬಟ್ ನಮ್ಮ ತಂದೆ ಗೊತ್ತಿಲ್ಲ. ಆಮೇಲೆ ಅದಕ್ಕೆ ಎನ್ಕ್ವೈರಿ ಮಾಡಿದಾಗ ಯಾರು ಬಿಟ್ಟಿದ್ರು ಯಾರಿದ್ದು ಆ ಟೈಮಲ್ಲಿ ಅನ್ನೋದು ಗೊತ್ತಾಗಿದೆ. ಅಷ್ಟು ಮಾತ್ರ ಗೊತ್ತಿತ್ತು, ಅಷ್ಟು ಮಾತ್ರ ಹೇಳಿದ್ರು. ಅಲ್ಲಿ ತಪ್ಪಿಸ್ಕೊಂಡಿದ್ದಿಲ್ಲ ಅಷ್ಟು.
ಬಟ್ ಮುಂದಕ್ಕೆ ಇಷ್ಟೆಲ್ಲ ಅವಾಂತರಗಳಾಗಿತ್ತು. ಅಲ್ಲಿಂದ ಓದಿದೆ. ಅಲ್ಲಿ ಎಸ್ಕೇಪ್ ಆಗಿದೆ ಎಷ್ಟು ದೊಡ್ಡ ದುರಂತ ಕಾರಣ ಇಷ್ಟೆಲ್ಲ ದುರಂತಕ್ಕೆ ಅಲ್ಲಿ ಬಿಟ್ಟಿದ್ದ ಕಾರಣ ಆಯಿತು ಇಷ್ಟಕ್ಕೆ. ಅದರಿಂದ ಮುಂದಕ್ಕೆ ಏನಾಯಿತು ಬಿಟ್ಟಿದ್ದ ಅವ್ರು ಓಡೋಗಿದ್ದ? ಬಿಟ್ಟಿಲ್ಲ ಸರ್, ಅದನ್ನು ಅವನೇ ಎಸ್ಕೇಪ್ ಆಗಿದ್ದಾನೆ. ಬಟ್ ಯಾವ ರೀತಿ ಎಸ್ಕೇಪ್ ಆದ ಅಂತ ಗೊತ್ತಿಲ್ಲ. ನಿಮ್ಮ ತಂದೆಯವ್ರಿಗೆ ಮಾಹಿತಿ ಇರಲಿಲ್ಲ? ನಮ್ಮ ತಂದೆ ಮಾಹಿತಿ ಇಲ್ಲ. ಹ್ಯಾಂಡ್ ಓವರ್ ಮಾಡಿಬಿಟ್ಟು ಪೊಲೀಸ್ಗೆ ನಮ್ಮ ತಂದೆ ಮನೆಗೆ ಬಂದರು. ಮನೆಗೆ ಬಂದ್ರಲ್ಲಿ ಮಕ್ಕಳು ನೋಡಬೇಕಲ್ಲ ಅವರು. 3-4 ದಿವಸ ಆಗುತ್ತೆ. ಗೊತ್ತಿಲ್ಲ ತಮ್ಮ ನೀವು ಮಾದೇಶ್ವರ ಪಾಲಾರೆಲ್ಲ ಮಾದೇಶ್ವರನ ಬೆಟ್ಟ ಹೋದರೆ ಕಾಡಲ್ಲಿ 3-4 ಸಾಕು ಎಲ್ಲ ಕ್ಯಾಂಪ್ ಮಾಡಿ ಅವರು ನೋಡಿ ಕಳ್ಳು ಹಿಡ್ಕೊ ಬರೋವರೆಗೆ ಹಾಗಾಗಿರುತ್ತೆ. ಹಿಡ್ಕೊಬಂದು ಇದು ಮಾಡಿದ್ದಾರೆ. ಓಕೆ, ಅಂದರೆ ನಿಮ್ಮ ತಂದೆ ಡ್ಯೂಟಿಲಿ ಇರೋಗಾಗಿಲ್ಲ? ಅದು ನಮ್ಮ ತಂದೆ ಡ್ಯೂಟಿಲಿ ಇರೋವಾಗಲೇ ಅಂತ ಆಗಿಲ್ಲ. ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಬಿಟ್ಟು ಹ್ಯಾಂಡ್ ಓವರ್ ಮಾಡಿ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಮನೆಗೆ ಬಂದರು. ಅವಾಗ ಇದಿಲ್ಲ. ಅವ್ರು ಪೊಲೀಸ್ನವ್ರು ಚಾರ್ಜಲ್ಲಿ ಇರ್ತಾರೆ ಅವರು. ಆ ಟೈಮಲ್ಲಿ ಏನೋ ನೈಟ್ ಏನೋ ಆಗಿರುತ್ತೆ. ಇವರ ಇವರ ಒಂದು ಬೇಜವಾಬ್ದಾರಿ ತಮ್ಮ ಅವರೇ ಏನೋ ಗೊತ್ತಿಲ್ಲ, ಹಂಗಾಗಿದೆ. ನಿಮ್ಮ ತಂದೆ ಯಾವಾಗ ತಿರ್ಕೊಂಡ್ರು? ನಮ್ಮ ತಂದೆ ಇವಾಗ ಜಸ್ಟ್ 2019 ತಿರೋಗ್ರು. ಮಾರ್ಚ್ 2019. ಅವ್ರ ಸೇವೆ ಯಾರೂ ಮಾಡೋಕ್ಕಲ್ಲ ಬಿಡಿ. ಹೌದಾ? ಅದೇ ಸೇವೆ. ಏನು ವಿಶೇಷ ಅವ್ರದ್ದು ಸೇವೆ? ಅವರೇ ಜಾಸ್ತಿ ವೀರಪ್ಪನ ಕಾರ್ನಾಚರಲ್ಲಿ ಇವರಿದ್ರು ನೋಡಿ, DF ಶ್ರೀನಿವಾಸ ಕೀರ್ತಿ ಚಕ್ರ ಅಂದ್ಬಿಟ್ಟು. ಇವಾಗಲೂ ಕೂಡ ಅವರು ಸ್ಮರಣಾರ್ಥ ಶ್ರೀನಿವಾಸ DF ಅಂದ್ಬಿಟ್ಟು ನರ್ಸರಿ ಸೆಂಟರ್ ಅವ್ರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ. ಚೆನ್ನಾಗಿದೆ. ಅವ್ರು ಬಳಸಿದ ವೆಹಿಕಲ್ಲು ಕೂಡ ಇವತ್ತು ಇಲ್ಲಿದೆ. ಅದು ಎಲ್ಲೋ ಮೊನ್ನೆ ನ್ಯೂಸ್ ನೋಡಿದಾಗಾಯ್ತು. ಎಲ್ಲೋ ಒಂದು ಇದರಲ್ಲಿ ಫಾರೆಸ್ಟ್ ಆಫೀಸೆಲ್ಲ ಮಾಡಿದ್ದಾರೆ ಅದನ್ನು. ಬಟ್ ಮಾದೇಶ್ವರನ ಬೆಟ್ಟ ಇಲ್ಲ ಟೈಗರ್ ಪ್ರಾಜೆಕ್ಟ್ ಯೋಜನೆಯಲ್ಲಿ ಇನ್ನೆಲ್ಲ ಗೊತ್ತಿಲ್ಲ. ಮೊನ್ನೆ ನ್ಯೂಸ್ ನೋಡಿದೆ, ಚೆನ್ನಾಗಿ ಮೂಡ್ ಬರ್ತಾಯಿತ್ತು. ಪೇಪರ್ ನೋಡಿದೆ. ನಿಮ್ಗೇನು ವಯಸ್ಸು ಆವಾಗ? ನಮಗೆ ಅವರು ಒಂದು 25. ಏನು ತಮ್ಮ ಹೆಸರು? ತಮ್ಮ ಹೆಸರು? ನನ್ನ ಹೆಸರು ಮಾದೇಶ್ ಅಂತ. ಮಾದೇಶ್ ಅವರು ಈ ಸಂಘದಲ್ಲಿದೆ? ಓಕೆ, ಇದು ಏನಿದೆ ಕೃಷಿ ಸಂಘ? ಸೊಸೈಟಿ. ಥ್ಯಾಂಕ್ ಯು ಸರ್. ಓಕೆ. ಅಂಗಡಿಯವರು. ಬಂಗಾರಮ್ಮ. ಅಮ್ಮ ನಮಸ್ತೆ, ಬನ್ನಿಮ್ಮ. ಏನು ತಮ್ಮ ಹೆಸರು? ಆಲ್ಮಲ್ಲು ಅಂತ. ಆಲ್ಮಲ್ಲು. ಏನಾಯಿತು? ಅದೇ ಮೇಲ್ಗಡೆ ಏಟಾಯ್ತಲ್ಲ, ನಾವು ಬಸ್ ಬಂತು, ಪೊಲೀಸ್ ಏನೋ ಅಂದ್ಬಿಟ್ಟು ಹೊಡೆದ್ಬಿಟ್ಟ ಈರಪ್ಪನು. ನಾವು ಮಕ್ಕಳು ಮರಿ ಕಡೆ ಹೋದಾಗ ಬಸ್ ಬಂತು. ಬಸ್ ಹತ್ತಾಗ ಜನ ತುಳಿದು ಸತ್ತೋಗ್ಬಿಡ್ತು ನಮ್ಮ ಹುಡುಗಿ. ನಿಮ್ಮ ಹುಡುಗಿ ಮಗಳು? ಮಗಳು. ಎಷ್ಟು ವಯಸ್ಸು ಅದಕ್ಕೆ? ಅಮ್ಮ 10 ವರ್ಷ. ನಮ್ಮ ಹುಡುಗಿನೇ 10 ವರ್ಷ. 10 ವರ್ಷದ ಮಗು. ಏನಾಯ್ತು ಹೇಳಿಕ? ಅದೇ ಗಲಾಟೆ ಆಯ್ತು ಮೇಲ್ಗಡೆ. ನಾವು ಮಕ್ಳು ಕರ್ಕೊಂಡು ಹೊಂಟೋಗ್ಬಿಟ್ಟು ಬಸ್ಗೆ ಏರಕ್ಕೆ ಹೋಗಿ ಜನ ಎಲ್ಲ ಬಂದು ತುಳಿದ್ಬಿಟ್ರು. ಹೌದಾ? ಅಂದ್ರೆ ಯಾಕೆ ಬಸ್ ಹತ್ತಿದ್ರಿ? ನಾವು ಹೊಂಟೋಗಿ ತಪ್ಪಿಸ್ಕೊಂಡು ನಮ್ಗೆ ಸೂಟ್ ಮಾಡ್ಬಿಡ್ತಾನ ನಮ್ಬಿಟ್ಟು ನಾವು ಓಡಕ್ಕೆ ಮಾಡ್ಬೇಕು. ಬಸ್ ಹತ್ತು ಓಡೋಬಿಡೋಣ ಅಂತ? ಓಡಬಿಡೋ ನಾವು ಯಾವ ಊರಿಗಾರು ಹೊಂಟಾಗ ಅಂದ್ಬಿಟ್ಟು ಹೋಯ್ತಾ ಇದ್ವು. ಎಲ್ಲ ಜನ ಬಂದ್ಬಿಟ್ರಲ್ಲ ಬಸ್ಕ, ಎಲ್ಲ ಮಿಟ್ಬಿಟ್ರು ಮಕ್ಕಳಲ್ಲಿ. ನಿಮ್ಮ ಮಗಳನ್ನ? 10 ವರ್ಷದ ಮಗು. 10 ವರ್ಷದ ಮಗು. ಅದಿಂತ ತಂದು ತುಳ್ಬಿಟ್ರೆ ಸಾರ್ ಅದು ಫೋಟೋ ಅಲ್ಲಿ ನೋಡಿ ಮಾಡ್ಕೊಂಡು ಫೋಟೋ ಮಾಡ್ಕೊಂಡು ಜೀವನ ನಾವೇನು ಮಾಡೋ ಸರ್? ನಮಗೂ ಸರಿಯಿಲ್ಲ. ನಮಗೂ ದಮ್ಮು ಸೂಲು ಮಾತಾಡೋಕೆ ಆಯ್ಕಲ್ಲ ಸರ್. ನಾನು ಅಡ್ಮಿಟ್ ಆಗಿದ್ದೀವಿ ಸರ್. ಅಡ್ಮಿಟ್ 15 ದಿವಸ ಇವತ್ತು ಅಡ್ಮಿಟ್ ಆಗಿ ಸರ್. ನಮಗೂ ಹುಷಾರಿಲ್ಲ. ಈ ಜೀವನನೇ ಮಾಡೋದೇ ಕಷ್ಟ ಇಲ್ಲಿ. ಕಾಡು ಯಾರು ತಂದಾಕ್ತಾರೆ ನೋಡಿ, ಅವ್ರಿಗೂ ಹುಷಾರಿಲ್ಲ. ನಮ್ಮ ಮನೆಯವ್ರಿಗೆ ಒಂದು ಹುಡುಗಿ ಅದ ಮಂಗವನ ಮೋದ ಮಾಡಿ ಅವ ಮೈಸೂರಲ್ಲ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ. ಏನು ಹೆಸರು ನಿಮ್ಮ ಮಗುದು? ಮಗು ಹೆಸರು ರತ್ನಮ್ಮ ಅದ. ರತ್ನಮ್ಮ? ಹಾಂ. ಅಯ್ಯೋ ಪಾಪ. ಈಗಿದ್ರೆ ಎಷ್ಟು ವಯಸ್ಸು ಅದಕ್ಕೆ? ಈಗಿದ್ರೆ ಸರ್ ಅದೇ ಲೆಕ್ಕಕ್ಕೆ ಆಗಲಿ ಸಾಯಾಗಲಿ 10 ವರ್ಷ ಸರ್. ಈಗ ಗಲಾಟೆಯಾಗಿ ನೋಡಿ. ಓದ್ತಿಲ್ಲ ಸರ್ ಅವ್ರು. ಹೌದಾ? ಓದ್ತಿಲ್ಲ. ಚೆನ್ನಾಗಿ ಓದ್ತಿತ್ತು? ಚೆನ್ನಾಗಿ ಓದ್ತಿ ಸರ್. ಇದೇ ಸ್ಕೂಲ್ ಓದ್ತಿದ್ದಾವ. ಇದನ್ನು ನಡೀತಿ ಸರ್. ನಮಗೂ ಮಾತಾಡೋಕ್ಕಲ್ಲ ಸರ್, ದಮ್ಮು ಸೂಲಲ್ವಾ, ಅದರಿಂದ ಹೆಚ್ಚಕ ಮಾಡೋಕ್ಕಾಗಲ್ಲ. ಅದೇ ಅಷ್ಟು ದೂರ ನಡೆಯೋಕ್ಕಾಗಲ್ಲ, ಮಾಡೋಕ್ಕಲ್ಲ. ನಮ್ಗೆ ಏನು ಬೀಡಿ ಗಿಡಿ ಮಡಿಕೊಂಡು ಸ್ವಲ್ಪ ಜೀವನ ಮಾಡ್ತೀವಿ. ಇನ್ನೇನು ಜೀವನ ಇಲ್ಲ ಸರ್ ನಮಗೆ. ಹಿಂಗೆ ಬಸ್ ಬಂದಿದೆ? ಹಿಂಗೆ ಬಸ್ ಬಂತು ಸರ್. ಹಿಂಗೆ ಕರೆಕ್ಟ್ ಬಸ್ ಬಂದು ನೋಡಿ, ಹಿಂಗೆ ಬಂದ್ಬಿಟ್ಟು ಬಸ್ ಒಂದು ಬಂದು ನಾವು ತಪ್ಪಿಸ್ಕೊಂಡಾಗ ಅವ್ರಿಗೆಲ್ವಾ ಜೀವನ ಮಾಡಂಬಿಟ್ಟು ಏರ್ದ್ಮೇಲೆ ತುಳಿದ್ಬಿಟ್ಟವ್ರೆ, ಬಾಗಿಲು ತುಳಿದ್ಬಿಟ್ಟವ್ರೆ. ತುಳಿದ್ಬಿಟ್ಟು ಸರ್. ಇಲ್ಲಿ ತುಳಿದ್ಬಿಟ್ರಲ್ಲ ಅದು ಸೂಡೋಟೈತಿ. ಮೆಟ್ಟು ತರಿಸ್ದೆ. ಎತ್ಕೊಂಡೇ ಹೋಯ್ತಾ ಇದ್ದು, ಮಗುನ ಎತ್ಕೊಂಡು ಹೋದು. ಅಲ್ಲಿ ಆಗಲಿಲ್ಲ, ಪುನಃ ಇಲ್ಲಿಗೆ ತಾವು ವಾಪಸ್ ತಂದ್ಬಿಟ್ಟು ಲಾರ್ಲಿ ಬಂದ್ಬಿಟ್ಟು. ಇಡೀ ಊರು ಜನ ಬಸ್ ಹತ್ಬಿಟ್ಟು. ಯಾವಾಗಾರ ಸೌಲಭ್ಯ ಕೊಡಿಸಿ ನಾವು ನೋಡಿ. ಏನು ಜಮೀನಿಲ್ಲ, ಏನೂ ಇಲ್ಲ, ಏನು ಕೇಳ್ಕೊಬೇಡಿ. ಸುಮ್ಮನೆ ನೋಡಿ, ನಮ್ಮ ಕೈಲೂ ಆಗಲ್ಲ ಈಗ. ಈಗ ಮೊದಲೊಂದು ಸಾರಿ ಬಂದು ಎಲ್ಲ
ಎಲ್ಲ ಮಾಹಿತಿ ತಗೊಂಡು ಫೋಟೋ ಗೀಟೋ ಎಲ್ಲ ಹೊಡ್ಕೋರು. ಸುಮಾರು 6 ತಿಂಗಳು 7 ತಿಂಗಳಾಯಿತು, ಏನೂ ಕಾಣಿ. ಏನು ಮೊದಲು ನೋಡಿ ಪರಿಹಾರ ಕೊಟ್ಟದೆ. ಎಷ್ಟು ಬಂತು ಪರಿಹಾರ? ಮೊದಲು ಬಂತು 1 ಲಕ್ಷ ಬಂತು. ಪುನಃ ಏನು ಯಾರು ಬರ್ತಾರ ನಿಮಗೆ ಫೋಟೋ ಗೀಟೋ ಹೊಡ್ಕೊಂಡು ಮಾಹಿತಿ ತಗೋಯ್ತಾರ. ಏನು ಸೌಲಭ್ಯ ನೋಡಿ, ಒಂದು ಕೆಲಸನ ಬಲ್ಸನೋ ಒಂದು ಜೀವನ ಕಳಿಯೋಕೆ ಒಂದು ದಾರಿ ತೋರಿಸ್ನೇ ಇಲ್ಲ. ಎಲ್ಲ ಬಾಕ್ಲಾಕ್ಬಿಟ್ಟಿದ, ಬಾಕ್ಲಾಕ್ಬಿಟ್ಟು ಡಮ್ಮ ಸೌಂಡ್ ಆಯಿತು. ಅದು ಬಸ್ ಬರೋಕ್ಕೂ ಹೊಡೆದ್ಬಿಟ್ಟ, ಫೈಲ್ ಮಾಡ್ಬಿಟ್ಟ. ಅಲ್ಲಿ ಫೈಲ್ ಮಾಡಿದ ತಕ್ಷಣ ಅದು ಪೊಲೀಸ್ ವ್ಯಾನು ಅಂತ ಗೊತ್ತಾಗೋಯ್ತು ಅವ್ನಿಗೆ, ಐರಪ್ಪನಿಗೆ. ಪೊಲೀಸು ಬಸ್ಸು ಅಂತಿಲ್ಲ, ಪೊಲೀಸ್ ವ್ಯಾನು ಮೆಸೇಜ್ ಕೊಟ್ಬಿಟ್ಟಾರ. ಯಾರೋ ಮೆಸೇಜ್ ಕೊಟ್ಬಿಟ್ರು, ಪೊಲೀಸ್ ವ್ಯಾನ್ ಬಂದ್ಬಿಡ್ತು ಅಂದ್ಬಿಟ್ಟು ಅಲ್ಲಿರೋರ್ಗೆ ಡಮ್ಮರ್ನ ಹೊಡೆದ್ಬಿಟ್ಟದೆ, ಸವಾರಿ ಹೊಡೆದ್ಬಿಟ್ಟ. ನಾವು ತಪ್ಪಿಸ್ಕೋಬೇಕಲ್ಲ ಸರ್, ಇನ್ನು ಬಂದ್ಬಿಡ್ತಾ ನಾವು ಒಂದು ಕಡೆ ಸುಟ್ಕೊಂಡು ಬಂದ್ಬಿಟ್ಟು ನಮಗೆ ಎದುರಿಕಾಗೋಯ್ತು. ಮಕ್ಕಳ ಮೇಲೂ ಜ್ಞಾನ ಇಲ್ಲ, ಯಾರ ಮೇಲೂ ಜ್ಞಾನ ಇಲ್ಲ. ನಾವು ತಡ ತಪ್ಪಿಸ್ಕೊಳ್ಳೋದೇ ಕಷ್ಟ ಆಗ್ಬಿಡ್ತು. ಈ ಹುಡುಗಿ ಬಸ್ ಇರೋಕೆ ಹೋಗಿ ಜನ ಎಲ್ಲಿ ಹೊಟ್ಟೆ ಮೇಲೆ ಕಾಲು ಮಾಡಿಬಿಟ್ಟು ರಕ್ತ ಜನ ಎಲ್ಲ ಫುಲ್ ತುಳುಬಿಟ್ರು ಸರ್. ಹೊಟ್ಟೆ ಮೇಲೆ ಗೊತ್ತಾಗಲಿಲ್ಲ. ಅದು ಪಸ್ ಹತ್ಬೇಕಲ್ಲ ಸರ್, ಅವ್ರು ತಡ ತಪ್ಪಿಸ್ಕೋಬೇಕಲ್ಲ. ಪುನಃ ಗೇಟ್ ಗಂಟು ತಗೋದು ಒಂದು ಸೂಲ್ ಹೊಂಟಿದೆ ಸರ್. ಊರಡ್ಡೆಲ್ಲ ಆಗೋಗಿದೆ ನೋಡಿ. ಊರಡ್ಡೆಲ್ಲು ಒಟ್ಲೆ ಅದಕ್ಕೆ ಮುಂದೆ ಚೆನ್ನಾಗಿತ್ತು. ಏನು ಕಮ್ಮಕ ಭಾಳ ಒಳ್ಳೆ ಬೆಳಕಿತ್ತು. ಅವ್ನು ಬಂದು ಏನು ಕಾಲ ಹಾಕಿದ ಟೈಮು ಏನೋ ಗೊತ್ತಿಲ್ಲ. ಅಲ್ಲ ಏನಿಲ್ಲ, ಮನ್ಸು ವೀಕ್ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೋ ಏನೋ ಒಂದು 3 ತಿಂಗಳು ಆ ಊರು ಜನ ಏನು ನಮ್ಮ ಒಬ್ಬ ಇಬ್ಬರು ಇರ್ತಿದ್ದು. 3 ತಿಂಗಳು ಯಾರು ಬದಲಿಲ್ಲ. 3 ತಿಂಗಳು ನೈಟ್ ಗಂಟೆ ಇರೋದು. ನೈಟ್ ಆಯ್ತು ಅಂದ್ರೆ ನಗರ ಪಗರ ಹೋಗಿ ಅವ್ರ ಸ್ವಂತ ಮನೆಗಳಿರೋದು. ಇರ್ತಿರ್ಲಿಲ್ಲ ಇಲ್ಲಿ. ಒಬ್ರು ಪೊಲೀಸ್ನವರು ಯಾರನ್ನು ಹೊರಗಡೆ ಬಿಡ್ತಿರ್ಲಿಲ್ವಲ್ಲ. ಹೊರಗಡೆ ಎಲ್ಲೂ ಬಿಡ್ತಿರಲ್ಲ ಪೊಲೀಸ್ನವರು. ಪೊಲೀಸ್ ಆಮೇಲೆ ಅಲ್ಲ ಈ ಘಟನೆ ಮತ್ತೆ ಕಾವಲು ಹಾಕಿದ್ರ? ಕಾವಲು ಹಾಕೋರು. ಘಟನೆ ಆದ್ಮೇಲೆ ಬಲ್ಲಾಗಿ ಈರಪ್ಪ ವಾಗಂಟು ಆಗಾಗಿ ನೋಡ್ಕೊಂಡೇ ಇದ್ರು. ಈರಪ್ಪ ಹೋಗಂಟ ಬನ್ನಿ ಸರ್. ಇಲ್ಲ ಅವರು ಇಲ್ಲ ಅಲ್ಲಿ ಅಮ್ಮ ಬಾಲಿ ಅವರು ದುಂಡಪ್ಪ ನೆಂಟಿವ್ರು. ಅಲ್ಲೇ ಭದ್ರಗೌಡನವ್ರು ಕರ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದದ್ದು. ಈರಪ್ಪನ ಮಾಹಿತಿ ಹೆಂಗೆ ಎಷ್ಟು ಜನ ಬಂದಿರು ಏನಂತ ಹೇಳಮ್ಮ, ಹೆಂಗೆ ಕರ್ಕೊಂಡ್ರು ದುಂಡಪ್ಪನ? ಅಲ್ಲ ನಿಮ್ಮ ಹೆಸರೇನು? ನನ್ನ ಹೆಸರು ಚಿಕ್ಕೆಂಪಮ್ಮ. ಚಿಕ್ಕೆಂಪಮ್ಮ ಅವರು ಯಾವ ಊರಿದು? ಇದು ಪುಂಜೂರು. ಏನಾಯ್ತು ಹೇಳಿ? ಈರಪ್ಪ ಬಂದು ನೋಡ ಬೆಟ್ಟದಿಂದ ಬಂದು 13 ಆಳು ಬಂದು ಈರಪ್ಪ ಇಲ್ಲಿ ನಿಂತಿದ್ದ. ಭದ್ರೇಗೌಡ ಇಲ್ಲಿ ಕೂತಿದ್ದ. ಇದೇ ಜಾಗ ನೋಡಿ. ಈರಪ್ಪ ಇಲ್ಲಿ ನಿಂತ್ಕೊಂಡ. ಭದ್ರೇಗೌಡ ಇಲ್ಲಿ ಕೂತಿದ್ರು? ಭದ್ರೇಗೌಡ ಇಲ್ಲಿ ಕೂತ್ಕೊಂಡ. ಇಲ್ಲಿ ಕೂತಿದ್ರು. ಈರಪ್ಪ ಇಲ್ಲಿ, ಬೇಬೀರಪ್ಪ ಇಲ್ಲಿ ಕೂತ್ಕೊಂಡ. ಬೇಬೀರಪ್ಪ ಯಾರು? ಅವರು ಅಣ್ಣ ತಮ್ಮನವ್ರೆ, ಎಲ್ಲ ಅವ್ರ ಕಡೆಯವ್ರೆ. ಕಡೆಯವ್ರೆ. ಆಮೇಲೆ ಈರಪ್ಪ ಇಲ್ಲಿ ನಿಂತ್ಕೊಂಡು ನಮ್ಮ ಯಜಮಾನ್ರ ಕಳಿಸೋದಿರಪ್ಪ, ಹುಷಾರಿಲ್ಲ ಅಂತ ಹೇಳಿದೆ. ಇಲ್ಲ ಕಣಮ್ಮ, ನಿಮ್ಮ ಯಜಮಾನ್ರ ನಮ್ಮ ಏನು ಮಾಡ್ತೀವಿ, ಕಳಿಸ್ಕೊಡಿ ಸ್ವಲ್ಪ ಹಾಗಂದ್ರು. ಆ ಭದ್ರೇಗೌಡ ಮಾತೇ ಆಡಲಿಲ್ಲ. ಭದ್ರೇಗೌಡ ಯಾರು? ಸಾಲ್ಗುರು. ನಿಮ್ಗೇನಾಗಬೇಕು ಅವರು? ಸ್ವಂತಗಿಂತ ಏನೂ ಇಲ್ಲ. ಅವರು ಪಾಸೆ ಮಾಡ್ತಿದ್ರು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಪಾಸೆ ಮಾಡ್ತಿದ್ರು ಅವರು. ಪಾಸ್ ಏನೇನು ಸರ್? ಇದು ಸೊಸೈಟಿ, ಲ್ಯಾಂಬ್ ಸೊಸೈಟಿ. ಆ ಕಾಡಲ್ಲಿ ಜೇನು ಅಲ್ಲಕಾಯಿ ಅವೆಲ್ಲ ಮಾಡ್ತಿದ್ರು. ಆಮೇಲೆ ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಮ ಯಜಮಾನ್ರೆ ಏನು ಮಾಡೋದಿಲ್ಲ, ಈರಪ್ಪನಿಗೆ ಏನು ಕೊಟ್ರಿ, ಈರಪ್ಪನಿಗೆ ಏನು ಬಿಟ್ರಿ ಹಾಗಂತ ಹೇಳಿದ್ರು. 13 ಆಳು. 13 ಆಳು ಬಂದಿರಾ? 13 ಆಳು ಬಂದಿದ್ರು. ಇಲ್ಲಿದ್ರು? ಇಲ್ಲೇ ಇದ್ರು. ನೀವು ನೋಡಿದ್ದೀರಾ? ನಾವು ನೋಡೋಣ. ನೀವೇ ನಿಂತು ನೋಡಿದ್ರೆ? ನಾವು ಇಲ್ಲೇ ಇದ್ದೋ, ಈ ಜಗಲಿ ಮೇಲೆ ಇದ್ದು. ಇಲ್ಲಿದ್ರಿ ನೀವು? ಅವನಲ್ಲಿ ನಿಂತವನೇ? ಈರಪ್ಪ ಇಲ್ಲಿ ನಿಂತಿದ್ದ. ಅವನು ಸ್ವಲ್ಪ ಉದ್ದ ಜಾಸ್ತಿ, ಕೈ ಕಾಲು ಉದ್ದ ಜಾಸ್ತಿ ಅವನಿಗೆ, ಈರಪ್ಪನಿಗೆ. ಬೇಬೀರಪ್ಪ ಸ್ವಲ್ಪ ಕುಳ್ಳು, ಇಲ್ಲಿ ಕೂತ್ಕೊಂಡ. ಈರಪ್ಪನಿಗೆ ಏನು ಕೊಟ್ರಿ, ಏನು ನಡೆಸ್ತೀರಿ, ಏನು ಸಪ್ಲೈ ಮಾಡಿದ್ರಿ ಅಂತ ಎಲ್ಲ ಕೇಳಿದ್ರಪ್ಪ. ನಾವೇನು ನಡೆಸ್ತಿಲ್ಲ, ನಾವು 1 ಇಲ್ಲ 2 ದನ ಮೇಯಿಸ್ಕೊಂಡು ನಮ್ಮ ಹೊಟ್ಟೆ ಜೀವನ ಮಾಡ್ಕೊಂಡವಪ್ಪ. ಈರಪ್ಪನ ನಾವು ಕಾಣಲಿಲ್ಲ ಹಾಗಂತ ನಾವು ಹೇಳ್ದು ನಮ್ಮ ಯಜಮಾನ್ರು. ಆಮೇಲೆ ನಡೆ ಊರ್ಲಿ ಆಳವ್ರೆ, ನಿಮ್ಮನ್ನ ಏನೂ ಮಾಡೋದಿಲ್ಲ ಅಂದ್ಬಿಟ್ಟು ಇಲ್ಲಿಂದ ಕರ್ಕೊಂಡು ಊರೊಳಗೆ ಕರ್ಕೊಂಡೋಗಿ ಕೊಲೆ ಮಾಡಿಬಿಟ್ರು. ಆ ಭದ್ರೇಗೌಡ ನಮ್ಮ ಯಜಮಾನ್ರು ಅವ್ರನ್ನೆಲ್ಲ ಕೊಲೆ ಮಾಡಿಬಿಟ್ರು. ಅಲ್ಲೇ ಕರ್ಕೊಂಡು ಮುತ್ತೇಗೌಡ ಕೇಳಿ ನೋಡು. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಸರ್. ನಾವು ಫಸ್ಟ್ ನೋಡಿ ಅಲ್ಲಿಂದ ಬಂದು, ಆ ಬೆಟ್ಟದಿಂದ ಬಂದು ಅಲ್ಲೇ ಲಾಸ್ಟಲ್ಲಿ ಭದ್ರಗೌಡನ ಕರ್ಕೊಂಡ್ರು, ಸಾಲಗ್ರಾಮ ಅವರು.
ಅವ್ನ್ ಕರ್ಕೊಂಡು ಇಲ್ಲಿ ಬಂದ್ರು. ಇಲ್ಲಿ ಫಸ್ಟ್ ಬಂದವ್ರೆ. ಇಲ್ಲಿ ಬಂದು ಇವ್ರು ಕರ್ಕೊಂಡು ಮುತ್ತೇಗೌಡ್ರ ಮನೆಗೆ ಹೋಗೋರೆ. ಅಲ್ಲೇ ಆ ಫೈರ್ ಬೆಟ್ಟೊಳಗೆ ಬಂದಾರೆ. ಆ ಬೆಟ್ಟ ಸರಳೆ ಅಷ್ಟೇ ಅಷ್ಟೇ. ಇವ್ರು ಬಂದು ಭದ್ರೇಗೌಡನ್ ಕರ್ಕೊಂಡು ಇಲ್ಲಿಗೆ ಬಂದವ್ರೆ. ಇಷ್ಟು ಜನ ಅಂತ ಅಲ್ಲಿ ಊರೊಳಗೆ ಯಾರು ನೋಡಿಲ್ಲ. ಆ ಊರೊಳಗ ಆ ಕಡೆ 90 ಸಂದಿಲ್ಲೊಬ್ರು, ಆ ಮನ ಸಂದಿಲ್ಲೊಬ್ರು ನಿಂತ್ಕೊಂಡ್ಬಿಟ್ರು. ಅಲ್ಲಿ ಹೋಗಿರೋದೆ ಅವ್ರ ಜಾಗ ಸ್ಪಾಟ್ಗೆ 3 ಜನ ಹೋಗಿರೋದು. 13 ಜನ ಹೋಗಿಲ್ಲ, ಎಲ್ಲ ಹೋಗಿಲ್ಲ. ಸೈಡ್ ನಿಂತ್ಕಡೆ ಸೈಡಲ್ಲೇ ಫೈರ್ ಮಾಡೋದಿರೋದು. ಇಡೀ ಊರ್ ಕವರ್ ಮಾಡ್ಬಿಟ್ಟವ್ರು. ಇವ್ರು ಒಬ್ಬರೇ ಲೆಕ್ಕ ನೋಡಿರೋದು ಅವ್ರನ್ನ. ನಾವೇ ನೋಡಿರೋದು ಈರಪ್ಪನ ಚೆಂದಾಗಿ. ಸರಳೆ ಇವರೇ ಚೆನ್ನಾಗಿ ನೋಡಿರೋದು. ಇಲ್ಲೇ ಡಿಟ್ಟಲ್ಲೇ ಕೂತು ಮಾತಾಡಿ ನಾವು ಪರಿಹಾರ ಕೊಡಕ್ ಬಂದಿರೋದು ತಮಿಳ್ನಾಡಿನವರು. ಈರಪ್ಪನ ನೀವೇನು ಸಪ್ಲೈ ಮಾಡ್ತೀರಿ ಎತ್ತು ಮಾಡ್ತೀರಿ ಅಂತ ವಿಚಾರಣೆ ಮಾಡಿರೋದು ಇವ್ರನ್ನ. ನಿಮ್ಗೆ ಅವ್ನು ವೀರಪ್ಪ ಅಂತಲೇ ಗೊತ್ತಿಲ್ಲ? ಯಾರನ್ನ ಈಗ ನಿಂತಿದ್ನಲ್ಲ ಅವ್ನು ವೀರಪ್ಪ ಅಂತ ಗೊತ್ತಾಯ್ತಾ ನಿಮ್ಗೆ? ನಮಗೆ ಗೊತ್ತಾಯ್ತು, ಈರಪ್ಪ ನಮಗೆ ಗೊತ್ತಾಯ್ತು. ಆಗುವ ಜೀವ ನಮ್ಗೆ ಅರ್ಧ ಆಗೋಯ್ತು ಸ್ವಾಮಿ. ನಮ್ಮ ಯಜಮಾನ್ರು ಬನ್ನಾರೆ ಅಂದ್ಬಿಟ್ಟು. ಏನವ್ರ ಹೆಸರು? ದುಂಡಪ್ಪ. ನಿಮ್ಮ ಯಜಮಾನ್ ಹೆಸರು ದುಂಡಪ್ಪ. ಅಲ್ಲಿಂದ ಎದ್ದು ನೋಡಿ, ಇಲ್ಲಿ ದಡಕ್ಕನ ಬೀಳ್ತಲೆ ಈರಪ್ಪನೇ ತೂಕದ. ಒಂದ್ಕೊಂಡ್ ಭಯ ಪಡ್ಬೇಡ, ಎದ್ರು ನೀನು ಹಾಗಂತ ಅವ್ರ ಕಾಲಕ್ಕೆ ಬಿದ್ಬಿಟ್ರು. ಕರ್ಕೊಂಡು ಹೋದ್ರು. ದಡಕ್ಕನ ಬಿದ್ದು ಬಿಟ್ಟವ, ನಾನು ಬರೇನಾರೆ ಅಂತ. ಬಿದ್ದೆಟ್ಟಿಗೆ ಇಲ್ಲೇ ನಿನ್ನೇನು ಮಾಡ್ನಾರೆ ನಾನು ನಡೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಜೊತೆಲಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಒಂದು ಗಳಿಕೆ ಏಟಾಯ್ತಪ್ಪ. ಆಗವೇ ನಾವು ಕಿರ್ಸಕ್ ಬಿದ್ಕೊಂಡು ಇಲ್ಲಿ ಸೌಂಡ್ ಬಂತು. ಸೌಂಡ್ ಬಂತು. ಊರ್ನವ್ರೆಲ್ಲ ನೋಡ ಆ ತಟ್ಟೆಲ್ಲ ಬಿದ್ದುಬಿಟ್ರು. ಊರ್ನವ್ರು ಒಬ್ರು ಇರ್ನಿಲ್ಲ. ಕೇಳಿ ನೋಡವ್ರು, ಇವರೇ ಇದ್ದವ್ರು. ಕೇಳಿ ನೋಡ, ಊರೇ ಬಿಟ್ಬಿಟ್ಟಿರ್ತ ಜನ. ಊರೇ ಬಿಟ್ಬಿಟ್ರು. ಹಾಗೆ ಮಾಡಿ ನಮ್ಮ ಮನೆಗಳು ಪಾಳು ಮಾಡಿಬಿಟ್ಟು ಹೋಗ್ಬಿಟ್ರು. ನೀವೇನಾದ್ರು ಬೇಡ್ಕೊಂಡ್ರೆ ವೀರಪ್ಪನ ನಮ್ಮ ಯಜಮಾನ ಬಿಟ್ಬಿಡಿ ಅಂತ? ನಾನು ಹೇಳೋದಪ್ಪ, ನಮ್ಮ ಯಜಮಾನ್ರು ಬಿಟ್ಬಿಡ್ರಿ, ಹುಷಾರಿಲ್ಲ ಹಾಗಂತ. ಅದೇ ಅದು ಮುತ್ತೇಗೌಡನೂ ಹಾಸ್ಪಿಟ್ಲಿಂದ ಬಂದಾರೆ. ಅವರು ಹಾಸ್ಪಿಟ್ಲಿಂದ ಅವತ್ತೇ ಬಂದಾರೆ. ಅವರು ಬಿಟ್ಬಿಡು ಅಂತ ಹೇಳೋದು. ಮುತ್ತೇಗೌಡ್ರನ್ನ ಒಬ್ಬರೇ ಈರಪ್ಪ ಹೊಡೆದಿರೋದು. ಬಾಕಿಯೆಲ್ಲ ಅವ್ರ ಕಡೆಯವ್ರು ಸೈಡ್ ನಿಂತ್ಕೊಂಡು ಓಡ್ತಿದವ್ರು ಫೈರ್ ಮಾಡಿರೋದು. ಈರಪ್ಪ ಒಬ್ಬನೇ ಮುತ್ತೇಗೌಡ್ರನ್ನ ಹೊಡೆದು ಬಾಗಲ್ಲಿ ಇನ್ನೇನಪ್ಪ ಒಬ್ಬನ್ನೇ ಹೊಡೆದಿರೋದು. ಬಾಕಿಯವ್ರೆಲ್ಲ ದಾರಿಯಲ್ಲೇ ಹೊಡೆದಿರೋದು. ಎಸ್ಕೇಪ್ ಆಗ್ತಿದವ್ರನ್ನ ಅಲ್ಲಲ್ಲಿ ಅವ್ರ ಮನೆ ಬಾಗಲಲ್ಲೇ ಅವ್ರ ಮನೇಲಿ ಕೆಡದಿರೋದು ಮುತ್ತೇಗೌಡ್ರ ಒಬ್ಬರನ್ನೇ. ಅದು ಅಂದ್ರೆ ಅವ್ನು ಟಾರ್ಗೆಟ್ ಹಾಕೊಂಡ್ ಬಂದಿದ್ದು ಮುತ್ತೇಗೌಡ್ರ ನೋಡಿಯಕ್ಕೆ. ಅವನು ಡೈರೆಕ್ಟ್ ಆಗಿ ಆ ಮೇಲ್ಗಡೆ ಯಾರು ಸೋಲಿಗರ ಕರ್ಕೊಂಡ್ರಲ್ಲ, ಡೈರೆಕ್ಟ್ ಆಗಿ ಅಲ್ಲೋಗ್ಬೋದಿತ್ತು. ಇಲ್ಲಿಗೆ ಯಾಕೆ ಬಂದ? ಇವ್ರು ದೊಡ್ಡ ಇಟ್ಕೊಂಡಿರ ಇವ್ರು ದೊಡ್ಡ ಇದ್ದ ಮೇಲೆ ಭದ್ರಗೌಡ ಭದ್ರಪ್ಪನವರು ಇವರ ಭಾವ ಭದ್ರಪ್ಪನವರು. ಇವರು ಅಣ್ಣ ತಮ್ಮಿದ್ರು ದುಂಡಪ್ಪ, ಭದ್ರಪ್ಪ, ನಾಗರಾಜು, ಆಮ್ಯಾಕ ಮುತ್ತೇಗೌಡರು, ಎಮ್ಮದೊಡ್ಡಿ ಶಾಸಿತ್ವ ಅಲ್ಲಿ ಪಿಕ್ಸಲ್ಲಿ MMS. ಅವ ಭದ್ರಗೌಡ ಅಂತ ಸಾಲ್ಗರು ಸಣ್ಣ ಹುಡುಗ ಬಂದಿದ್ನಲ್ಲ, ಅವನ ಭದ್ರಗೌಡ ಅಂತಲೇ ಆ ಹುಡುಗ ಜೇನು ತಗೊಂಡು ಅಲ್ಲಿ ಕೊಡ್ತಿರೋ ಸೊಸೈಟಿಗೆ, ಲ್ಯಾಮ್ ಸೊಸೈಟಿಗೆ. ಆ ಹುಡುಗ ಬಂದು ಭದ್ರಗೌಡನ ಮನೆ ಇದೆ ಅಂತ ತೋರಿಸ್ಬಿಡ್ತು. ಸ್ವಾಲಗ್ರ ಭದ್ರಗೌಡನ ತೋರಿಸ್ಬಿಡ್ತು, ಗಿರಿಜನ ತೋರಿಸ್ಬಿಡ್ತು. ಇವ್ರು ಲಿಂಗಾಯತರು ತೋರಿಸ್ಲಿಲ್ಲ. ಅವ್ರಿದ್ದು ನಡೆ ದುಂಡಪ್ಪ ಎಲ್ಲ ಅಂದ್ಬಿಟ್ಟು ಭದ್ರಗೌಡನ ಕರ್ಕೊಂಡ ಜೊತೆಗೆ. ಚಿಕ್ಕ ಹುಡುಗ ಭದ್ರೇಗೌಡ ಮನೆ ತೋರಿಸಿದ್ರು. ಭದ್ರೇಗೌಡ ಇವ್ರನ್ನೆಲ್ಲ ತೋರಿಸಿದ್ರು. ಇವ್ರನ್ನೆಲ್ಲ ತೋರಿಸ್ತಾ ಭದ್ರಗೌಡ. ಆಮೇಲೆ ಮುತ್ತೇಗೌಡರು ಮುತ್ತೇಗೌಡ್ರ ಮನೆ ಎಲ್ಲ ನಡ ಪರಿಹಾರ ಕೊಡಬೇಕು ಅಂತ ಬಂದಿರೋದು. ಪರಿಹಾರ ಕೊಡಕ್ಕೆ ಬಂದೀವಿ ನಾವು. ತಮಿಳ್ನಾಡು SV ಅಂತ ಬಂದಿರೋದು. ಯಾರು ಗೊತ್ತಿಲ್ಲ ಸುಮ್ಮನೆ ಯಾಕ. ಆಮ್ಯಾಗ ತಾನೆ ಇವ್ರ ಹತ್ರ ಬಂದ್ಮೇಲೆ ತಾನೆ ಗೊತ್ತಾಗಿರೋದು. ಇಲ್ಲೇ ಒಂದು 10 ನಿಮಿಷ ಚರ್ಚೆ ಮಾಡಿರೋದು ಅವರು. ಆಮ್ಯಾಗ ನಡ್ರಿ ಅಲ್ಲಿಗೆ ಹೋಗು. ಮತ್ತೆ ಕ್ಲಿಯರ್ ಆಗಿ ನೋಡಿದ್ವಿ. ಅವಾಗೇನು ಫೋನ್ಗೇನು ಇಲ್ವಲ್ಲ. ಈಗ ಅವ್ರು ಆ ಕಡೆ ಹೊಂಟವ್ರು, ಈ ಕಡೆಯಿಂದ ಫೋನ್ ಮಾಡಕ್ಕೆ ಏನು ಫೋನ್ಗೇನು ಇಲ್ವಲ್ಲ. ಫೋನ್ ಇಲ್ಲ, ಲೈಟ್ ಇಲ್ಲ, ಹಂಗಾಗಿತ್ತಲ್ಲ ಪರಿಸ್ಥಿತಿ. ಆದ್ದರಿಂದ ಅಷ್ಟೇ ಸಮಸ್ಯೆ ನಡೆದದು. ಇಲ್ಲಾಂದ್ರೆ ಇವಾಗ ಕಡೆ ಫೋನ್ ಇದ್ರೆ ಇಲ್ಲಿಂದ ಅಲ್ಲಿಂದ ಮೆಸೇಜ್ ಕೊಡೋರು. ಈಗ ಇಲ್ಲಿ ವೀರಪ್ಪನ್ ಅಂತ ಗೊತ್ತಾಯ್ತು ಅಥವಾ ಪೊಲೀಸ್ನವ್ರು ಅಂತಾನೆ ಗೊತ್ತಾಯ್ತು? ಇಲ್ಲ ಈರಪ್ಪ ಅಂತವೇ ಅವ ಹೇಳ್ದ. ಅವ್ನು ಹೇಳದ್ನ? ಹೇಳ್ದ ಈರಪ್ಪ ಅಂತವೇ ಹೇಳ್ಬಿಟ್ಟ ಈರಪ್ಪ ಅಂತ. ನಿಮ್ಗೆ ತಮಿಳ್ನಾಡು ಪೊಲೀಸ್ ಅಂತ ಹೇಳಿಲ್ಲ? ಇಲ್ಲ, ನಾ ಈರಪ್ಪ ಪರಿಹಾರ ಕೊಡೋಕೆ ಬಂದ, ನೀವು ಬರ್ರಿ ಹಾಗಂತ. ನಿಮ್ಮ ಯಜಮಾನ್ರು ತೀರ್ಕೊಂಡಿದ್ದು ಗೊತ್ತಾಗ್ಬಿಡ್ತು ನಿಮ್ಗೆ? ಇಲ್ಲಿ ಸೌಂಡ್ ಬಂದಾಗ ಗೊತ್ತಾಗೋಗಿದೆ. ಎಲ್ಲ ಇಲ್ಲಿಗೆ ಬಂದ್ಬಿಟ್ರಲ್ಲಪ್ಪ, ದಿಡ್ಕಡೆ ಎಲ್ಲ ಸಾಲನೆ ನಿಂತ್ಕೊಂಡ್ರು. ಇಲ್ಲ ಅಲ್ಲಿ ಹೊಡೆದೋದು ನಿಮ್ಗೆ ಗೊತ್ತಾಯ್ತು. ಹೊಡೆದು ಗೊತ್ತಾಗ್ಬಿಟ್ಟು ನಾವು ಇಲ್ಲಿ ಗೋಳಾಡ್ತೀವಿ, ಅಲ್ಲಿ ಜನ ಗೋಳಾಡ್ತಾರೆ. ಹೋಗೋ ಅಂದ್ರೆ ಅತ್ತಲಿಂದ ಅವ್ರೇಟು, ಇತ್ತಲಿಂದ ಪೊಲೀಸ್ನವ್ರು ಏಟು. ಈ ಊರೊಳಗೆ ಪೊಲೀಸ್ನವ್ರು ಬಂದರು ದಿಂಬದಿಂದ. ಇತ್ತಲಿಂದ ಪೊಲೀಸ್ನವರು, ಅತ್ತಲಿಂದ ಈರಪ್ಪನ ಏಟು. ಆ ಕಡೆಯಿಂದ ಈರಪ್ಪ, ಫೈರಿಂಗ್ ನಡೀತದೆ. ಹೇಳಿ ಅಲ್ಲಿ ಈಗ ಅಲ್ಲಿ ಫೈರ್ ಮಾಡಿಬಿಟ್ರು, ಹೊಂಟಾದಾಗ ಪೊಲೀಸವ್ರು ಬಂದ್ಬಿಟ್ರು. ಒಂದು 20 ನಿಮಿಷಕ್ಕೆ ಪೊಲೀಸವ್ರು ಬಂದ್ಬಿಟ್ರ. ಅವ್ರು ಆ ಕಡೆ ನಿಂತ್ಕೊಂಡು ಆ ಕಾಡತ್ತಲ್ಲಿ ನಿಂತ್ಕೊಂಡು ಫೈರ್ ಮಾಡಾರ. ಈ ಕಡೆಯಿಂದ ಇವರು ಫೈರ್ ಮಾಡಾರ. 2 ಕಡೆಯಿಂದ ಫೈರ್ ಮಾಡಾರ.
ಸೊ ಹೆಣ ಬಿದ್ದ ಗೊತ್ತಾದ್ರೂ ಹೋಗಕ್ಕಾಗ್ತಿಲ್ಲ ನಿಮಗೆ? ಹಣ ಎತ್ಕೊಂಡು ಹೋಗ್ಬಿಟ್ರು ನಗರಕ್ಕೆ, ಸೂಲಿತ್ತು ಅಂತ. ಹೋಯ್ತಾ ಸಿಕ್ಕೊಳೆ ದಂಡೆಲಿ ಎಲ್ಲ ಹೊಡೆದಿದ್ದು ಇದೆ, ಹಳ್ಳ ಐಟೆ ಹೊಡೆದಿದ್ದು. ಈಗ ಈ ಸೈಡ್ ಇಲ್ಲಿಗೆ ಹೊಡೆದಿರೋದು ಎಲ್ಲ ಹೊಡೆದಿರೋದು. ಮುತ್ತಪ್ಪನಿಗೆ ಇಲ್ಲಿಗೆ ಹೊಡೆದಿದ್ದು. ಅದೇ ಎದಕ್ಕೆ ಡೈರೆಕ್ಟಾಗಿ ಇಟ್ಬಿಡ ಅಲ್ಲಿಗೆ ಸರಳೆ. ಅದು ಬಿಟ್ಟರೆ ಇನ್ಯಾರಿಗೂ ಎಲ್ಲ ಇಲ್ಲ ನೋಡಿ. ಮೊನ್ನೆ ದಿವಸ ಬಂದು ಇದೀಗ ಒಂದು 15 ದಿವಸದಲ್ಲಿ ಆನೆ ಬಂದು ಏನಮ್ಮ ಏನಮ್ಮ ಬೈಲಮ್ಮ ಯಾವ್ದನ್ನ ನೋಡಿದ್ವಿ. ಇಲ್ಲೇ ಮಲಗಿದ್ರತ, ಇಲ್ಲಿ ಬಂದು ಆನೆ ಬಂದು ಕಿತ್ತಾಕಿದೆ. ಆನೆ ಬಂದು ಅದು ಹೊಡೆದಾಕಿರೋದಾ? ಆನೆ ಇದನ್ನೇ ತೂಕಿ ನೋಡಿ ಇದೆಲ್ಲ ಎಳ್ಬಿಟ್ಟದೆ. ನೋಡಿ ಇವೆಲ್ಲ ಮುರಿದೋಗಿದೆ ನೋಡಿ, ಮುರಿದಿದೆ ಎಲ್ಲ ಮುರಿದೋಯ್ತು. ಮುರಿದಿದೆ ನೋಡಿ. ನಾನೇ ಮಲಗಿದ್ದಾವೆ ಇಲ್ಲಿ ಮಲಗಿದ್ರಿ? ಮಲಗಿದ್ದೆ. ದಿಡ್ಕನ ಎದ್ದರ್ದೆ ಸೊಂಟ್ಲ ಇಲ್ಲಿ ಬಿಡ್ತಲ್ಲ, ಕಣ್ಣು ಮುಚ್ಕೊಂಡು ನೋಡು ಅಲ್ಲೋಗಿ ನಿಂತ್ಕೊಂಡೆ. ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಸುಮ್ಮನೆ ನಿಂತ್ಕೊಂಡೆ. ಸೊಂಟ್ಲ ನೋಡಿ ಇಲ್ಲಿ ಬಿಟ್ಬಿಡ್ತು, ಕಾಲು ಇಲ್ಲಿ ಮಾಡಕ್ ಕುಂತು. ಕಾಲಿಗೆ ಮುಡ್ಕೋದು ಹಿಂಗೆ ಹಾಗೆ ನಮ್ಮ ಹಣೆ ಬರ ನೋಡಿ. ಆಮೇಲೆ ಫಾರೆಸ್ಟರ್ ಎಲ್ಲ ಹಂಚೆಲ್ಲ ಕಿಡಿದ್ರೆ ಇವ ಸಂಚು ಕೊಟ್ಟು ಅವ್ರು ಸಂಚು ಕೊಟ್ಟ. ಫಾರೆಸ್ಟ್ ಬಂದು ಅಯ್ಯೋ ಪಾಪ ಮುಂಡೆ ಈಗ ಮಾಡ್ಕೊಂಡ್ರಿ ಅಲ್ಲ ಅಂದ್ಬಿಟ್ಟು ಹಂಚ್ಕೊಟ್ಟ. ಅಮ್ಮ ಸ್ನೇಹಿತರೆ, ಅಂತೂ ಇಂತೂ ಇದು ಪುಣಜನೂರಿನ ಈ ಗ್ರಾಮದ ವ್ಯಥೆಯ ಕಥೆ. ಹೇಗೆ ಒಬ್ಬ ಸ್ವಾರ್ಥಿ, ಒಬ್ಬ ದುಷ್ಟ ಒಂದು ಊರಿಗೆ ಕಾಲಿಟ್ಟು ಒಂದು 5-6 ಜನನ ಸಾಯಿಸೋ ಮೂಲಕ ಹೇಗೆ ಒಂದು ಇಡೀ ಊರನ್ನು ಮುಳುಗಿಸ್ಬಿಟ್ಟ ಅಂತ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ. ಅದು ನೋಡಿ, ನಿನ್ನೆ ಪ್ರಭಾಕರ್ ಅವ್ರು ಹೇಳ್ತಾಯಿದ್ರು ಏನಂತಂದರೆ, ರೀ ಅವ್ನು ಸಾಯಿಸಿದ್ದು ಬರೀ ಒಂದಷ್ಟು ಜನ ಪೊಲೀಸ್ನವರಲ್ಲ, ಅವ್ರು ನಂಬ್ಕೊಂಡಿದ್ದು 1000 ಕುಟುಂಬ ನಾನು ಸಾಯಿಸ್ಬಿಟ್ಟ ಅಂತ. ಅದೇ ಥರ ಇದು ಕೂಡ ಸತ್ತಿದ್ದು ಒಂದು 5 ಕುಟುಂಬಗಳು, ಒಂದು 5 ಜನ ಮಾತ್ರ ಸತ್ತಿದ್ದು. ಆದರೆ ಅವ್ರ ಕುಟುಂಬಗಳು ಇವತ್ತು ನೋಡಿ ಎಂಥ ಯಾವ ಕುಟುಂಬನೂ ಪರವಾಗಿಲ್ಲ ಸರ್ ಇವತ್ತು ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಜೊತೆಗೆ ಈ ಊರು ಒಂದು ಕಾಲದಲ್ಲಿ ಭಾಳ ಭವ್ಯವಾಗಿ ಮೆರೆದಂಥ ಊರು ಇವತ್ತು ನೋಡಿ ಎಷ್ಟು ಭಾಳ ಡಲ್ಲಾಗಿದೆ. ಇಲ್ಲಿ ಯಾರು ಭಾಳ ವಾಸ ಮಾಡೋಕ್ಕೆ ಇವತ್ತಿಗೂ ಒಂಥರ ಒಳಗಡೆ ಭೀತಿ ಕಾಡುತ್ತೆ. ಹಾಗಾಗಿ ಇಲ್ಲಿ ಆನೆಗಳ ಕಾಟ ಎಲ್ಲವೂ ಇದೆ, ಅದು ಪ್ರಕೃತಿ ಕಾಟ ಬೇರೆ, ಆದರೆ ಈ ಮನುಷ್ಯನ ಕಾಟ, ವೀರಪ್ಪನ ಕಾಟ ಇನ್ನೊಂದು. ಸೊ ಹೀಗಾಗಿ ಈ ಊರು ಇವತ್ತು ಬಹಳ ಒಂದು ಬೇರೆ ಪರಿಸ್ಥಿತಿಲೇ ಇದೆ. ನನಗೂ ತುಂಬ ಬೇಜಾರಾಯಿತು. ಒಂದು ಕಾಲದಲ್ಲಿ ಮೆರೆದಂಥ ಊರು, ಇವರೆಲ್ಲ ಕಂಡಿರೋರು ಅದನ್ನು. ಒಂದು ಕಾಲದಲ್ಲಿ ಭಾಳ ಸಂಪದ್ಭರಿತವಾಗಿದ್ದಂಥದ್ದು, ತೋಟ ತುಡಿಕೆ ಗದ್ದೆ ಹೊಲ ಎಲ್ಲ ಆರಾಮಾಗಿದ್ದಂಥವ್ರು. ಆ ಒಂದು ಭಯ ನೋಡಿ ಯಾವಾಗಲೂ ಕಾಡುತ್ತೆ, ಯಾವಾಗ ಬಂದ್ಬಿಡ್ತಾನೆ ಅಂತ. ಸತ್ತ ಮೇಲೆ ಬಹುಶಃ ಅವ್ರಿಗೆ ನಿರಾಳ ಆಗಿರಬೇಕು ಅಂತ ಅನ್ಸುತ್ತೆ ನನಗೆ. ಉಳಿದಂತೆ ನನಗೆ ಭಾಳ ನೋವಾಯಿತು. ಈ ಎಲ್ಲ ಕುಟುಂಬಗಳಿಗೂ ಒಂದು ಆ ನೋವನ್ನು ಬರೆಸೋ ಶಕ್ತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ತಮಗೆ ಭಾಳ ಧನ್ಯವಾದ ನಮಗೆ ಬಂದು ಎಲ್ಲ ತೋರಿಸ್ಕೊಟ್ಟಿದ್ದಕ್ಕೆ ಸರ್. ಈ ಊರಿಗೆ ಇನ್ನೂ ಸೂತ್ಕದ ಛಾಯೆ ಇನ್ನೂ ಜನಗಳು ಮರ್ತಿಲ್ಲ. ಒಬ್ಬೊಬ್ಬರದು ಒಂದೊಂದು ಇತಿಹಾಸ. ಭಾಳ ನೋವಲ್ಲಿದ್ದಾರೆ. ಕರೆಕ್ಟ್. ನಾವಂತೂ ಭಾಳ ಬೇಜಾರಾಗ್ಬಿಟ್ಟಿದ್ದೀವಿ. ಇವರ ಭವಿಷ್ಯ ಈಗೆಲ್ಲ ಹೇಗೆ ಕಾಲ ಕಳೆದ್ರು ಅಂತ ಹೇಳಿದ್ರೆ ತುಂಬ ನೋವಾಗುವಂಥ ವಿಷಯಗಳು. ಎಲ್ಲ ಹೆಣ್ಮಕ್ಳುಗಳು, ಒಬ್ಬೊಬ್ಬರಿಗೆ 2 ಜನ 3 ಜನ ಹೆಣ್ಮಕ್ಳುಗಳು ಬೀಡಿ ಮಾಡಿಕೊಂಡು ಕೂಲಿ ಮಾಡ್ಕೊಂಡು ಇದು ಏನು ನರಕ ಅನುಭವಿಸಿದೆ. ಸರ್ಕಾರದಿಂದ ಏನಾದರೂ ಒಂದು ಪರಿಹಾರ ಕೊಟ್ಟರೆ ಏನೋ ಒಂದು ಜೀವನ ಮಾಡ್ಕೊಂಡು ಹೋಗಿ. ಖಂಡಿತ ಹೌದು. ಅವ್ರು ನಾನು ಹೇಳೋದು ಆ ಸತ್ತೋರ ಮನೆಗಳಿಗೆ ಒಂದು ಉದ್ಯೋಗ ಕೊಟ್ಬಿಟ್ರೆ ಭಾಳ ಚೆನ್ನಾಗಿರ್ತಾರೆ. ಹಾಗಾಗಿ ಆಗಲಿ, ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.